ಈ ಅಂದರೆ ಏನು ಗೊತ್ತೋ, ಗಂಡಿನ ಜತೆಗೂಡುವ ವಯಸ್ಸಿನ ಹುಡುಗಿ ಅಂತ ಸಂಸ್ಕೃತದಲ್ಲಿ ಅರ್ಥ. ಇವು ಮಿಶ್ರಣೆ ಅಂತ. ಯವತೀತಿ ಯುವತಿ, ಗಂಡಿನ ಜತೆಗೂಡುವ ವಯಸ್ಸಿನ ಹುಡುಗಿ. ಅವಳು ಚಿಕ್ಕ ಪ್ರಾಯದ ಹುಡುಗಿ, ಇನ್ನೇನು ಮದುವೆ ಆಗಿಲ್ಲ, ಮದುವೆ ವಯಸ್ಸು, ಆ ಹುಡುಗಿ ಯುವತಿ ಅಂತಾರೆ. ಯುವತಿ ವೇಷದಿ ಇವನು ಕಾಣಿಸಿದ್ದು ಆ ರೂಪದಲ್ಲೇ. ಅವು ಯಾವಾಗಲೂ ಹಾಗೆ, ಯುವಾನು ಸತತಂ ಯುವಯೋ ನವಯೋಧಿಕಾಯಿ, ಅವು ಯಾವಾಗಲೂ ಯುವಕರೇ. ಅವಳು ಯುವತಿ, ನೀನು ಯುವಕ, ಲಕ್ಷ್ಮೀನಾರಾಯಣರು. ಇವನು ಮತ್ತೆ ಅತ್ಯಂತ ಸುಂದರಿಯಾದ ಯುವತಿಯ ವೇಷದಲ್ಲಿ ಬಂದುಬಿಟ್ಟಿದ್ದಾನೆ. ಅದನ್ನು ರುದ್ರದೇವರು ನೋಡಿ, ಗೌರೀಧವ ಅನ್ನೋ ಶಬ್ದವನ್ನು ಯಾಕೆ ಬಳಸಿದರು ಅಂದರೆ, ಗೌರೀಧವ ಅಂದರೆ ಪಕ್ಕದಲ್ಲಿ ಗೌರಿ ಇದ್ಲು, ಆಗಲೇ ಅವ್ರ ಹಿಂದೆ ಓಡಿದ, ಅದಕ್ಕೋಸ್ಕರ ಗೌರೀಧವ ಅಂತ ಶಬ್ದವನ್ನು ಬಳಸಿ. ರುದ್ರ ಅಂತನೋ ಶಿವ ಅಂತ ಹೇಳಿಲ್ಲ, ಗೌರೀಧವ ಅಂದರೆ ಹೆಂಡತಿ ಪಕ್ಕದಲ್ಲೇ ಇದ್ದಾಳೆ, ಮೋಹಿನಿ ಹಿಂದೆ ಓಡಿಬಿಟ್ಟಿದ್ದಾನೆ ಇವ. ಅಂದರೆ ಆ ರೂಪದ ಸೆಳೆತ ಎಷ್ಟು ಭಯಾನಕವಾಗಿತ್ತು ಅಂದರೆ, ಪಕ್ಕದಲ್ಲಿ ಹೆಂಡತಿ ಇದ್ದರೆ ಸಾಮಾನ್ಯವಾಗಿ ಎಂಥ ಲಂಪಟ್ರು ಅಂದರೆ ಹೆಂಡತಿ ಏನು ಹೆದರಿ ಅವಳು ಏನು ತಿಳ್ಕೊಳ್ತಾಳೋ ಅಂತ ಆವಾಗ ಸ್ವಲ್ಪ ನೀನು ಮನೆ ಹೋಗಿ ಮತ್ತೆ ಬರ್ತೇನೆ ಅಂತ ಹೇಳ್ಬೇಕಾದ್ರೆ ಹೋಗ್ಯಾರು. ಇದಕ್ಕಲ್ಲ, ಗೌರಿ ಇದ್ದದ್ದು ಮರೆತು ಬಿಟ್ಟು ಪಕ್ಕದಲ್ಲಿ ಗೌರಿ ಇದ್ದಾಳೆ, ಪಾರ್ವತಿ ಪಕ್ಕದಲ್ಲೇ ಇದ್ದಾಳೆ ಅನ್ನುವುದನ್ನು ಮರೆತು ಮೋಹಿನಿಯ ಹಿಂದೆ ಧಾವಿಸಿದ ಅಂತ ಹೇಳ್ತಾರೆ ವ್ಯಾಸರು. ಇದು ಭಗವಂತ ಮೋಹಗೊಳಿಸಿದರೆ ಆ ಮೋಹವನ್ನು ಮೀರುವುದು ಯಾರಿಗೂ ಸಾಧ್ಯವಿಲ್ಲ. ಎಲ್ಲ ಮೋಹವನ್ನು ಮೀರಿದ ದೇವತೆಗಳಲ್ಲಿ ಬ್ರಹ್ಮವಾಯುಗಳನ್ನು ಬಿಟ್ಟರೆ ಇದಕ್ಕಿಂತ ಮಿಗಿಲಾದಂತಹ ತತ್ವ ಇಲ್ಲ ಅನ್ನುವ ರುದ್ರದೇವರಿಗೆ ಈ ರೀತಿ ಆಯಿತು ಅಂದಮೇಲೆ ನಮ್ಮನ್ನೆಲ್ಲ ನೀನು ಪರೀಕ್ಷೆಗೆ ಒಡ್ಡಿದ್ದು ನಮ್ಮ ಗತಿ ಏನಪ್ಪ, ನಮ್ಮ ಕಥೆ ಮುಗಿಯಿತು, ಅದನ್ನ ನಮ್ಮನ್ನು ಪರೀಕ್ಷೆ ಮಾಡಬೇಡ, ದಯವಿಟ್ಟು ಪಾಸ್ ಮಾಡು, ಪರೀಕ್ಷೆ ಮಾಡಬೇಡ, ಪಾಸ್ ಮಾಡೋದು. ಅದು ನೀವು ಹೇಳ್ತಾರಲ್ಲ ಹುಡುಗರು, ಪರೀಕ್ಷೆಯಲ್ಲಿ ಬರೀದೇ ಪಾಸ್ ಮಾಡಬೇಕು, ನಮ್ಮನ್ನು ಪರೀಕ್ಷೆ ಕೊಡಬಾರದು ಅಂತ. ಹಾಗೆ ನಮ್ಮನ್ನು ಪರೀಕ್ಷೆ ಮಾಡಬೇಡ, ಪಾಸ್ ಮಾಡಿಬಿಡು ಅಂತ. ಯುವತಿ ವೇಷದಿ ಹಿಂದೆ ಗೌರೀಧವನ ಮೋಹಿಸಿ ಕೆಡಿಸಿ ಉಳಿಸಿದ. ಮತ್ತೇನೋ ಹಾಳು ಮಾಡಲಿಲ್ಲ, ಅವನಿಗೆ ಅಷ್ಟು ಭ್ರಮೆ ಭರಿಸಿ ಆಮೇಲೆ ಉದ್ಧಾರ ಮಾಡಿದ್ದೀನಿ. ನೀನೇನು ದಾರಿ ತಪ್ಪಿಸಲಿಲ್ಲ, ಆದರೂ ದಾರಿ ತಪ್ಪಿಸಲಿಕ್ಕೆ ನೀನು ಮನಸ್ಸು ಮಾಡಿದರೆ ಯಾರ ದಾರಿಯೂ ತಪ್ಪಿಸಿಬಿಡ್ಬೋದು. ನಿನಗೆ ಅಂಥ ಶಕ್ತ, ನೀನು ನಮ್ಮ ಹತ್ರ ಅಂಥ ನಿನ್ನ ಪ್ರಯೋಗ ಮಾಡಿ ಪರೀಕ್ಷೆಗೊಡ್ಡಿ ನಮ್ಮನ್ನು ಕಂಗಾಲು ಮಾಡಬೇಡ. ಇವನ ಮಾಯವ ಗೆಲುವ ನಾವನು, ನಾವು ನಿನ್ನ ಮಾಯೆಯನ್ನು ಗೆಲ್ತೇವೆ ಅನ್ನೋದು ಸುಳ್ಳು. ಮತ್ತೆ ನಿನ್ನ ಮಾಯೆಯನ್ನು ಗೆಲ್ಲುವಂತೆ ನೀನೇ ಅನುಗ್ರಹ ಮಾಡಿ ಮಾಯೆಯಿಂದ ಸರಿಸು, ನಮ್ಮನ್ನು ದೂರಕ್ಕೆ ತಳಿಸು. ಮಾಯೆಯಿಂದ ನೀನೇ ಬಿಡಿಸಬೇಕು, ನಾವು ಮಾಯೆಯನ್ನು ಬಿಡಿಸಿಕೊಳ್ಳೋದು ಏನು ಬಂತು, ನಮ್ಮ ಸ್ವಸಾಮರ್ಥ್ಯದಿಂದ ಏನೂ ಆಗೋದಿಲ್ಲ. ಆದ್ದರಿಂದ ನಮಗೆ ಎರಡು ಪರದೆಗಳಿದೆ, ಸ್ವರೂಪಾಚ್ಛಾದಿನಿ, ಪರಮಾಚ್ಛಾದಿನಿ. ಸ್ವರೂಪಾಚ್ಛಾದಿನಿ ಅಂತ ತೆಗೆದರೆ ಸ್ವರೂಪ ಸಾಕ್ಷಾತ್ಕಾರ, ಆತ್ಮ ಸಾಕ್ಷಾತ್ಕಾರ. ಪರಮಾಚ್ಛಾದಿನಿ ತೆಗೆದರೆ ಪರಮಾತ್ಮ ಸಾಕ್ಷಾತ್ಕಾರ. ಆ ಪರದೆ ಸರಿಸುವ ಶಕ್ತಿ ನಮಗೆಲ್ಲಿದೆ. ನಮಗೆ ಪರದೆ ಎಲ್ಲಿದೆ ಅಂತ ಗೊತ್ತಿಲ್ಲ, ಸರಿಸುವುದು ಎಲ್ಲಿಂದ ಬಂತು. ಆದ್ದರಿಂದ ನಮಗೆ ಇರುವ ಪರದೆಯನ್ನು ನೀನೇ ಸರಿಸಬೇಕು, ಪರದೆ ಸರಿಸಿ ನೀನೇ ಕಾಣಿಸಿಕೊಳ್ಬೇಕು. ನಾವು ಕಂಡ್ಬಿಟ್ಟು ನೋಡೋದಷ್ಟೇ ನಮ್ಮ ಕೆಲಸ, ಇನ್ನೇನೂ ಮಾಡುವ ಶಕ್ತಿ ಇಲ್ಲ. ನಿನ್ನ ಮಾಯೆಯ ಆವರಣವನ್ನು ನೀನೇ ಸರಿಸಿ ನಮ್ಮನ್ನು ಉದ್ಧಾರ ಮಾಡಬೇಕು. ಅದಕ್ಕೆಲ್ಲ ನಿನ್ನ ಕರುಣಾಳು ಅಂತ ನಾವು ಕರೆಯೋದು, ಇಷ್ಟು ರೆಕಮೆಂಡೇಶನ್ ಮಾಡೋದು. ಪರಮಾತ್ಮನಂಥ ಕರುಣಾಳು ಯಾರಿದ್ದಾನೆ? ಯಾಕೆಂದರೆ ಅವನೇ ಕರುಣೆ ಮಾಡಬೇಕು, ಇಲ್ಲದಿದ್ದರೆ ನಾವು ನಮ್ಮ ಸ್ವಶಕ್ತಿಯಿಂದ ಮಾಯಾ ಆವರಣದಿಂದ ನಾವು ದಾಟಿ ಹೋಗುವುದೇ ಸಾಧ್ಯ ಇಲ್ಲ. ಇವನ ಮಾಯವ ಗೆಲುವನಾವನು ಈ ಜಗತ್ರಯದಿ. ನೀನು ಹೀಗೆ ಪಾಪ ಮಾಡಿದವರನ್ನು ಉದ್ಧಾರ ಮಾಡಿದ್ದುಂಟು, ಮತ್ತು ನಮ್ಮ ಬಗ್ಗೆ ಮಾತ್ರ ನೀನು ಪಕ್ಷಪಾತ ಮಾಡ್ತೀಯೋ ಏನು? ಎಷ್ಟೆಷ್ಟು ಪಾಪ ಮಾಡಿದವರನ್ನು ನೀನು ಕ್ಷಮಿಸಲಿಲ್ಲೇನು? ನೀನು ಮಾಡಿದ್ದು ಏನದೊಂದು, ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಪಾಪಕರ್ಮವ ಸಹಿಸುವಡೆ ಲಕ್ಷ್ಮೀಪತಿಗೆ ಸಮರಾದ ದಿವಿಜರನ್ ಈ ಪಯೋಜ ಭವಾಂಡದೊಳಗೆ ಅವಲ್ಲಿ ನಾ ಕಾಣೆ. ಪಾಪ ಮಾಡುವುದು ನಮ್ಮ ಜನ್ಮ ಸಿದ್ಧ ಹಕ್ಕು, ಕಾಪಿರೈಟ್. ಕ್ಷಮಿಸುವುದು ನಿನ್ನ ಕಾಪಿರೈಟ್. ಅದು ಅದರಿಂದ ನೀನು ಕ್ಷಮಿಸ್ತಿ ಅನ್ನೋದಕ್ಕೆ ದಾಖಲೆ ಉಂಟು ನಮ್ಮ ಹತ್ರ. ನಮ್ಮ ಮೇಲೆ ಮಾತ್ರ ನೀನು ಶಿಕ್ಷೆ ಮಾಡೋದೇನು? ನೀನು ಏನೇನು ಪಾಪ ಮಾಡಿದವರನ್ನು ಕ್ಷಮಿಸಿದ ಎಲ್ಲ ಪಟ್ಟಿ ಉಂಟು ನಮ್ಮ ಹತ್ರ, ನಾವೇನು ಬಿಡೋಲ್ಲ ಸುಲಭಕ್ಕೆ ಅಂತಾರೆ. ಪಾಪ ಕರ್ಮವ ಸಹಿಸುವಡೆ, ಎಂಥೆಂಥ ಪಾಪಗಳನ್ನು ನೀನು ಕ್ಷಮಿಸಿದ್ದಿ, ಸಹನೆ ಮಾಡಿದ್ದಿ, ಅದನ್ನು ಲಕ್ಷ್ಮೀಪತಿಗೆ ಸಮರಾದ ದಿವಿಜರನು ಈ ಪಯೋಜ ಭವಾಂಡದೊಳಗೆ ಆವಲ್ಲಿ ನಾ ಕಾಣೆ. ಪಯೋಜ ಭವ ಅಂದರೆ, ಪಯೋಜ ಅಂದರೆ ಕಮಲ, ಪಯಸ್ಸು ಅಂದರೆ ನೀರು, ನೀರಿನಲ್ಲಿ ಹುಟ್ಟಿದ್ದು ಕಮಲ. ಪಯೋಜ ಭವ ಅಂದರೆ ಬ್ರಹ್ಮ, ಪಯೋಜ ಭವಾಂಡ ಅಂದರೆ ಬ್ರಹ್ಮಾಂಡ. ಅದನ್ನೇ ಅವರು ಬೇರೆ ಬೇರೆ ಸಂದರ್ಭಗಳು ಬೇರೆ ಬೇರೆ ರೀತಿ ಹೇಳ್ತಾರೆ. ಪಯೋಜ ಭವಾಂಡದೊಳಗೆ ಆವಲ್ಲಿ, ಎಲ್ಲಿಯೂ ಇನ್ನೊಂದು ದೃಷ್ಟಾಂತ ಇಲ್ಲ ನಿನ್ನ ಕಾರುಣ್ಯಕ್ಕೆ, ಕ್ಷಮಿಸುವಂತಹ ಸಹಾಗಿನೇ. ಯಾಕೆಂದರೆ ಯಾರ್ಯಾರನ್ನು ಕ್ಷಮಿಸಿದ್ದಿ ಅಂತ ಪಟ್ಟಿ ಹೇಳೇನು? ಗೋಪ, ಗುರುವಿನ ಮಡದಿ, ಭೃಗು, ನಗಚಾಪ ಮೊದಲಾದವರು ಮಾಡಿದ ಮಹಾಪರಾಧಗಳ ಎಣಿಸಿದನೆ ಕರುಣಾ ಸಮುದ್ರ ಹರಿ. ಇಷ್ಟು ಮಂದಿ ಇದ್ದು. ಗೋಪ ಅಂದರೆ ಗೌಹು ಅಂದರೆ, ಸಂಸ್ಕೃತದಲ್ಲಿ ಗೋ ಶಬ್ದಕ್ಕೆ ತುಂಬ ಅರ್ಥಗಳಿವೆ. ಗೌಹು ಅಂದರೆ ಭೂಮಿ ಒಂದರ್ಥ, ಆಮೇಲೆ ಗೌಹು ಅಂದರೆ ವಾಣಿ ಮಾತು, ಮತ್ತೊಂದು ಗೌಹು ಅಂದರೆ ಹಸು. ಭಗವಂತ ಗೋಪಾಲಕನಾದ, ಅವನು ಗೋಪಾಲಕನಾದ ಅಂದರೆ ಎಲ್ಲ ಅರ್ಥದಲ್ಲೂ ಗೋಪಾಲಕನಾದ. ದೇವತೆಗಳು ಭೂಮಿಯಲ್ಲಿ ಅಸುರರ ಭಾರ ಹೆಚ್ಚಿತು,
ಅದಕ್ಕೆ ಬಂದು ಅವತರಿಸಿ ಭೂಮಿಯ ಭಾರವನ್ನು ಕಳಚಬೇಕು ಅಂತ ಗೋವು ಅಂದರೆ ಭೂಮಿ ಗೋರೂಪದಲ್ಲೇ ಹೋದು. ಅದರಿಂದ ಗೌಹು ಅಂದರೆ ಭೂಮಿಯನ್ನು ಪಾಲನೆ ಮಾಡಿದ, ಭೂಮಿಗೆ ಇಳಿದು ಬಂದು. ಅದರಿಂದ ಇಲ್ಲಿ ಅಸುರರು ಶಕ್ತಿ ವೃದ್ಧಿಯಾಗಿ ದೇವತೆಗಳಿಗೂ ತೊಂದರೆಯಾಗಿತ್ತು. ಆದ್ದರಿಂದ ಗೌಹು ಸ್ವರ್ಗವನ್ನು ಪಾಲನೆ ಮಾಡಿದ. ಮತ್ತೆ ಅಲ್ಲಿ ಹೋಗಿ ನಂದಗೋಪನ ಮನೆಯಲ್ಲಿ ಕೂತು ಗೋವುಗಳನ್ನು ಪಾಲನೆ ಮಾಡಿದ. ಎಲ್ಲ ಗೋವುಗಳ ಹಸುಗಳನ್ನು ಪಾಲನೆ ಮಾಡಿದ. ಮತ್ತು ನಿಜವಾಗಿ ಅವನು ಗೌಹು ಅಂದರೆ ವೇದವಾಣಿ, ಗೌರವಾಗ್ವಾಣಿ ಸರಸ್ವತಿ, ಅದರ ಪಾಲಕನಾಗಿ ವೇದೋದ್ಧಾರ ಮಾಡಿದ. ಯಾಕೆ? ದುಗ್ಧಂ ಗೀತಾಮೃತಂ ಪರಂ, ಸಮಸ್ತ ವೇದದ ಸಾರಭೂತವಾಗಿರತಕ್ಕ ಗೀತಾ ಉಪದೇಶ ಮಾಡಿ ವೇದೋದ್ಧಾರ ಮಾಡಿಬಿಟ್ಟ. ವೇದದ ಸಾರ ಸರ್ವಸ್ವವನ್ನು ಕೊಟ್ಟು ಗೌಹು ಅಂದರೆ ವಾಣಿ, ಗೌಹು ಅಂದರೆ ಭೂಮಿ, ಗೌಹು ಅಂದರೆ ಹಸು, ಗೌಹು ಅಂದರೆ ಸ್ವರ್ಗ, ಗೌಹು ಅಂದರೆ ದಿಕ್ಕು, ಗೌಹು ಅಂದರೆ ಕಿರಣ, ಇವೆಲ್ಲ ಗೋಶಬ್ದ. ಗೌಹು ಅಂದರೆ ವಜ್ರಾಯುಧ. ಸುಮಾರಾಗಿ ಇಷ್ಟು ಅರ್ಥಗಳಲ್ಲಿ ಗೋಶಬ್ದವನ್ನು ಬಳಸ್ತಾರೆ ಸಂಸ್ಕೃತದಲ್ಲಿ. ಈಗ ಇಲ್ಲಿ ಗೋಪ ಅಂತ ಹೇಳ್ತಾರೆ. ಯಾವ ಗೋಪ? ಗೋಪ ಅಂದರೆ ನಂದಗೋಪನೂ ಆಗಬಹುದು, ಯಾರೂ ಆಗಬಹುದು. ಕೆಲವರು ಆ ಅರ್ಥವನ್ನು ಹೇಳ್ತಾರೆ. ತಂದೆಯಾಗಿ ನಂದಗೋಪ ತಂದೆಯಂತೆ ವರ್ತಿಸಿ ಈ ಮಗ ಅಂತ ತಿಳ್ಕೊಂಡು ಇವರನ್ನು ಜೋರು ಮಾಡಿದ್ದುಂಟು, ಬೈದದ್ದುಂಟು, ಹಾಗೆ ಮಾಡಿದ್ದುಂಟು, ಹೀಗೆ ಮಾಡಿದ್ದುಂಟು, ಅದನ್ನೆಲ್ಲ ನೀನು ಕ್ಷಮಿಸಿದ್ಯಲ್ವಾ ಅಂತ ಅರ್ಥ ಹೇಳ್ತಾರೆ. ಆದರೆ ಎಲ್ಲ ವ್ಯಾಖ್ಯಾನಕಾರರು ಅದನ್ನು ಒಪ್ಪೋಲ್ಲ ಅರ್ಥವನ್ನು. ಈ ಅರ್ಥ ಹೇಳೋದು ತಪ್ಪು ಅಂತ ಜಮಖಂಡಿ ವದರಾಚಾರ್ಯ ಹೇಳ್ತಾರೆ ವ್ಯಾಖ್ಯಾನದಲ್ಲಿ. ಅಲ್ಲ, ಅದೊಂದು ದೊಡ್ಡ ತಪ್ಪೇ ಅಲ್ಲ, ಅದು ಮಹಾಪರಾಧಗಳ ಎಣಿಸಿದನೆ ಅಂತ ಇದೆ ಮುಂದೆ. ಅವನು ತಂದೆಯಾಗಿ ಮಗನನ್ನು ಗದರಿದ್ದೊಂದು ಮಹಾಪರಾಧ ಅಲ್ಲ. ಯಶೋದೆ ಮಗು ಬೆಣ್ಣೆ ಕದೀತು ಅಂತ ಸೊಂಟಕ್ಕೆ ಹಗ್ಗ ಕಟ್ಟಿದ್ದೊಂದು ಮಹಾಪರಾಧ ಅಲ್ಲ. ಇವೆಲ್ಲ ಮಹಾಪರಾಧಗಳೇ ಅಲ್ಲ, ಹೀಗೆ ಅರ್ಥ ಮಾಡೋದೇ ಅಸಂಗತ ಅಂತ ವಾದರಾಜಾಚಾರ್ಯರು ಹೇಳ್ತಾರೆ. ಅದು ವ್ಯಾಖ್ಯಾನಕಾರರಲ್ಲೇ ಜಗಳ. ಅವ್ರು ಒಬ್ರು ಹೇಳ್ತಾರೆ, ಇನ್ನೊಬ್ರು ಅದು ಅಲ್ಲ ಅಂತ ಹೇಳ್ತಾರೆ. ವಿಷಯ ನಿಜ ಅದು. ಇಲ್ಲಿ ಗೋಪ ಅಂದರೆ ನಂದಗೋಪ ಅಲ್ಲ. ಗೋಪ ಅಂದರೆ ಈ ಗೋಪ ಶಬ್ದದ ಅರ್ಥಗಳಲ್ಲಿ ನಾನು ಗೋವು ಅಂದರೆ ಕಿರಣ, ಕಿರಣಗಳನ್ನು ಮೂಲಕ ನಮ್ಮನ್ನು ರಕ್ಷಣೆ ಮಾಡುವ ಅಂದರೆ ಗೋಪ ಅಂದರೆ ಸೂರ್ಯನೂ ಆಗ್ಬೋದು, ಗೋಪ ಅಂದರೆ ಚಂದ್ರನೂ ಆಗಬಹುದು, ಇದಲ್ಲ ಗೋಪ ಅಂದರೆ ಒಬ್ಬ ದನಕಾಯುವನೂ ಆಗಬಹುದು, ಇದೆಲ್ಲವೂ ಆಗಬಹುದು. ಆದರೆ ಮುಖ್ಯವಾಗಿ ಗೋಪ ಅಂದರೆ ಗೌಹು ಅಂದರೆ ಸ್ವರ್ಗ, ಗೌಹು ಅಂದರೆ ವಜ್ರಾಯುಧ, ಇದು ಎರಡರ ಒಡೆಯನಾದ ಗೋಪ ಅಂದರೆ ಇಂದ್ರ. ಇದು ಬಹಳ ಮಹತ್ವದ ಅರ್ಥ. ಇದು ಗೋಪ ಅಂದರೆ ಇಂದ್ರ ಅನ್ನುವ ಅರ್ಥ ಇಲ್ಲಿ ಹೆಚ್ಚು ಔಚಿತ್ಯಪೂರ್ಣವಾದದ್ದು. ಆಮೇಲೆ ಚಂದ್ರ ಕಿರಣಗಳ ಮೂಲಕ ಬೆಳದಿಂಗಳು ಹರಿಯಿಸಿ ವನಸ್ಪತಿಗಳನ್ನು, ಸೋಮದೇವತೆಯವನು ವನಸ್ಪತಿಗಳನ್ನು ರಕ್ಷಣೆ ಮಾಡತಕ್ಕವ. ಆದ್ದರಿಂದ ಅವನೂ ಆಗಬಹುದು, ಆಗಬಾರದು ಅಂತೇನೂ ಅಲ್ಲ. ಗೋಪ ಅಂದರೆ ಸೂರ್ಯನೂ ಆಗಬಹುದು, ಯಾವುದು ಬೇಕಾದ್ರೆ ಇಟ್ಟುಕೊಳ್ಳಿ, ಅದಕ್ಕೆ ಅರ್ಥ ಮಾಡಲಿಕ್ಕೆ ಬರುತ್ತೆ ಇಲ್ಲಿ, ಅದು ಬೇರೆ ವಿಷಯ. ಮುಖ್ಯವಾಗಿ ಇಂದ್ರ. ಆಮೇಲೆ ಗುರುವಿನ ಮಡದಿ ಅಂದರೆ ಸಾಂದೀಪನಿ ಹೆಂಡತಿ ಅಂತ ಇನ್ನೊಂದು. ಗೋಪ ಅಂದರೆ ನಂದಗೋಪ ಆದಾಗ ಗುರುವಿನ ಮಡದಿ ಅಂದರೆ ಕೃಷ್ಣ ಸಾಂದೀಪನಿ ಆಚಾರ್ಯರ ಹತ್ರ ಪಾಠಕ್ಕೆ ಹೋದ. ಸಾಂದೀಪನಿ ಆಚಾರ್ಯರ ಮಡದಿ ಇವ್ರ ಹತ್ರ ಕಟ್ಟಿಗೆ ತಾ, ಸಾಮಾಂತ, ಅದು ತಾ ಇದು ತಾ ಅಂತೆಲ್ಲ ಕೆಲಸ ಮಾಡಿಸ್ತಿದ್ಲು. ಅದು ಮಹಾಪರಾಧ ಅಲ್ಲ. ಅಂದರೆ ಅದನ್ನು ಬಹಳ ಮಹತ್ವವಾಗಿ ಪರಿಗಣಿಸುವುದಿಲ್ಲ ಆ ಅರ್ಥವನ್ನು. ಕೆಲವರ ಅರ್ಥ ಹೇಳ್ತಾರೆ. ಆದರೆ ಗುರುವಿನ ಮಡದಿ ಅಂದರೆ ನಿಜವಾಗಿ ಗುರು ಅಂದರೆ ಯಾರು? ದೇವಗುರು ಬೃಹಸ್ಪತ್ಯಾಚಾರ್ಯ ಹೆಂಡತಿ ತಾರಾ. ಅದು ಅಲ್ಲಿ ಮುಖ್ಯವಾದ್ದು. ಇನ್ನೂ ಬೇಕಿದ್ದರೆ ಗುರು ಅಂದರೆ ಜನಕ ವಂಶಕ್ಕೆ ಗುರುಸ್ಥಾನದಲ್ಲಿದ್ದವರು ಗೌತಮರು. ಗೌತಮರ ಮಗ ಜನಕ ವಂಶದ ಗುರು ಶತಾನಂದ, ಗೌತಮಶ್ಚ ಶತಾನಂದ. ಅವನ ಮಡದಿ ಅಂದರೆ ಅಹಲ್ಯ ಬೇಕಾದರೆ ಆಗ್ಬೋದು, ಗುರುವಿನ ಮಡದಿ ಅಂದರೆ ಅಹಲ್ಯ ಆಗಬಹುದು, ತಾರೆ ಆಗಬಹುದು. ಇವರನ್ನು ಬೆಳಗಾತಿಯದ್ದು ನಾವು ಸ್ಮರಿಸೋರು. ಅಹಲ್ಯ, ದ್ರೌಪದಿ, ಸೀತಾ, ತಾರಾ, ಮಂಡೋದರಿ ತಥಾ ಪಂಚಕಂ ನಾ ಸ್ಮರೇ ನಿತ್ಯಂ ಮಹಾವಾತಕನಾಶನಂ ಅಂತ ಪ್ರಾತಃ ಕಾಲದಲ್ಲಿ ಸ್ಮರಣೆ ಮಾಡ್ತಕ್ಕಂಥ 5 ಮಂದಿಗಳು. ಅದರಿಂದ ಗುರುವಿನ ಮಡದಿ ಅಂದರೆ ಮುಖ್ಯವಾಗಿ ತಾರೆ, ಅನಂತರ ಬೇಕಿದ್ದರೆ ಅಹಲ್ಯೆಯೂ ಆಗಬಹುದು. ಆಮೇಲೆ ಭೃಗು ಮಹರ್ಷಿಯೇ. ಅಲ್ಲೇನು ಯಾರು ಏನು ಭೃಗು ಅಂದರೆ ಏನು, ಎಷ್ಟು ಅರ್ಥಗಳಿವೆ ಅಂತ ಅಮರಕೋಶ ನೋಡಿ ಅರ್ಥ ಮಾಡೋ ಪ್ರಶ್ನೆ ಇಲ್ಲ. ಭೃಗು ಅಂದರೆ ಭೃಗು ಮುನಿ. ಆಮೇಲೆ ನಗಧರ, ನಗಚಾಪ. ನಗ ಅಂದರೆ ಪರ್ವತ. ಯಾವುದು ಹೋಗುವುದಿಲ್ಲವೋ ಅದು ಮರವೂ ಹೋಗುವುದಿಲ್ಲ, ಪರ್ವತವೂ ಹೋಗುವುದಿಲ್ಲ. ನಗ ಅಂದರೆ ಸಂಸ್ಕೃತದಲ್ಲಿ ಮುಖ್ಯವಾಗಿ ಪರ್ವತ ಅಂತ ಅರ್ಥ, ಚಲನ ಇಲ್ಲದ್ದು. ಅದು ಒಂದು ಕಾಲದಲ್ಲಿ ಇಂದ್ರ ವಜ್ರಾಯುಧದಿಂದ ಅದರ ಸೊಕ್ಕು ಮುರಿಯುವ ತನಕ ಬೆಟ್ಟಗಳಿಗೂ ಚಲನೆ ಇತ್ತು. ಅದರ ನಂತರ ಅವು ನಗಗಳಾದವು ಅನ್ನುವಂಥದ್ದನ್ನು ಒಂದು ಸಾಂಕೇತಿಕವಾಗಿ ಹೇಳ್ತಾರೆ. ಅಂತ ನಗ ಅಂದರೆ ಪರ್ವತಗಳು. ನಗ ಚಾಪ ಅಂದರೆ ಪರ್ವತವನ್ನು ಬಾಣವಾಗಿ ಹಿಡ್ಕೊಂಡವ ಅಂತ. ಇದು ಯಾರು? ಇದಕ್ಕೆ ಪೌರಾಣಿಕ ಕಥೆ. ನಾವು ತ್ರಿಪುರಾಸುರರ ಸಂಹಾರ ಮಾಡಬೇಕಾಗಿದ್ದರೆ ರುದ್ರ ಮೇರು ಪರ್ವತವೇ, ಮೇರು ಪರ್ವತದ ಅಭಿಮಾನಿ ದೇವತೆ ಚಾಪರೂಪದಲ್ಲಿ ಬಂದು ವಿಷ್ಣುವೇ ಅದರಲ್ಲಿ ಬಾಣರೂಪನಾಗಿ ನಿಂತು
ತ್ರಿಪುರರನ್ನು ಸಂಹಾರ ಮಾಡಿದ ಅನ್ನತಕ್ಕಂಥ ಕಥೆಯನ್ನು ಪುರಾಣಗಳಲ್ಲಿ ನಾವು ನೋಡ್ತೇವೆ. ಅದರಿಂದ ನಗಚಾಪ ಅಂದರೆ ಬೆಟ್ಟವನ್ನೇ ಚಾಪವಾಗಿ ಮಾಡಿಕೊಂಡವ ಅಂದರೆ ರುದ್ರದೇವರು. ಅದು ಇಲ್ಲಿ ಗೋಪ, ಇಂದ್ರ, ಆಮೇಲೆ ಗುರುವಿನ ಮಡದಿ ತಾರೆ, ಮುಖ್ಯವಾಗಿ ಹಲ್ಲೆ ಅನ್ನೋದು ಅಮುಖ್ಯವಾದ ಅರ್ಥ. ಗುರುವಿನ ಮಡದಿ ತಾರೆ, ಭೃಗು ಋಷಿ ಮತ್ತು ರುದ್ರದೇವರು, ಈ 4 ಜನರನ್ನು ಹೇಳ್ತಾರೆ. ಈ 4 ಜನರು ಮಹಾಪರಾಧ ಮಾಡಿದರೂ ನೀನು ಅದನ್ನು ಏನಾದರೂ ಗಣಿಸಿದೆಯೋ? ಏನೂ ಗಣಿಸಲಿಲ್ಲ, ಅದನ್ನು ಲೆಕ್ಕಕ್ಕೆ ತಗೊಳ್ಳಿಲ್ಲ, ನೀನು ಅವನ್ನು ಉದ್ಧಾರ ಮಾಡಿಬಿಟ್ಟು. ಆದ್ದರಿಂದ ನಮ್ಮನ್ನೆಲ್ಲ ಯಾಕೆ ನೀವು ತೊಂದರೆ ಕೊಡೋದು? ನಮಗೆ ನಾವು ಬೇಕಾಷ್ಟು ತಪ್ಪು ಮಾಡ್ತೇವೆ, ಅದನ್ನು ಎಲ್ಲ ಕ್ಷಮಿಸಿ ಉದ್ಧಾರ ಮಾಡಿಬಿಡು. ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಯಾಕೆ ವಿಳಂಬ ಮಾಡ್ತಾ ಇದ್ದಿ? ಅವರೆಲ್ಲ ತಪ್ಪು ಮಾಡಿದ್ದನ್ನು ಕ್ಷಮಿಸಲಿಲ್ಲ ನೀನು ಅಂತ ಒಂದು ರೀತಿ ಭಗವಂತನ ಜೊತೆಗೆ ಭಕ್ತನ ಸರಸ ಇದು. ಗೋಪ ಇಂದ್ರ ಏನು ಮಾಡಿದ? ಇಂದ್ರ ಅನೇಕ ಅಕೃತ್ಯಗಳನ್ನು ಮಾಡಿದ್ದಾನೆ. ಅವನು ಈಗ ಒಂದು ಆಗ ಹೇಳಿದ್ದೆ ಅಂದರೆ ಅವನು ಅಹಲ್ಯ ಜಾರನಾದದ್ದು ಒಂದು ಅವನದ್ದು ಅಂದ. ಎಲ್ಲಿ ತನಕ ಅಂದರೆ ವೇದದಲ್ಲಿ ಅವನಿಗೆ ಇಂದ್ರನಿಗೆ ಅಹಲ್ಯಾಯಿ ಜಾರ ಅಂತ ಅವನು ಸ್ತೋತ್ರ. ಅದು ನೀನು ಅಹಲ್ಯೆ ಜಾರ ನೋಡಿ, ಅದು ಕ್ವಾಲಿಫಿಕೇಶನ್ ಅವನಿಗೆ. ದೊಡ್ಡವರು ಮಾಡಿದರೆ ಹೊಗಳಿಕೆ, ಪಾಪದವ್ರು ಮಾಡಿದರೆ ನಿಂದೆ. ಅದು ಇದು ನೀನು ಅಹಲ್ಯೆ ಜಾರ ಅಂತ ಸ್ತೋತ್ರ ಮಾಡ್ತಾರೆ ಇಂದ್ರನನ್ನು. ಆಮೇಲೆ ಅಹಲ್ಯ ಯೈಜಾರ ಯಸ್ವಾಹ ತಗೊಂಡು ಆಹುತಿ ಕೊಡೋದೆ. ಇದು ಅಷ್ಟೇ ಅಲ್ಲ, ತಸ್ಯ ಲೋಮಚ ನಮೀಯತೆ ಎಂದರು. ಅವನು ಅಹಲ್ಯೆಯನ್ನು ಕೆಡಿಸಿದ್ರಿಂದ ಅವನ ರೋಮವೂ ಕೊಂಕಲಿಲ್ಲ. ಅರೆ, ಅವನು ದೊಡ್ಡವರು ಮಾಡಿದ್ದಕ್ಕಿಸಿಕೊಂಡ್ರು, ಪಾಪದವರು ಮಾಡಿದರೆ ಅಪವಾದ. ಯಾಕೆ? ಅದು ಅದರ ಹಿನ್ನೆಲೆಯಲ್ಲಿ ಇರ್ತಕ್ಕಂಥ, ಯಾಕೆ ಹಾಗೆ ಮಾಡಿದ ಇಂದ್ರ ಅದನ್ನು ಯೋಚನೆ ಮಾಡಿ. ಅದು ನಿಜವಾಗಿರತಕ್ಕಂಥ ಭಗವಂತನ ಒಂದು ಮಹಾ ಕಾರ್ಯಕ್ಕೆ ನಾಂದಿ ಆಯಿತು ನೋಡಿ. ನಿನ್ನೆ ಒಂದು ಕ್ಯಾಸೆಟ್ನಲ್ಲಿ ಒಬ್ಬರು ಹೇಳ್ತಾ ಇದ್ದರು, ಅದನ್ನು ಕೇಳಿ ಸಂಕಟ ಎದ್ದು ಹೋಯ್ತು ನನಗೆ. ಏನು ಅಂದರೆ, ಎಲ್ಲೋ ಗುಲ್ಬರ್ಗಾದಲ್ಲಿ ಪುರೋಹಿತರೊಬ್ಬರು ಏನು ಅಹಲ್ಯೆ ಮಾಡಿದಂಥ ಪಾಪ ಜಗತ್ತಿನಲ್ಲಿ ಯಾವ ಹೆಣ್ಮಗಳು ಮಾಡಲಿಲ್ಲ, ಏನೂ ಮಾಡಲಿಲ್ಲ ಒಬ್ಬ ಅವಳು. ಆ ಪುರೋಹಿತರಿಗೆ ಏನು ಸಿಟ್ಟು ಬಂದಿದೆ ಅಹಲ್ಯೆ ನನಗೆ ಗೊತ್ತಿಲ್ಲ. ಅವಳು ಮಾಡಿದಂಥ ಪಾಪ ಜಗತ್ತಿನಲ್ಲಿ ಅಂಥ ಕೆಟ್ಟ ಕೆಲಸವನ್ನು ಯಾರೂ ಇನ್ನೊಬ್ಬರು ಅವಳಷ್ಟು ಕೆಟ್ಟ ಕೆಲಸ ಮಾಡಿದವರೇ ಜಗತ್ತಲ್ಲಿಲ್ಲ ಅಂತ ಹೇಳಿಬಿಟ್ರು. ಅಲ್ಲಿ ಎಲ್ಲಾರು ನಾನು ಎದುರು ಸಿಕ್ಕಿದ್ರೆ ಕಪಾಲಕ್ಕೆ ಹೊಡಿತಿದ್ದೆ. ಅವರು ಏನೋ ಬರೇ ಟಿ ವಿಯಲ್ಲಿ ನೋಡೋದು, ಏನು ಮಾಡಲಿಕ್ಕೆ ಉಪಾಯ ಆಗಲಿಲ್ಲ, ಏನೂ ಮಾಡಲಿಲ್ಲ ಅವಳು ಪಾಪ. ಅಲ್ಲ, ಭಗವಂತನಿಗೆ ಅವಳ ಮೇಲೆ ಕೋಪ ಇಲ್ಲ, ಇವರಿಗೆ ಯಾಕ್ರಿ ಇಷ್ಟಿಟ್ಟು? ಆ ಇಂದ್ರ ಅಹಲ್ಯೆಯನ್ನು ಕೆಡಿಸುವಂತಹ ಕ್ರಿಯೆಯ ಹಿಂದೆ ಒಂದು ದೊಡ್ಡ ಡಿವೈನ್ ಪರ್ಪಸ್ ಇದೆ. ಮುಂದೆ ರಾಮಾವತಾರದಲ್ಲಿ ಅಹಲ್ಯೋದ್ಧಾರದ ಕಾರ್ಯಕ್ಕೆ ಬೇಕಾದ ನಾಟಕದ ಪ್ರಸ್ತಾವನೆ ಅದು. ಹಾಗಾಗಿ ಇದು ಮುಂದೆ ಭಗವಂತನ ಒಂದು ಮಹಾಕಾರ್ಯ, ಅವತಾರದ ಒಂದು ಮಹಾಕಾರ್ಯಕ್ಕೆ ಪ್ರಸ್ತಾವನೆಯಾಗಿ ಅವರು ಮಾಡಿದ್ದಾರೆ. ಆ ಒಂದು ಉದ್ದೇಶ ಇದ್ದಾಗ ನೋಡಿ, ಈ ಉದ್ದೇಶ ಇದ್ದಾಗ ಅದರ ಮುಖವೇ ಬೇರೆ ಆಯಿತು. ಅಲ್ಲ, ಅಹಲ್ಯೆ ಅನ್ನತಕ್ಕಂಥ ಋಷಿಪತ್ನಿ ಅವಳು ಸುಂದರಿಯಾಗಿದ್ದಾಳೆ, ಏನೋ ಈ ಗೌತಮನಿಗೆ ಮಡದಿ ಆಗಿಬಿಟ್ಲು, ನನಗೆ ಹೆಂಡತಿ ಆಗಬೇಕಿತ್ತು ಅಂತ ಇವನು ಅಸಹನೆಯಿಂದ ಹೋಗಿದ್ದರೆ ಅದು ಪಾಪ ಆಯಿತು. ಆದರೆ ಅವನಿಗೆ ಭಗವಂತನ ಸೇವೆ ಅಂತ ತಿಳ್ಕೊಂಡು ಮಾಡಿದರೆ ಅದು ಪಾಪ ಅಲ್ಲ. ಅದು ಹಿಂದೆ ಯಾವಾಗಲೂ ಜ್ಞಾನಿಗಳು ಇದನ್ನು, ಆಚಾರ್ಯರು ಒಂದು ಮಾತು ಹೇಳ್ತಾರೆ, ಏನು ಅಂದರೆ, ಭಗವಂತನ ಭಕ್ತರು ಮಾಡಿದ ಧರ್ಮ ಅಧರ್ಮವೂ ಧರ್ಮವಾಗತ್ತೆ, ಆದರೆ ಭಗವಂತನ ಭಕ್ತರಲ್ಲದವರು ಮಾಡಿದ ಧರ್ಮವೂ ಅಧರ್ಮವಾಗುತ್ತೆ ಅಂತ. ಇದೇನು ಪಕ್ಷಪಾತ ಇಷ್ಟು ದೇವರಿಗೆ? ಅವನ ಪೈಕಿಯವರು ಮಾಡಿದರೆ ಅಧರ್ಮವನ್ನು ಧರ್ಮ ಮಾಡಿಬಿಡೋದು, ಆದರೆ ಅವನು ಆಗದೇ ಇದ್ದವ್ರು ಮಾಡಿದ ಧರ್ಮವೂ ಅಧರ್ಮ ಆಗೋದು. ಏನು ಅಂದರೆ, ದಿಸ್ ಈಸ್ ಅಗೇನ್ ದ ಕಾನ್ಸೆಪ್ಟ್. ಜ್ಞಾನಿಗಳು ಮಾಡಿದ ಅಧರ್ಮವೂ ಧರ್ಮವಾಗುತ್ತೆ ಅಂದರೆ, ಜ್ಞಾನಿಗಳು ಮಾಡುವಾಗ ನಮಗೆ ಅದು ನೋಡಿ ಅಧರ್ಮದ ಹಾಗೆ ಕಾಣುತ್ತೆ, ಅವರಿಗೆ ಅದರ ಹಿಂದೆ ಇರತಕ್ಕಂಥ ದಿವ್ಯ ಉದ್ದೇಶ ಗೊತ್ತಿದೆ. ಈಗ ಉದಾಹರಣೆಗೆ, ಇಷ್ಟೆಲ್ಲ ದೊಡ್ಡ ಸಂಗತಿ ಬೇಡ, ಯುದ್ಧದಲ್ಲಿ ದುರ್ಯೋಧನನು ಆಗದವ್ರನ್ನ ಕೊಂದ, ಸದೆ ಬಡಿದ, ಅವನ ಕಡೆಯವರು ಕೊಂದರು. ಈ ಕಡೆ ಭೀಮಸೇನನು ಕೊಂದ, ಪಾಂಡವರು ಯುದ್ಧ ಮಾಡಿದರು. ಅರೆ, ಪಾಂಡವರು ಯುದ್ಧ ಮಾಡಿದ್ದು ಪುಣ್ಯ ಆಯಿತು, ದುರ್ಯೋಧನ ಯುದ್ಧ ಮಾಡಿದ್ದು ಪಾಪ ಆಯಿತು. ಕಾರಣ ಏನು ಅಂದರೆ, ಇವರು ಇದು ಅನ್ಯಾಯದ ವಿರುದ್ಧ ಹೋರಾಡುವುದಕ್ಕೋಸ್ಕರ ಭಗವಂತ ಕೊಟ್ಟ ಅವಕಾಶ, ಭಗವಂತನ ಸೇವೆ ಅಂತ ಮಾಡಿದರು. ಅವನಾಗಲ್ಲ, ಪಾಂಡವರನ್ನು ಗೆದ್ದು ಅವರನ್ನು ಸೋಲಿಸಿ ಅವರನ್ನು ಮಣ್ಣು ಮುಕ್ಕಿಸಿಬಿಡಬೇಕು, ನಾನು ಸರ್ವಸಂಪನ್ನನಾಗಿ ಮರಿಬೇಕು. ಇದು ಅಧರ್ಮ ಆದದ್ದು ಕ್ರಿಯೆ ಅಲ್ಲ, ಕ್ರಿಯೆ ಹಿಂದೆ ಇದ್ದ ಭಾವ. ಅದನ್ನು ಜ್ಞಾನಿಗಳು ಮಾಡುವಾಗ ಮೇಲುನೋಟಕ್ಕೆ ನಮಗೆ ಅದು ಪಾಪಕರ್ಮ ಅಂತ ಕಂಡರೂ ಅದರ ಹಿಂದೆ ಅವರಿಗೆ ಭಗವದ್ ಆರಾಧನೆಯ ಭಾವ ಇದ್ದರೆ ಅದು ಧರ್ಮವಾಗಿ ಬಿಡುತ್ತೆ. ಪಾಪಿಗಳು ಅವರು ಒಳ್ಳೆಯ ಕೆಲಸವನ್ನೇ ಮಾಡಿದ್ರು, ಅದರ ಹಿಂದೆ ದುರುದ್ದೇಶ ಇದ್ದರೆ, ಅವ್ರು ಹೇಳೋದ್ರ ಅರ್ಥ ಹಾಗೆ, ಪಾಪಿಗಳು ಒಳ್ಳೆಯ ಕೆಲಸ ಮಾಡಿದ್ರು ಅದು ಪಾಪ ಆಗತ್ತೆ ಅಂದರೆ ಏನು, ಅದರ ಹಿಂದೆ ಇರುವ ಭಾವ ದುಷ್ಟವಾಗಿರ್ತದೆ. ಜ್ಞಾನಿಗಳು ಮೇಲುನೋಟಕ್ಕೆ ಕೆಟ್ಟ ಕೆಲಸ, ಭೀಮಸೇನ ಮಾಡಿರ್ತಕ್ಕಂಥ ಕೃತ್ಯ, ಹತ್ಯಾಕಾಂಡದಲ್ಲಿ ಹೈಯೆಸ್ಟ್ ಮರ್ಡರ್ ಮಾಡಿದ್ರು ಭೀಮಸೇನ. ಹಾಗೆ ಮಹಾಭಾರತ ಯುದ್ಧದಲ್ಲಿ
ಅತ್ಯಂತ ಹೆಚ್ಚು ಕೊಲೆ ಮಾಡಿದವನು ಭೀಮಸೇನ. ಭಗವಂತನಿಗೆ ಅತ್ಯಂತ ದೊಡ್ಡ ಸೇವೆ ಮಾಡಿದವನು ಭೀಮಸೇನ. ಯಾಕೆಂದರೆ ಅದು ನಾಶ ಆಗಬೇಕಿತ್ತು ಅನ್ನೋದಕ್ಕೋಸ್ಕರವೇ ಬಂದವನವನು. ಅವನ ಕೆಲಸ ಮಾಡಿದವನಿಗೆ ಅತ್ಯಂತ ದೊಡ್ಡ ಸೇವೆ ಮಾಡಿದವನು ಭೀಮಸೇನ. ಹಾಗಾದರೆ ಎಲ್ಲಿ ಯಾವುದು ಮಾಡ್ತೇವೆ ಅದರ ಹಿಂದೆ ಡಿವೈನ್ ಪರ್ಪಸ್ಸು, ಭಗವತ್ ಸಂಕಲ್ಪಕ್ಕೆ ಅನುಗುಣವಾಗಿ ನಾವು ಏನು ಮಾಡ್ತಾ ಇದ್ದೇವೆ ಅನ್ನುವ ಭಾವ ಇದ್ದಾಗ ಮಾಡುವ ಕ್ರಿಯೆ ಪುಣ್ಯ ಆಗಿಬಿಡುತ್ತೆ. ಅದರಲ್ಲಿ ಸ್ವಾರ್ಥ ಇದ್ದಾಗ ಪುಣ್ಯ ಕಾರ್ಯವೂ ಪಾಪವಾಗಿ ಬಿಡುತ್ತೆ. ಇಷ್ಟೇ ವಿಷಯ. ಹಾಗಾಗಿ ಇಂದ್ರ ಅಹಲ್ಯೆಯನ್ನು ಕೆಡಿಸಿದ, ಅದು ರಾಮಾವತಾರದ ಕಥೆ. ಕೃಷ್ಣಾವತಾರದಲ್ಲಿ ಏನು ಕಮ್ಮಿ ಕಾರಬಾರ ಮಾಡಿದ್ನೋ ಅವನು. ಕೃಷ್ಣಾವತಾರದಲ್ಲೇ ಅವನು ಕೃಷ್ಣನಿಗೆ ತೊಂದರೆ ಕೊಟ್ಟಿದ್ದ. ಏನು, ಕೃಷ್ಣ ಬಾಲ್ಯದಲ್ಲಿ ಇಂದ್ರನ ಪೂಜೆ ಮಾಡೋದು ಬೇಡ ಅಂದ. ಗೋವರ್ಧನದ ಪೂಜೆ ಮಾಡ್ರಿ, ಗೋವುಗಳ ಪೂಜೆ ಮಾಡ್ರಿ. ಇಂದ್ರ ಕಿಮಿಂದ್ರೇಣ ಅನೀಶೇನ ಇಂದ್ರೇಣ. ನೀವು ಏನು ಇಂದ್ರ ಏನು ಕೊಡ್ತಾನೆ ನಿಮಗೆ? ನೀವು ಮಾಡದೇ ಇದ್ದದ್ದನ್ನು ಇಂದ್ರ ಏನು ಕೊಡ್ತಾನೆ? ನೀವು ಮಾಡಿದ್ದನ್ನು ನೀವು ಪಡೆಯೋದು. ಇಂದ್ರನಿಗೆ ಏನು ಅಧಿಕಾರ ಇದೆ ಇರದೇ ಇದ್ದದ್ದನ್ನು ಕೊಡಲಿಕ್ಕೆ? ಅದರಿಂದ ಇಂದ್ರನ ಪೂಜೆ ಅಲ್ಲ, ನೀವು ಗೋವರ್ಧನನ ಪೂಜೆ ಮಾಡ್ರಿ. ನಿಮಗೆ ದನಗಳು ಹಾಲು ಕೊಡುವವು ಅವುಗಳ ಪೂಜೆ ಮಾಡ್ರಿ, ಅವುಗಳಿಗೆ ಹುಲ್ಲು ಕೊಡುವವು ಗೋವರ್ಧನ. ಆ ಗೋವರ್ಧನಲ್ಲಿರತಕ್ಕಂಥ ಭಗವಂತನಿಗೆ ಪೂಜೆ ಮಾಡ್ರಿ, ಗೋವಿನಲ್ಲಿರತಕ್ಕಂಥ ಭಗವಂತನಿಗೆ ಗೋಪಾಲಕೃಷ್ಣನಿಗೆ ಪೂಜೆ ಮಾಡ್ರಿ ಅಂತ ಅಂದ್ಬಿಟ್ಟ ಅವನು. ಅಲ್ಲಿ ನಾನೇ ಪೂಜೆ ತಗೋತೀನಿ, ಅಲ್ಲೇ ಮಾಡ್ರಿ ಅಂತ ಅಂದ್ಬಿಟ್ಟ. ಇಂದ್ರ ಮಳೆ ಬರೆಸಿ ಗೋಕುಲವನ್ನು ನಾಶ ಮಾಡಿಬಿಟ್ಟು ಕೃಷ್ಣನ ಇಷ್ಟವನ್ನು ವಿರುದ್ಧ ಮಾಡಬೇಕು ಅನ್ನುವಂಥದ್ದು. ವಿಸ್ಮೃತ ರಥಾಂಗಧರಾವತಾರ, ಒಂದು ರೀತಿಯ ತಾಮಸಾವೇಶ ಬಂದು ಕೃಷ್ಣ ದೇವರು ಅನ್ನೋದನ್ನು ಮರೆತು ಮಳೆ ಬರೆಸಿದ ಅಂತ ಹೇಳ್ತಾರೆ ಆಚಾರ್ಯರು. ವಿಸ್ಮೃತ ರಥಾಂಗಧರಾವತಾರ ಅಂತ ತಾತ್ಮನಿದ್ದಾರೆ. ಅವನಿಗೆ ಭಗವತ್ ಪ್ರಜ್ಞೆಯನ್ನು ಕಳ್ಕೊಂಡು ಒಂದು ಕೈ ನೋಡಿ ಬಿಡಬೇಕು ಈ ಕೃಷ್ಣನನ್ನು. ಏನು ನನ್ನ ಪೂಜೆ ಮಾಡಿದ ಹಾಗೆ ಮಾಡಿಬಿಟ್ಟ ಅನ್ನೋ ಸಿಟ್ಟು ಬಂದು 7 ದಿವಸಗಳ ಕಾಲ ಧಾರಾಕಾರ ಮಳೆ ಸುರಿಸಿದ. ಇದನ್ನು ಕೃಷ್ಣನನ್ನು ದ್ವೇಷ ಮಾಡಿದ್ದಿದ್ದು. ಇದೇನು ಸಾಮಾನ್ಯ ಅಪರಾಧವೇ? ಕೃಷ್ಣನನ್ನ ದೇವರು ಅನ್ನುವುದನ್ನು ಎಚ್ಚರ ತಪ್ಪಿ ಕೃಷ್ಣನಿಗೆ ವಿರೋಧ ಮಾಡಿ ಕೃಷ್ಣನನ್ನು ಸೋಲಿಸಿಬಿಡಬೇಕು ಅಂತ. ಏನು ಇನ್ನು ಮೇಲೆ ಇಲ್ಲಪ್ಪ, ಬರೋ ವರ್ಷದಿಂದ ನೀವು ಗೋಪೂಜೆ ಗೋವರ್ಧನ ಪೂಜೆ ಬೇಡ, ಇಂದ್ರ ಪೂಜೆನೇ ಮಾಡ್ರಿ ಅಂತ ಅವನ ಬಾಯಲ್ಲಿ ಹೇಳಿಸ್ಬಿಡ್ಬೇಕು ಅಂತ ಹಠ ಅವರಿಗೆ. ಆದರೆ ಆಗಲಿಲ್ಲ, ಅದು ಬೇರೆ ವಿಷಯ. ಹೀಗೆ ಒಂದು ಮಾಡಿದ. ಆಮೇಲೆ ದೇವಲೋಕಕ್ಕೆ ಹೋದ ಕೃಷ್ಣ. ನರಕಾಸುರನನ್ನು ಕೊಂದ ಮೇಲೆ ಅಲ್ಲಿ ಸತ್ಯಭಾಮೆ ಪಾರಿಜಾತ ಪುಷ್ಪ ನನಗೆ ಬೇಕು ಅಂದ್ಲು. ಆ ಗಿಡ ತಗೊಂಡು ನೀನು ದ್ವಾರಕೆಯಲ್ಲಿ ನಡು ಅಂದ. ಅವನು ಹಿಡ್ಕೊಂಡು ಹೊರಟ್ರೆ ಇಂದ್ರ ದೇವಲೋಕದ ಪಾರಿಜಾತ ಪುಷ್ಪವನ್ನು ನೀನೇನು ಕೊಂಡು ಹೋಗುವುದಂದ್ರೆ ಯುದ್ಧ ಮಾಡಿದ. ಘೋರವಾಗಿ ಯುದ್ಧ ಮಾಡಿದ್ದಾನೆ. ಆಮೇಲೆ ಖಾಂಡವ ದಹನ ಮಾಡುವಾಗ ಮತ್ತೆ ಅಲ್ಲಿ ಇಂದ್ರ ಮಳೆ ಬರೆಸಿ ಅವರಿಗೆ ಖಾಂಡವ ದಹನ ಮಾಡದಂತೆ ತಡೆ ಒಡ್ಡಿದ್ದಾನೆ. ಅನೇಕ ವಿಧವಾಗಿರತಕ್ಕಂಥ ಪ್ರತಿರೋಧ, ಭಗವಂತನಿಗೆ ಪ್ರತಿರೋಧ ಮಾಡಿದ್ದಾನೆ. ಯಾವ ಪ್ರತಿರೋಧದಲ್ಲಿ ಆದರೂ ಭಗವಂತ ಕೋಪಿಸಿಕೊಂಡು ನೀನು ಹೀಗೆ ಮಾಡಿದೆ ಅಲ್ವಾ, ನಿನ್ನನ್ನು ಇಂದ್ರ ಪದವಿಯಿಂದ ಕಿತ್ತು ಹಾಕಿದ್ದೇನೆ ಅಂತ ಹೇಳಿದ್ದುಂಟು? ಇಲ್ಲ. ಅವನು ಯಾವ ಅಪರಾಧಕ್ಕೂ, ಯಾಕೆಂದರೆ ಶುದ್ಧ ಜೀವ, ಒಳ್ಳೆಯ ಜೀವ. ನಾವು ನೋಡಿ, ಈಗ ಒಬ್ಬ ಒಳ್ಳೆಯ ಮನುಷ್ಯ ಏನೋ ಅಕಸ್ಮಾತ್ ತಪ್ಪು ಮಾಡ್ತಾನೆ. ಆವಾಗ ನಾವೇನು ಹೇಳ್ತೇವೆ, ಒಳ್ಳೆಯ ಮನುಷ್ಯರೇ ಏನೋ ಅಕಸ್ಮಾತ್ ತಪ್ಪು ಮಾಡ್ದ, ಬಿಟ್ಟುಬಿಟ್ರೆ ಒಂದು ಸರ್ತಿ ಕ್ಷಮಾ ಮಾಡೋಣ. ಇನ್ನು ಯಾರೋ ಒಬ್ಬ ಮೂರ್ಖ ಇರ್ತಾನೆ, ಅವನು ಮಾಡಿ ಅವನ ಸ್ವಭಾವನೇ ಹಾಗೆ, ಬಿಡಬೇಡಿ ಅವನನ್ನು. ಮತ್ತೆ ಇಬ್ಬರು ಒಂದೇ ವಿಷಯಕ್ಕೆ. ಒಳ್ಳೆಯವರು ತಪ್ಪು ಮಾಡಿದಾಗ ಯಾವುದೋ ಅಕಸ್ಮಾತ್ ಯಾವುದೋ ಒಂದು ಒತ್ತಡಕ್ಕೆ ಪ್ರಮಾದದಿಂದ ಮಾಡಿದರೂ ಅದಕ್ಕೆ ಕ್ಷಮೆ ಇದೆ. ಯಾಕಂದರೆ ಜೀವ ಸ್ವಭಾವ ಒಳ್ಳೆಯದದು. ಕೆಟ್ಟ ಬುದ್ಧಿ ಅಕಸ್ಮಾತ್ ಆಹಿತ, ಅದು ಹೊರಗಿನಿಂದ ಬಂದದ್ದು, ಅದನ್ನು ಕ್ಷಮಿಸಿಬಿಟ್ಟ. ಹೀಗೆ ಇಂದ್ರ ಮಾಡಿರತಕ್ಕಂಥ ಅಪರಾಧಗಳನ್ನು ಕ್ಷಮಿಸಿದವನು. ಆಮೇಲೆ ಗೋಪ ಗುರುವಿನ ಮಡದಿ ಬೃಹಸ್ಪತ್ಯಾಚಾರ ಹೆಂಡತಿ ತಾರೆ, ಅವಳಿಂದ ಒಂದು ತಪ್ಪಾಗೋಯಿತು. ಅವಳು ಚಂದ್ರನನ್ನು ಪ್ರೀತಿಸಿದ್ಳು. ಚಂದ್ರನಿಂದಾಗಿ ಅವಳಿಗೊಬ್ಬ ಮಗ ಹುಟ್ಟಿದ, ಬುಧ. ತಮ್ಮ ಯೋಗ್ಯತೆಗಿಂತ ಅಧಮನಾಗಿರತಕ್ಕ ವ್ಯಕ್ತಿಯನ್ನು ಪ್ರೀತಿಸುವುದು ಗಂಡಾಗಲಿ ಹೆಣ್ಣಾಗಲಿ ಮಹಾಪಾಪ. ತನ್ನ ಯೋಗ್ಯತೆಗಿಂತ ಅಧಮನಾಗಿರತಕ್ಕವನನ್ನು ಪ್ರೀತಿಸಿದ್ಲು ಚಂದ್ರ. ಆಮೇಲೆ ಬೃಹಸ್ಪತ್ಯಾಚಾರ್ಯರು ತನ್ನ ಪತಿಗಿಂತ ಕೆಳಗಿರತಕ್ಕವ ಚಂದ್ರ. ತನ್ನ ಪತಿಯ ಯೋಗ್ಯತೆ, ಬೃಹಸ್ಪತ್ಯಾಚಾರ್ಯರು 10ನೇ ಕಕ್ಷೆಯಲ್ಲಿರುವವರು, ಇವನು 12ನೇ ಕಕ್ಷೆಯಲ್ಲಿರುವವ. ತನ್ನ ಪತಿಯಗಿಂತ ಅಧಮನಾಗಿರತಕ್ಕಂಥ ಚಂದ್ರನನ್ನು ಪ್ರೀತಿಸಿದ್ಲು. ಉತ್ತಮ, ತನ್ನ ಯೋಗ್ಯತೆಗಿಂತ ಉತ್ತಮರಾದವರ ಪತ್ನಿಯನ್ನು ಚಂದ್ರ, ಇಬ್ಬರದು ಬಹಳ ದೊಡ್ಡ ತಪ್ಪಾಯಿತು. ಅದರಿಂದ ಗೋಪ ಅಂದರೆ ಚಂದ್ರ ಅಂತ ಇಟ್ಕೊಂಡ್ರೆ ಈಗ ಚಂದ್ರ ಮತ್ತು ತಾರೆ ಇವರಿಬ್ಬರು ತನ್ನ ಯೋಗ್ಯತೆಗಿಂತ ಮಿಗಿಲಾದವರ ಉತ್ತಮರ ಪತ್ನಿಯನ್ನು ಚಂದ್ರ ಪ್ರೀತಿಸಿದ. ತನ್ನ ಪತಿಗಿಂತ ಅಧಮನಾದವನನ್ನು ತಾರೆ ಪ್ರೀತಿಸಿದ್ಲು. ಇಬ್ಬರಿಂದಲೂ ಒಂದು ತಪ್ಪು ನಡೆಯಿತು. ಈ ತಪ್ಪಿನಿಂದ
ಅವರು ಯಾವ ರೀತಿಯ ದೋಷವೂ ಬಾರದೆ ಅವರನ್ನು ಉದ್ಧಾರ ಮಾಡಿದ. ಅವನು ಯಾರನ್ನು ಚಂದ್ರನನ್ನು ಇನ್ಮೇಲೆ ನಿನ್ನ ಚಂದ್ರ ಪದವಿಯನ್ನು ತೆಗೆದು ಹಾಕಲಿಲ್ಲ. ಗುರುಪತ್ನಿಯನ್ನು ಗುರು ಸ್ವೀಕಾರ ಮಾಡಿದ. ಭಗವಂತ ಅದನ್ನು ಅವರ ಕ್ಷಮಿಸಿದ. ಹಾಗೆ ಇಲ್ಲಿಯ ಕಥೆ ನಾನು ಅಹಲ್ಯೆಯ ಕಥೆಯಲ್ಲಿ ಹೇಗೂ ಅಲ್ಲಿ ಮುಂದೆ ರಾಮಾವತಾರದಲ್ಲಿ ಅಹಲ್ಯೆಯನ್ನು ಮತ್ತೆ ಬದುಕಿಸಿದ್ದು ಅಂದರೆ ಅವಳು ಸತ್ತಿರಲಿಲ್ಲ. ಅವಳನ್ನು ಅದೃಶ್ಯ ಇಲ್ಲಿ ಆಶ್ರಮದಲ್ಲಿ ಅದೃಶ್ಯಳಾಗಿ ಇರು ಅಂತ ಶಾಪ ಕೊಟ್ಟಿದ್ದರು ಗೌತಮರು. ನೀನು ಅದೃಶ್ಯಳಾಗಿ ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ತಾ ಇರು, ನೀನು ಅದೃಶ್ಯಳಾಗಿರು ಅಂತ. ಅವಳು ಅದೃಶ್ಯಳಾಗಿ ಅಲ್ಲಿ ಒಂದು ಶಿಲೆಯಲ್ಲಿ ತಪಸ್ಸು ಮಾಡ್ತಾ ಇದ್ಳು. ಬಂದವರಿಗೆ ಕಾಣುವುದೇನು ಶಿಲೆಯೇ. ಶಿಲೆಯಲ್ಲಿ ಅವಳು ಅದೃಶ್ಯಳಾಗಿ ಸನ್ನಿಹಿತಳಾಗಿ ತಪಸ್ಸು ಮಾಡ್ತಾ ಇದ್ಳು. ಭಗವಂತ ಆ ಶಿಲೆಗೆ ಕಾಲಿಟ್ಟಾಗ ಅವಳು ದೃಶ್ಯಳಾದಳು, ಕಾಣಿಸಿಕೊಂಡು. ಅಲ್ಲಿ ತನಕ ಯಾರಿಗೂ ಕಣ್ಣಿಗೆ ಕಾಣಿಸದೆ ನೀನು ಅದೃಶ್ಯಳಾಗಿ ತಪಸ್ಸು ಮಾಡು ಈ ಆಶ್ರಮದಲ್ಲಿ ಅಂತ ಗೌತಮರ ಶಾಪ. ಸರಿ, ಹಾಗೆ ತಾನು ಆ ಮಾಡಿರತಕ್ಕಂಥ ತಪ್ಪಿಗೆ ಪೂರ್ಣವಾಗಿ ಪ್ರಾಯಶ್ಚಿತ್ತವನ್ನು ಪಶ್ಚಾತ್ತಾಪದಿಂದ ಪರಿಶುದ್ಧರಾಗಿ ರಾಮಪಾದ ಸ್ಪರ್ಶದಿಂದ ಪ್ರಾತಸ್ಮರಣೀಯಳಾದಳು. ಆಮೇಲೆ ಭೃಗು ಮಾಡಿದ್ದು ಸಾಮಾನ್ಯ ಕೆಲಸವು ನೋಡಿ. ಅವನು ಮೂಲ ರೂಪದಿಂದಲೂ ಒಂದು ದೊಡ್ಡ ಪ್ರಮಾದ ಮಾಡಿದ್ದಾನೆ. ಅವತಾರದಲ್ಲೂ ಅವನು ಮಾಡಿದ್ದ ಪ್ರಮಾದವೇ. ಕೃಷ್ಣನ ಕಾಲಿಗೆ ಬಾಣ ಬಿಟ್ಟದ್ದು ಭೃಗು, ಜರಾವ್ಯಾಧನಾಗಿ. ಅದು ಹೋಗಲಿ, ಮೂಲ ರೂಪದಲ್ಲಿ ಎಂಥದ್ದು ಮಾಡಿದ್ದು, ಇದು ಇನ್ನೂ ಭಯಂಕರ. ದೇವತೆಗಳಲ್ಲಿ ಯಾರು ಹೆಚ್ಚು ಶ್ರೇಷ್ಠರು ಅಂತ ಋಷಿಗಳಲ್ಲಿ ಚರ್ಚೆ ಆಯ್ತಂತೆ. ಅದನ್ನು ಭೃಗು ಮಹರ್ಷಿ ಹತ್ರ ಹೇಳಿದರು, ನೀನು ಇದನ್ನು ವಿಚಾರ ತಿಳ್ಕೊಂಡು ಬರಬೇಕು ಅಂತ. ನಾನು ನೇರ ಹೋಗಿ 3 ಜನ ದೇವತೆಗಳನ್ನು, ರುದ್ರ, ಬ್ರಹ್ಮ, ವಿಷ್ಣು ಭೇಟಿ ಮಾಡಿ ನನ್ನ ಅಭಿಪ್ರಾಯ ಹೇಳ್ತೇನೆ ಅಂತ ಭೃಗು ಹೊರಟು ಹೋದ. ರುದ್ರಲೋಕಕ್ಕೆ ಹೋದ, ಶಿವಲೋಕಕ್ಕೆ. ಅಲ್ಲಿ ಪಾರ್ವತಿ ಜೊತೆಗೆ ಶಿವ ಇದ್ದೇವನ್ನು ಮಾತಾಡಿಸ್ಲಿಲ್ಲ, ಬ್ರಹ್ಮನೂ ಮಾತಾಡಿಸ್ಲಿಲ್ಲ. ಅವನು ಸಿಟ್ಟು ಬಂದುಬಿಟ್ಟ. ವಿಷ್ಣುವಿನ ಹತ್ರ ಹೋದ, ವಿಷ್ಣುವೂ ಮಾತಾಡಿಸ್ಲಿಲ್ಲ. ಸಿಟ್ಟು ಬಂತವನಿಗೆ. ಸಿಟ್ಟು ಬಂದು ತುಳಿದು ಬಿಟ್ಟ, ನಾರಾಯಣನಿಗೆ ತುಳಿದು ಬಿಟ್ಟ. ತುಳಿದಾಗ ಅಯ್ಯೋ ಎಷ್ಟು ನೋವಾಯಿತೋ ಏನೋ ತಮಗೆ ಅಂತ ಕಾಲು ತೆಕ್ಲಿಕ್ಕೆ ಶುರು ಮಾಡಿದ ನಾರಾಯಣ. ಇದು ಅಲ್ಲಿಂದ ಅವನಿಗೆ ಪರಿವರ್ತನೆ ಅದು. ಇವನು ತುಳಿದಾಗ ಒಬ್ಬ ಋಷಿ ಬಂದಿದ್ದೇನೆ ನಾನು, ನನ್ನನ್ನು ಅನಾದರ ಮಾಡಿಬಿಟ್ಟು ಅಂತ ತುಳಿದು ಬಿಟ್ಟರೆ ಅಯ್ಯೋ ಎಷ್ಟು ನೋವಾಯಿತೋ ಏನೋ, ನಮ್ಮದು ಬಹಳ ವಜ್ರಕಾಯ ನಾನು, ನೀವು ಬಹಳ ಮೃದುವಾದ ಕಾಲು ಅಂತ ಕಾಲು ತೆಗ್ಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟ ನಾರಾಯಣ. ಇದು ಒಂದು ಋಷಿಗಳ ಮುಂದೆ ಭಗವಂತ ಆಡಿದ ಲೀಲೆ. ಆಮೇಲೆ ಋಷಿ ಬಂದು ಹೇಳ್ತಾನೆ, ನಾರಾಯಣನಂಥ ಕರುಣಾಮಯನಾಗಿರ್ತಕ್ಕ ದೇವರು ಇನ್ನೊಬ್ಬನಿಲ್ಲಯ್ಯ, ಆದ್ದರಿಂದ ನಮಗೆ ಇನ್ನು ಅವನೇ ಗತಿ ಅಂತ ಭೃಗು ಬಂದು ಹೇಳಿದ ಅಂತ. ಅವನು ಮಾಡಿದ ಪಾಪ ಅಂದರೆ ದೇವರು ಎದೆಗೆ ತುಳಿದದ್ದೇ. ಆಮೇಲೆ ನಗಚಾಪ ರುದ್ರದೇವರು ಭಗವಂತನ ಹತ್ರ ರಾಮಾವತಾರದಲ್ಲಿ ಯುದ್ಧಕ್ಕೆ ನಿಂತಿದ್ದಾರೆ. ಬಂದು ಸೃಷ್ಟಿಯ ಪ್ರಾರಂಭದಲ್ಲೇ ಒಮ್ಮೆ ದೇವತೆಗಳು ನೀವು ಯುದ್ಧ ಮಾಡೋದು ನೋಡಬೇಕು ಅಂತ ಭಗವಂತನ ಜೊತೆಗೆ ಯುದ್ಧ ಮಾಡಿ, ರಾಮಾವತಾರದಲ್ಲಿ ಬಂದು ನಾನು ವರ ಕೊಟ್ಟಿರತಕ್ಕಂಥ ರಾವಣನನ್ನು ಇವ್ರನ್ನೆಲ್ಲ ನೀನು ಕೊಲ್ಲುವುದು ಅಂದರೆ ಏನು, ಬಾ ಯುದ್ಧಕ್ಕೆ ಅಂತ ಯುದ್ಧಕ್ಕೆ ಮಾಡಿದ್ದಾರೆ. ಕೃಷ್ಣಾವತಾರದಲ್ಲಿ ಅಶ್ವತ್ಥಾಮಾಗಿ ಅವರು ಮಾಡಿದ ದ್ರೋಹ ಸಾಮಾನ್ಯವೋ, ರಾತ್ರಿ ಶಿಬಿರದಲ್ಲಿ ಇರತಕ್ಕಂಥ ಅಷ್ಟು ಜನರನ್ನು ಸಜೀವ ದಹನ, ಮಹಾದೊಡ್ಡ ಹತ್ಯಾಕಾಂಡ, ಇತಿಹಾಸದಲ್ಲೇ ಅಂಥ ಹತ್ಯಾಕಾಂಡ ಯಾರೂ ಮಾಡಿರಲಿಕ್ಕಿಲ್ಲ, ಅಂಥ ಭಯಾನಕವಾದ ಹತ್ಯಾಕಾಂಡ ಮಾಡಿದರು. ಇದು ಭಗವಂತನ ಇಚ್ಛೆಗೆ ವಿರುದ್ಧವಾಗಿ ಮಾಡಿರತಕ್ಕಂಥದ್ದು ಅಂತ ಅರ್ಥ ಅಲ್ಲ. ಭಗವಂತನ ಇಚ್ಛೆ ಅದು ಹಾಗೆ ಮಾಡಬೇಕು ಅಂತಲೇ ಇತ್ತು. ಆದರೆ ವಾಸ್ತವಿಕವಾಗಿ ಭಗವಂತನ ಇಚ್ಛೆ ಅಂತ ಮಾಡಿದ್ದಲ್ಲ, ಅವರು ದುರ್ಯೋಧನನ ಇಚ್ಛೆ ಅಂತ ಮಾಡಿದ್ದು. ಭರ್ತುಃಪ್ರಿಯಂ ಅಂತ ಭಾಗವತಲ್ಲಿ ಹೇಳ್ತಾರೆ, ತಮ್ಮ ಒಡೆಯನಾಗಿರತಕ್ಕಂಥ ದುರ್ಯೋಧನನಿಗೆ ಇದು ಪ್ರಿಯ ಅಂತ ತಿಳಿದು ಅಶ್ವತ್ಥಾಮ ಮಾಡಿದ ಅಂತ. ಇದು ಭಗವತ್ ಸಂಕಲ್ಪ. ಹೌದು, ಭಗವತ್ ಸಂಕಲ್ಪ ಅಂತ ತಿಳ್ಕೊಂಡು ಮಾಡಿದರೆ ಭೀಮಸೇನ ಮಾಡಿದಾಗಾಯ್ತು. ಇದು ದುರ್ಯೋಧನನಿಗೆ ಇಷ್ಟ ಆಗತ್ತೆ ಅಂತ ತಿಳಿದು ಮಾಡಿದ್ದು, ಭಗವಂತನಿಗೆ ವಿರೋಧವಾಗಿ ಮಾಡಬೇಕು ಅಂತ. ಆಮೇಲೆ ಉತ್ತರೆಯ ಗರ್ಭಕ್ಕೆ ಬ್ರಹ್ಮಾಸ್ತ್ರ ಬಿಟ್ಟದ್ದು ಸಾಮಾನ್ಯವಾದಂಥ ಕ್ರಿಯೆಯೋ, ಭ್ರೂಣ ಹತ್ಯೆ ಎಂದು ಸ್ವತಃ ವೇದವ್ಯಾಸರು ಕೃಷ್ಣ ನಿಂತು ಮಾಡಬೇಡ ಈ ಕೆಲಸ, ಎಂಥ ನೀಚಕೃತ್ಯ ಮಾಡಿದರೂ ಭ್ರೂಣ ಹತ್ಯೆ ಮಾಡಬಾರದು, ಗರ್ಭಹತ್ಯೆ ಅಂಥ ನೀಚಕೃತ್ಯ ಮಾಡಬೇಡ ಅಂತಂದರೆ ನನ್ನ ಇಷ್ಟಪೂರ್ತಿಯಾಗುವ ತನಕವೂ ನಾನು ಯಾವ ಪಾಪಕ್ಕೂ ನಾನು ಲಕ್ಷಿಸುವುದಿಲ್ಲ. ಬೇಕಾದ್ರೆ ನನಗೆ ತಮಸ್ಸೆ ಆಗಲಿ,
ನನಗೆ ಸೇಡು ತೀರಿಸಿಯೇ ಸಿದ್ಧ. ನನ್ನ ಅಪ್ಪನನ್ನು ಕೊಂದವರು ಅವರು ಪಾಂಡವರು, ಸುಳ್ಳು ಹೇಳಿ ಅಶ್ವತ್ಥಾಮ ಸತ್ತ ಅಂತ ಸುಳ್ಳು ಹೇಳಿ ನನ್ನ ಅಪ್ಪನನ್ನು ಕೊಂದರು, ಅವನ ವಂಶ ನಿರ್ವಂಶ ಮಾಡಿಯೇ ಸಿದ್ಧ ಅಂತ ಹೇಳಿ ಆಮೇಲೆ ಅದರ ಪಾಪಕ್ಕೆ ಬೇಕಾದರೆ ನಾನು ನರಕಕ್ಕೆ ಹೋಗ್ತೀನಿ, ಸೇಡು ತೀರಿಸದೆ ಕೂಡಲು ಸಾಧ್ಯ ಇಲ್ಲ ಅಂತ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ. ಆಗ ಮತ್ತೆ ಕೃಷ್ಣನಿಂದ ವೇದವ್ಯಾಸರಿಂದ ಶಾಪಗ್ರಸ್ತನಾಗಿ ತನ್ನಲ್ಲಿರತಕ್ಕಂಥ ಶಕ್ತಿಯನ್ನೆಲ್ಲ ಕಳ್ಕೊಂಡು ಮತ್ತೆ ತಪಸ್ಸಿಗೆ ಹೊರಟು ಹೋದ. ಗರ್ಭ ನಾಶ ಮಾಡಲಿಕ್ಕೆ ಆಗಲಿಲ್ಲ, ಆದರೆ ಉತ್ತರೆಯ ಗರ್ಭವನ್ನು ನಾಶ ಮಾಡಿ ಪಾಂಡವರ ಸಂತಾನ ಇಲ್ಲ ಮುಂದೆ ಆಳಲಿಕ್ಕೆ ಅನ್ನತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದಿದ್ದ ಅವನು. ದುರ್ಮತೆ ಪಶ್ಯಮೇ ವೀರ್ಯಂ ಯತ್ತೇ ಶಕ್ಯಂ ಕುರುಷ್ವತತ್ ಉಜ್ಜೀವಯಾಮಿ ಅಹಂ ಗರ್ಭಂ ಯತತಃ ಶಕ್ತಿತೋಪಿತೆ. ನಾನು ಉತ್ತರೆಯ ಗರ್ಭವನ್ನು ಬ್ರಹ್ಮಾಸ್ತ್ರದಿಂದ ನಾಶ ಮಾಡಿಯೇ ಸಿದ್ಧ ಅಂತ ಅಶ್ವತ್ಥಾಮ ಹೇಳಿದ. ಆಗ ಕೃಷ್ಣ ಹೇಳಿದ, ದುರ್ಮತೆ ಪಶ್ಯಮೇ ವೀರ್ಯಂ, ಹಾಗಾದರೆ ನಿನ್ನ ತಾಕತ್ತು ನೀನು ತೋರಿಸು, ನನ್ನ ಶಕ್ತಿಯನ್ನು ನಾನು ತೋರಿಸ್ತೇನೆ. ಕೃಷ್ಣ ಏನು ಮಾಡಬಲ್ಲ ಅನ್ನೋದನ್ನು ನಾನು ತೋರಿಸಬೇಕಾಗತ್ತೆ ನಿನಗೆ. ಯತ್ತೇ ಶಕ್ಯಂ ಕುರುಷ್ವತ, ನಿನಗೆ ಏನು ಮಾಡಲಿಕ್ಕೆ ಬರುತ್ತೋ ಅದನ್ನು ಮಾಡು, ನೀನು ನಾಶ ಮಾಡುವ ಮಗುವನ್ನು. ಆದರೆ ಕೃಷ್ಣನ ಸಂಕಲ್ಪ ಉತ್ತರೆಯ ಮಗುವೇ ಈ ದೇಶವನ್ನು ಆಳಬೇಕು ಅನ್ನೋದು, ಅದು ನಡೆಯುತ್ತೆ. ನೀನು ಬ್ರಹ್ಮಾಸ್ತ್ರ ಬಿಟ್ಟರು ನಡೆಯುತ್ತೆ. ಯಾಕೆಂದರೆ ಉಜ್ಜೀವಯಾಮಿ ಅಹಂ ಗರ್ಭಂ, ನೀನು ಕೊಂದರೆ ನಾನು ಬದುಕಿಸ್ತೇನೆ ಆ ಗರ್ಭವನ್ನು. ಬ್ರಹ್ಮಾಸ್ತ್ರ ಬಿಡು, ಏನು ಅಡ್ಡಿಲ್ಲ. ಹೀಗೆ ಮಾತುಶ್ಚಮೇಯ ಶರಣಂಗತಾಯ ಜುಗೋಪ ಕುಕ್ಷಿಂಗತ ಆತ್ತಚಕ್ರ. ಪರೀಕ್ಷಿತ್ ರಾಜ ಹೇಳ್ತಾನೆ, ನಾನು ಗರ್ಭದಲ್ಲಿದ್ದಾಗ ಚಕ್ರ ಹಿಡ್ಕೊಂಡು ನನ್ನನ್ನು ರಕ್ಷಣೆ ಮಾಡ್ತಾ ಇದ್ದ ಒಂದು ರೂಪ ಕಾಣಿಸ್ತಾ ಇತ್ತು ಅಂತ. ಹಾಗೆ ಅವನು ಅಶ್ವತ್ಥಾಮ ರೂಪದಿಂದ ಮಾಡಿರತಕ್ಕಂಥ, ಅಥವಾ ರುದ್ರನು ಭಗವಂತನ ಹತ್ರ ಯುದ್ಧಕ್ಕೆ ನಿಂತಂಥ, ಇವು ಯಾವುದನ್ನಾದರೂ ಪರಿಗಣಿಸಿದೆಯೋ ನೀನು? ಯಾಕೆಂದರೆ ಅದು ಮಹಾಶಕ್ತಿ, ದೊಡ್ಡ ಜ್ಞಾನಮೂರ್ತಿಗಳು ಅವರು. ಯಾವುದೋ ಒಂದು ಕಾರಣದಿಂದ ಇಂಥದ್ದು ಘಟನೆಗಳಾಯಿತು, ಅವರಿಂದ ಮರೆತು ಬಿಟ್ಟಿದೆ. ಗೋಪ ಗುರುವಿನ ಮಡದಿ ಭೃಗು ನಗಚಾಪ ಮೊದಲಾದವರು ಮಾಡಿದ ಮಹಾಪರಾಧಗಳನ್ನು ಎಣಿಸಿದನೇ, ಅದನ್ನು ಕ್ಷಮಿಸಲಿಲ್ವೇನು? ಲೆಕ್ಕಕ್ಕೆ ತಗೊಳ್ಳದೆ. ಹಾಗಿರುವಾಗ ಅವನು ಕರುಣಾ ಸಮುದ್ರ ಹರಿ, ಅಂಥ ಕರುಣಾ ಸಮುದ್ರನಾದಂಥ ಹರಿ ಅವನನ್ನು ನಂಬಿದ ಮೇಲೆ ಅವನು ಅಂಥ ಮಹಾ ಅಪರಾಧಗಳನ್ನು ಕ್ಷಮಿಸಿದಂಥವ ನಮ್ಮನ್ನು ಕ್ಷಮಿಸಿ ಉದ್ಧಾರ ಮಾಡದೇ ಇರ್ತಾನೋ. ಅದರಿಂದ ಅವನಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಂಡು ಬಿಟ್ಟರೆ, ಶರಣಾಗತರಾಗಿ ಬಿಟ್ಟರೆ ಪ್ರಪತ್ತಿ, ನಾವು ನಮ್ಮ ತಪ್ಪುಗಳನ್ನು ಮನ್ನಿಸಿ ಇನ್ನೊಮ್ಮೆ ತಪ್ಪಾಗದಂತೆ ನಮ್ಮನ್ನು ಪ್ರೇರಿಸಿ ಒಳ್ಳೆಯ ದಾರಿಗೆ ಕಳಿಸಿ ನಮ್ಮನ್ನು ಉದ್ಧಾರ ಮಾಡತಕ್ಕಂಥ ಹೊಣೆಯನ್ನು ಅವನು ಯೋಗಕ್ಷೇಮಂ ವಹಾಮ್ಯಹಂ ಅದನ್ನು ಅವನು ವಹಿಸಿಕೊಳ್ತಾನೆ. ಅಂಥ ಕರುಣಾ ಸಮುದ್ರ ಅಂತಕ್ಕಂಥ ಮಾತನ್ನು, ಅಂದರೆ ಬೇರೆ ಬೇರೆ ಭಕ್ತರ ಜೀವನದಲ್ಲಿ ನಡೆದಂಥ ಘಟನೆಗಳನ್ನು ನಮ್ಮ ಮುಂದಿಟ್ಟು ಭಗವಂತನ ಕಾರುಣ್ಯವನ್ನು ವರ್ಣಿಸಿದರು. ಅಲ್ಲಿಗೆ ಇವತ್ತಿನ ಈ ಅನುಸಂಧಾನವನ್ನು ಮುಗಿಸೋಣ. ಮತ್ತು ನಾಳೆ ಬೆಳಿಗ್ಗೆ ಕಾಠಕೋಪನಿಷತ್ತು, ಅದು ಇವತ್ತಿನ ತನಕ ಪ್ರತಿಪತ್ತಾದ್ದರಿಂದ 3 ದಿವಸ ಯಮನೂ ನಚಿಕೇತನಿಗೆ ಹೇಳಲಿಲ್ಲ, ನಾನು 3 ದಿವಸ ಹೇಳಲಿಲ್ಲ. ನಾಳೆಯಿಂದ ಮತ್ತೆ ಕಠೋಪನಿಷತ್ತಿನ 3ನೆಯ ಪ್ರಶ್ನೆಯ ಉತ್ತರ ಏನು ಅನ್ನೋದನ್ನು ನಾಳೆ ಬೆಳಿಗ್ಗೆ ಕಠೋಪನಿಷತ್ತು ಪ್ರಾರಂಭಿಸೋಣ. ಸಂಜೆ ಮತ್ತೆ ಈ ಕರುಣಾಸಂಧಿಯ ವಿವರಗಳನ್ನು ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ನಮಸ್ಕಾರ. ಜಯತಿ ಪರಾಶರಸೂನು ಸತ್ಯವತೀ ಹೃದಯನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ. ಭುಜಗಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್
ಭುವಿ ಪರಂ ನಾಥಂ ಅಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ನನ್ನ ಅಧ್ಯಾತ್ಮ ಬಂಧುಗಳೇ, ಹರಿಕಥಾಮೃತ ಸಾರದಲ್ಲಿ ನಿನ್ನೆ ನಾವು 19 ಶ್ಲೋಕಗಳ ತನಕ ನೋಡಿದ್ದೇವೆ. ಇನ್ನು 12 ಶ್ಲೋಕಗಳಿವೆ ಈ ಸಂಧಿಯಲ್ಲಿ. ಅದರ ಹೇಳಬೇಕಾದ ಪ್ರಮೇಯಗಳನ್ನು ಪ್ರಾರಂಭದಲ್ಲಿ ಬಹಳ ವಿವರವಾಗಿ ಹೇಳಿದ್ದರಿಂದ ಸ್ವಲ್ಪ ವೇಗವಾಗಿ ಹೋಗಬಹುದು ಅಂತ ಕಾಣುತ್ತೆ. ಆದರೆ ಶಬ್ದದ ವಿಶೇಷ ಅರ್ಥಗಳಿದ್ದಾಗ ಅದನ್ನು ಸ್ವಲ್ಪ ಹೆಚ್ಚು ವಿವರವಾಗಿ ಹೇಳ್ತೇನೆ. ಕಾರಣ ಅಂದರೆ ಅದು ನಿಮಗೆ ವ್ಯಾಖ್ಯಾನಗಳಲ್ಲಿ ಸಿಗೋದಿಲ್ಲ. ಯಾವುದೇ ವ್ಯಾಖ್ಯಾನಗಳಲ್ಲಿ ಅಥವಾ ನೀವು ಊಹಿಸುವುದೂ ಸಾಧ್ಯ ಇಲ್ಲ, ಅಥವಾ ಈ ಬೇರೆ ಪ್ರವಚನಗಳಲ್ಲಿ, ಬೇರೆ ವ್ಯಾಖ್ಯಾನ ಗ್ರಂಥಗಳಲ್ಲಿ ಅದನ್ನು ನೀವು ಹುಡುಕಿ ತೆಗೆಯುವುದು ಸಾಧ್ಯ ಇಲ್ಲ. ಅದರಿಂದ ಕೆಲವು ಅಪೂರ್ವ ನಿರ್ವಚನಗಳನ್ನು ಹೇಳಬೇಕಾದ ಸಂದರ್ಭಗಳಲ್ಲಿ ಅದನ್ನು ಸ್ವಲ್ಪ ವಿವರವಾಗಿ ಹೇಳ್ತೇನೆ. ಉಳಿದದ್ದನ್ನು ಅದರ ಭಾವ ನಿಮ್ಮ ಮುಂದೆ ಇಡ್ತಾ ಇದ್ದೆ. ಅಂಗುಟಾಗ್ರದಿ ಜನಿಸಿದ ಅಮರತರಂಗಿಣಿಯು ಲೋಕತ್ರಯಗಳ ಅಘ ಹಿಂಗಿಸುವಳು. ಅವ್ಯಾಕೃತಾಕಾಶಾಂತ ವ್ಯಾಪಿಸಿದ ಇಂಗಡಲ ಮಗಳೊಡೆಯನ ಅಂಗೋಪಾಂಗಗಳಲ್ಲಿ ಇಪ್ಪ ಅಮಲ ಅನಂತ ಸುಮಂಗಳಪ್ರದ ನಾಮ ಪಾವನ ಮಾಲ್ಪುದೇನರಿದು ಅಂತ. ಭಗವಂತನ ನಾಮಸ್ಮರಣೆಯಿಂದ ನಮ್ಮ ಎಲ್ಲ ದೋಷಗಳು ಪರಿಹಾರವಾಗಿ ನಾವು ಪಾವನರಾಗ್ತೇವೆ ಅನ್ನುವುದು ಅದು ಆಶ್ಚರ್ಯದ ಸಂಗತಿಯೇನೂ ಅಲ್ಲ ಅನ್ನೋದಕ್ಕೆ ಅದು ಒಂದು ದೃಷ್ಟಾಂತ ಕೊಡ್ತಾರೆ ಅವರು. ಅಂಗುಟಾಗ್ರದಿ ಜನಿಸಿದ ಅಮರತರಂಗಿಣಿ. ಅಮರತರಂಗಿಣಿ ಅಂದರೆ ದೇವತೆಗಳ ನದಿ. ದೇವತೆಗಳ ನದಿ ಅಂದರೆ ಸ್ವರ್ಗಂಗೆ. ಗಂಗೆ ದೇವಲೋಕದಿಂದ ಭಗೀರಥನಿಗಾಗಿ ಭೂಮಿಗೆ ಇಳಿದು ಬಂದವಳಾದ್ದರಿಂದ ಅವಳು ಮೂಲತಃ ದೇವಗಂಗೆ ಅಂತ ಅವಳನ್ನು ಕರೀತಾರೆ. ಅಮರ ತರಂಗಿಣಿ ಅಂತ. ತರಂಗಿಣಿ ಅಂದರೆ ನದಿ, ಅಮರರು ಅಂದರೆ ದೇವತೆಗಳು, ಅಮರ ತರಂಗಿಣಿ ಅಂದರೆ ದೇವತೆಗಳ ನದಿ. ಅದು ವಾಮಪಾದಾಂಗುಷ್ಠ ನಖ ನಿರ್ಭಿಣ್ಣ ಊರ್ಧ್ವಾಂಡ ಕಟಾಹ ವಿವರೇಣ ಅಂತಃ ಪ್ರವಿಷ್ಟ ಯಾ ಬಾಹ್ಯ ಜಲಧಾರ ಅಂತ ಹೇಳ್ತಾರೆ ಭಾಗವತದಲ್ಲಿ. ವಾಮನ ತ್ರಿವಿಕ್ರಮನಾದಾಗ ಅವನ ವಾಮಪಾದಾಂಗುಷ್ಠ ನಖ ನಿರ್ಭಿಣ್ಣ ಊರ್ಧ್ವಾಂಡ ಕಟಾಹ ವಿವರೇಣ. ವಾಮಪಾದಾಂಗುಷ್ಠ ನಖ ನಿರ್ಭಿಣ್ಣ, ಭಗವಂತನ ತ್ರಿವಿಕ್ರಮ ರೂಪದ ಎಡಗಾಲಿನ ಅಂಗುಷ್ಠ ತಾಗಿ ಬ್ರಹ್ಮಾಂಡದ ಖರ್ಪರದಿಂದ ಹೊರಕ್ಕೆ ಚಿಮ್ಮಿದ ಬಾಹ್ಯೋದಕ ಅದು ಅಂತ. ಅಂಗುಷ್ಠಕನ ನಿರ್ಭಿಣ್ಣ ಅಂಡಕಟಾಹ ವಿವರೇಣ ಅಂತಃಪ್ರವಿಷ್ಟಾಯ ಬಾಹ್ಯ ಜಲಧಾರ ಅಂತ. ಬ್ರಹ್ಮಾಂಡದ ಹೊರಗೆ ತುಂಬಿದ್ದಂಥ ಆ ಬಾಹ್ಯ ಜಲ ಅದು ಬ್ರಹ್ಮಾಂಡದ ಒಳಕ್ಕೆ ಹರಿದು ದೇವಲೋಕಕ್ಕೆ ಹರಿದು ದೇವಲೋಕದಿಂದ ಭೂಮಿಗೆ ಹರಿದು ಬಂತು ಅಂತಕ್ಕಂಥ ಮಾತನ್ನು ಭಾಗವತದಲ್ಲಿ ಹೇಳಿದ್ದಾರೆ. ಅದರಿಂದ ಅದನ್ನು ಅಮರತರಂಗಿಣಿ ಅಂತ ಕರೀತಾರೆ. ಅದು ಹುಟ್ಟಿದ್ದು ಅಂಗುಟಾಗ್ರದಿ. ಅಂಗುಟ ಅಂದರೆ ಅಂಗುಷ್ಠ. ಅದನ್ನು ನಮ್ಮಲ್ಲಿ ಕನ್ನಡದಲ್ಲಿ ತಪ್ಪಾಗಿ ಉಂಗುಷ್ಠ ಅಂತಾರಲ್ಲ, ಅದು ಉಂಗುಷ್ಠ ಅಲ್ಲ, ಅಂಗುಷ್ಠ. ಅದು ಅಂಗುಷ್ಠ ಹೋಗಿ ಉಂಗುಷ್ಠ ಆಗಿದೆ ಕೆಲವರ ಬಾಯಲ್ಲಿ. ಅದು ಅಂಗುಟ. ಅಂಗುಷ್ಠವೇ ಹಳೆಯ ಕನ್ನಡದಲ್ಲಿ ಅಂಗುಟ ಆಗುತ್ತೆ. ಅಂಗುಟಾಗ್ರ ಅಂದರೆ ಅದರ ತುದಿ ಅಂದರೆ ಉಗುರು, ಅದರ ತುದಿಯಲ್ಲಿರತಕ್ಕಂಥ ಉಗುರು. ಯಾವ ಅಂಗುಟ? ಎಡಗಾಲಿನ ಅಂಗುಷ್ಠದ ಅಗ್ರ. ವಾಮಪಾದಾಂಗುಷ್ಠ ನಖ ನಿರ್ಭಿಣ್ಣ ಅಂತ ಭಾಗವತದಲ್ಲಿದೆ. ಅದರಿಂದ ಅಂಗುಟಾಗ್ರದಿ ಜನಿಸಿದ ಅಮರತರಂಗಿಣಿಯು ಭಗವಂತನ ಪಾದದ ತುದಿಯ ಉಗುರು ತಾಗಿದ್ದರಿಂದಲೇ 3 ಲೋಕಗಳನ್ನು ಪಾವನಗೊಳಿಸುವ ಶಕ್ತಿ ಗಂಗೆಗೆ ಬಂತು. ಗಂಗೆ ಪಾವನವಾದದ್ದು ಯಾವುದರಿಂದ ಅಂದರೆ ಅಂಗುಟಾಗ್ರದಿ ಜನಿಸಿದ್ದರಿಂದ. ಅಂಗುಟಾಗ್ರದಿ ಜನಿಸಿದ ಅಮರತರಂಗಿಣಿಯು ಲೋಕತ್ರಯಗಳ ಅಘ ಹಿಂಗಿಸುವಳು ಅಂತ. ಲೋಕತ್ರಯ ಅಂತಂದರೆ 2 ವಿಧವಾಗಿಯೂ ಲೋಕತ್ರಯ ಅಂತ ನಾವು ಅರ್ಥ ಮಾಡ್ಬೋದು. ಒಂದು ಲೋಕತ್ರಯ ಅಂದರೆ ನಮಗೆ ಗೊತ್ತಿದೆ, ಭೂರ್ಭುವಸ್ವಹ. ಯಾಕೆಂದರೆ ಅದು ಸತ್ಯಲೋಕದಿಂದ ಇಳಿದು ಬಂದದ್ದು. ಅಲ್ಲಿ ತನಕವೂ ಲೋಕತ್ರಯ ಅಂತಂದರೆ ಮೇಲಿನ ಎಲ್ಲ ಲೋಕಗಳು, ದೇವಲೋಕ, ಅಂತರಿಕ್ಷ ಲೋಕ, ಮನುಷ್ಯಲೋಕ, ಅಥವಾ ದೇವಲೋಕ, ಮನುಷ್ಯಲೋಕ, ಪಾತಾಳ ಲೋಕ ಅಂತ. ಇನ್ನೊಂದು ರೀತಿಯಿಂದ ಲೋಕತ್ರಯ ಅಂದರೆ 3 ಥರದ ಲೋಕಗಳು. ಲೋಕಗಳನ್ನು ಜನರು ಅಂದರೆ ಸಾತ್ವಿಕರು, ರಾಜಸರು, ತಾಮಸರು.
ತಾಮಸರು ಗಂಗೆಯಲ್ಲಿ ಮಿಂದಾಗ ಒಂದು ರೀತಿಯ ಪಾವಿತ್ರ್ಯವನ್ನು ಪಡೆಯುತ್ತಾರೆ, ಮತ್ತೆ ಅದನ್ನು ಉಳಿಸಿಕೊಳ್ಳುವುದಿಲ್ಲ, ಮತ್ತೆ ಅವರು ಕೊಳಕ ಹಾಕ್ತಾರೆ, ಅದು ಬೇರೆ ವಿಷಯ. ನಾವು ದಿನ ಸ್ನಾನ ಮಾಡಿ ಮತ್ತೆ ಮರು ದಿವಸ ಮೈ ವಾಸನೆ ಬರುತ್ತೆ, ಅದಕ್ಕೇನು ಮಾಡೋದು? ಹಾಗೆ ಅವರು ಸ್ನಾನ ಮಾಡಿದರೂ ಮತ್ತೆ ಕೊಳಕರಾಗ್ತಾರೆ, ಅದು ಬೇರೆ ವಿಷಯ. ಒಮ್ಮೆ ಸ್ನಾನ ಮಾಡಿದಾಗ ಒಬ್ಬ ಪಾಪಿಯನ್ನೂ ಕೂಡ ಉದ್ಧಾರ ಮಾಡತಕ್ಕಂಥ ಶಕ್ತಿ ಗಂಗೆಗಿದೆ, ತಾಮಸನನ್ನೂ ಕೂಡ ಪಾವನಗೊಳಿಸುವಂಥ ಶಕ್ತಿ ಅನ್ನುವ ಅರ್ಥವೂ ಕೂಡ ಲೋಕತ್ರಯಗಳ ಅಘ ಅಂತ ಅನ್ನುವಾಗ ಬಂತು. ಅಘ ಹಿಂಗಿಸುವಳು ಅಂತ. ಅಘ ಅಂದರೆ ಪಾಪ. ಅಘ ಅನ್ನೋ ಶಬ್ದಕ್ಕೆ ಅಘ ಅಂತ ಒಂದು ಧಾತು ಇದೆ ಸಂಸ್ಕೃತದಲ್ಲಿ. ಆ ಧಾತುವಿಗೆ ಅರ್ಥ ಏನು ಅಂದರೆ ಎರಡು ಇದೆ. ಅಘ ಪಾಪಕರಣೆ ಅಂತ ಒಂದು ಧಾತು, ಇನ್ನೊಂದು ಅಘ ಕೃತ್ಯೋಪಘಾತೆ ಅಂತ. ಅಂದರೆ ತಡೆ, ಯಾವುದನ್ನು ಒಂದು ಕೆಲಸ ಮಾಡುವುದಕ್ಕೆ ಬರತಕ್ಕಂಥ ತಡೆಗೆ ಅಘ ಅಂತ ಹೇಳ್ತಾರೆ. ಪಾಪ ಅನ್ನುವುದು ನಮ್ಮ ಪುಣ್ಯದ ಸಾಧನೆಗೆ, ಭಗವಂತನ ಅರಿವಿಗೆ ಅದು ತಡೆ. ಅಘ ಅಂದರೆ ತಡೆ ಅಂತ ಒಂದು ಅರ್ಥ ಇದೆ ಸಂಸ್ಥೆಯಲ್ಲಿ. ಇನ್ನೊಂದು ಪಾಪ ಅಂತ ಕೆಟ್ಟ ಕೆಲಸ ಮತ್ತು ಒಳ್ಳೆಯ ಕೆಲಸಕ್ಕೆ ಅಡ್ಡಿ ಮಾಡುವುದು, ಎರಡು ಅರ್ಥ ಇದೆ ಅಘ ಅನ್ನೋ ಶಬ್ದಕ್ಕೆ. ಇದು ಎರಡು ಅರ್ಥದಲ್ಲೂ ಅಘ. ಪಾಪ ಅನ್ನುವುದು ಒಳ್ಳೆಯ ಕೆಲಸವನ್ನು ಮಾಡದಂತೆ ನಮ್ಮನ್ನು ತಡೆಯುತ್ತೆ, ಆದ್ದರಿಂದ ಅಘ. ಮತ್ತೊಂದು ಕೆಟ್ಟ ಕೆಲಸ, ಅದು ಸ್ವತಃ ಅಘ ಅಂದರೆ ಪಾಪಕರಣೆ. ಪಾಪಕರಣ ಕೆಟ್ಟ ಕೆಲಸ ಮಾಡುವುದು. ಅಘ ಅಂದರೆ ಕೆಟ್ಟ ಕೆಲಸವೂ ಹೌದು, ಒಳ್ಳೆಯ ಕೆಲಸಕ್ಕೆ ಬರುವ ಅಡ್ಡಿಯೂ ಹೌದು. ಅಘ ಅಂದರೆ ಒಂದು ಅಘತಿ ಅಂತ ರೂಪ ಆಗುತ್ತೆ, ಇನ್ನೊಂದು ಅಘತೆ ಅಂತ ರೂಪ ಆಗುತ್ತೆ. ಅಘಗಳ ಹಿಂಗಿಸುವಳು, ಅಘಗಳನ್ನು ನಾಶ ಮಾಡ್ತಾಳೆ. ಹೀಗಿರುವಾಗ ಪಾಪವನ್ನು ನಾಶ ಮಾಡತಕ್ಕಂಥ ಶಕ್ತಿ ಗಂಗೆಗೆ ಬಂದದ್ದು. ಎಲ್ಲ ನೀರು ನೀರೇ, ಆದರೆ ಗಂಗೆಗೆ ಇಂಥ ವೈಶಿಷ್ಟ್ಯ ಯಾಕೆ ಬಂತು? ಒಂದು ದೃಷ್ಟಿಯಿಂದ ನೋಡಿ, ಗಂಗೆಗಿಂತ ಕಾಳಿಂದಿ ನದಿಯ ನೀರು ಹೆಚ್ಚು ಪವಿತ್ರವಾಗಿರಬೇಕಿತ್ತು. ಕಾರಣ ಏನು ಅಂದರೆ, ಕಾಳಿಂದಿ ಅಂತಂದರೆ ಇದನ್ನು ಒಂದು ವಿಷಯ ತಿಳ್ಕೊಳ್ಬೇಕು ನಾವು. ಇವತ್ತು ಸಾಮಾನ್ಯ ನೀವು ಮ್ಯಾಪ್ ನೋಡಿದರೆ ಅಥವಾ ಕೋಶ ನೋಡಿದರೆ ಕಾಳಿಂದಿ ನದಿ ಅಂದರೆ ಯಮುನಾ ನದಿ ಅಂತ ಒಂದೇ. ಕಾಳಿಂದಿ ಮತ್ತು ಯಮುನಾ ಅಂತ ಎರಡು ನದಿಗಳನ್ನು ಹೇಳುವುದಿಲ್ಲ, ಆದರೆ ಎರಡು ಬೇರೆ ಬೇರೆ ನದಿಗಳವು. ಅಂದರೆ ಬೇರೆ ಬೇರೆ ನದಿಗಳು ಅಂದರೆ ಯಮುನಾ ನದಿದ್ದೇ ಒಂದು ಕವಲಿಗೆ ಕಾಳಿಂದಿ ಅಂತ ಹೇಳ್ತಾರೆ. ಅದು ಕಾಳಿಂದಿ ಅಂತ ಅದಕ್ಕೆ ಹೆಸರು ಬರಲಿಕ್ಕೆ ಭೌತಿಕವಾದ ಕಾರಣ ಏನು ಅಂತಂದರೆ, ಕಳಿಂದ ಅನ್ನುವಂಥ ಒಂದು ಬೆಟ್ಟದ ಒಂದು ಭಾಗಕ್ಕೆ ಆ ಬೆಟ್ಟದಿಂದ ಇಳಿದು ಬಂದಂಥ ನದಿಯ ಭಾಗ ಉಂಟಲ್ಲ, ಅದನ್ನು ಕಾಳಿಂದಿ ಅಂತ ಕರೀತಾರೆ. ಕಳಿಂದ ಗಿರಿ ನಂದಿನಿ ಅಂತ. ಆದರೆ ಅದು ಬೇರೆ ನದಿ ಯಾಕೆ ಅಂತಂದರೆ, ಆ ನದಿ ಅಭಿಮಾನಿ ದೇವತೆ ಬೇರೆ. ಯಮುನಾ ಬೇರೆ, ಕಾಳಿಂದಿ ಬೇರೆ, ಇಬ್ಬರು ಬೇರೆ ಬೇರೆ ದೇವತೆಗಳು. ನೀರು ಅದು ನೀರು, ಇದು ನೀರು, ಒಂದರದ್ದೇ ಕವಲು ಒಂದು. ಅದರಿಂದ ಆ ನದಿ ಒಂದೇ ನದಿ, ಅದರದ್ದೇ ಕವಲು ಅಂತ ಅನ್ನೋದು ಇವತ್ತು ಭೌಗೋಳಿಕವಾಗಿ ಹೇಳ್ತಾರೆ. ಶಾಸ್ತ್ರದ ರೀತ್ಯ ಕಾಳಿಂದಿ ನದಿ ಬೇರೆ, ಯಮುನಾ ನದಿ ಬೇರೆ. ಅದ ಕಾರಣ ಕಾಳಿಂದಿ ಅನ್ನತಕ್ಕಂಥ ದೇವತೆ ಬೇರೆ, ಯಮುನಾ ಅನ್ನತಕ್ಕಂಥ ದೇವತೆ ಬೇರೆ. ಕಾಳಿಂದಿ ವಿಷ್ಣುವಿನ ಷಣ್ಮಹಿಷಿಯರಲ್ಲಿ ಒಬ್ಬಳು. ವಿಷ್ಣು ಷಣ್ಮಹಿಷ್ಯ ನೀಳ ಭದ್ರ ಮಿತ್ರವಿಂದ ಕಾಳಿಂದಿ ಲಕ್ಷಣ ಜಾಂಬವತ್ಯ. ಇವರು 6 ಜನ ವಿಷ್ಣುವಿನ ಷಣ್ಮಹಿಷಿಯರು. ವಿಷ್ಣುವಿನ ಷಣ್ಮಹಿಷಿಯರು ಅಂದರೆ ಇದು ಒಂದು ವಿಚಿತ್ರ. ವಿಷ್ಣುವಿನ ಷಣ್ಮಹಿಷಿಯರಲ್ಲ, ಅವರು ಕೃಷ್ಣನ ಷಣ್ಮಹಿಷಿಯರು. ಅಂದರೆ ಕೃಷ್ಣಾವತಾರದಲ್ಲಿ ಅಲ್ಲದೆ ಇನ್ಯಾವ ಅವತಾರದಲ್ಲೂ ಕೃತ್ಯವೇ ಇಲ್ಲ ಅವರಿಗೆ. ಬರೇ ಕೃಷ್ಣಾವತಾರದಲ್ಲಿ ಮಾತ್ರ ಅವರಿಗೆ ಕೃಷ್ಣ ವಿಷ್ಣು ಪತ್ನಿತ್ವ, ಬೇರೆ ಅವತಾರ ರೂಪಗಳಲ್ಲಿ ವಿಷ್ಣು ಪತ್ನಿತ್ವ ಇಲ್ಲ. ಮೂಲ ರೂಪದಲ್ಲೂ ಅವರು ವಿಷ್ಣುವಿನ ಜೊತೆಗೆ ಅವರಿಗೆ ಸದಾ ವಾಸ ಇಲ್ಲ. ಕೃಷ್ಣಾವತಾರದಲ್ಲಿ ಮಾತ್ರ ಭಗವಂತನ ಜೊತೆಗೆ ವಾಸ. ಆ ಒಂದು ಅವತಾರದಲ್ಲಿ ಭಗವಂತನ ಪತ್ನಿಯರಾಗುವ ಭಾಗ್ಯವೇ ಎಷ್ಟು ದೊಡ್ಡದು ಅಂದರೆ, ಪಾರ್ವತಿಯಿಂದ ದೊಡ್ಡವರವರು ಅಂತ ಹೇಳಿ. ಹೀಗೆ ಆ ಷಣ್ಮಹಿಷಿಯರಲ್ಲಿ ಒಬ್ಬಳು ಕಾಳಿಂದಿ. ಅವಳು ರುದ್ರದೇವರ ಅನಂತರ ಪಾರ್ವತಿ, ಸುಪರ್ಣಿ, ವಾರುಣಿಯವರಿಗೆ ಮೊದಲು ಇರತಕ್ಕಂಥ ದೇವತೆ. ಗಂಗೆ ಅಲ್ಲಿ ಎಲ್ಲೋ ಅದರ ಮೇಲೆ ಬಹಳ ಮುಂದೆ ಬರುವವಳು, 20ನೇ ಕಕ್ಷೆಯಲ್ಲಿ ಬರುವವಳು. ಎಷ್ಟು ದೊಡ್ಡವಳು ಕಾಳಿಂದಿ! ನಾರಾಯಣ, ಲಕ್ಷ್ಮಿ, ಬ್ರಹ್ಮವಾಯುಗಳು, ಸರಸ್ವತಿ ಭಾರತೀಯರು, ರುದ್ರದೇವರು, ಗರುಡಶೇಷರು ಬಿಟ್ಟರೆ 6ನೇ ಕಕ್ಷೆಯಲ್ಲಿ ಕಾಳಿಂದಿ ಇದ್ದಾಳೆ. ಗಂಗೆ ಇರುವುದು 20ನೇ ಕಕ್ಷೆಯಲ್ಲಿ, ವರ್ಣಪತ್ನಿಯಾದ ಗಂಗೆ. ಎಷ್ಟು ಕೆಳಗಿದ್ದಾಳೆ! ಆದರೆ ಕಾಳಿಂದಿ ನದಿಯ ನೀರಿಗಿಂತ ಗಂಗಾ ನದಿಯ ಜಲ ಪವಿತ್ರ. ಏನಿದು? ಅವಳ ಅರ್ಹತೆ ನೋಡಿದರೆ ಅವಳು ಕಕ್ಷೆಯಲ್ಲಿ ಬಹಳ ಕೆಳಗಿದ್ದಾಳೆ. ಆಮೇಲೆ ಅವಳ ಕಕ್ಷೆಯಲ್ಲಿ ಇರತಕ್ಕಂಥ ಅನೇಕ ನದಿ ದೇವತೆಗಳಿದ್ದಾರೆ. ಅವರ ಸಮಾನ ಕಕ್ಷರಾದವರಿಗೆ ಯಾರಿಗೂ ಈ ಅರ್ಹತೆ ಇಲ್ಲ, ಇಂಥ ಪಾವಕತ್ವ ಇಲ್ಲ. ಮತ್ತು ಕಾಳಿಂದಿ ನದಿಗಿಂತ ಮಿಗಿಲಾದ ಪಾವಕತ್ವ ಗಂಗಾ ನದಿಗೆ ಯಾಕೆ ಬಂತು? ಅದು ಗಂಗೆಯ ಯೋಗ್ಯತೆ ಅಲ್ಲ. ಕಾಳಿಂದಿ ನದಿ ಭಗವಂತನ ಪಾದದಿಂದ ಹುಟ್ಟಲಿಲ್ಲ, ಇವಳು ಹರಿಪಾದ ನಖದಿಂದ ಹರಿದು ಬಂದಳು, ಅದರಿಂದ ಈ ಯೋಗ್ಯತೆ ಬಂತು ಅಂದರು. ಹಾಗಾದರೆ ಈ ಪಾವಿತ್ರ್ಯ ಬಂದದ್ದು ಭಗವಂತನ ಪಾದದ ಎಡಗಾಲಿನ ಅಂಗುಷ್ಠದ ತುದಿಯ ಉಗುರುತಾಗಿ ಹರಿದದ್ದಕ್ಕೆ
ಇಂಥ ಒಂದು ಪಾವಕತ್ವವಂತೂ ನದಿಗಳಲ್ಲಿ ಗಂಗೆಗೆ ಸಾಟಿಯಾದ ನದಿ ಇಲ್ಲ. ಸಿತಾಸಿತೆ ಸರಿತೆ ಯತ್ರ ಸಂಗತೆ ಯತ್ರಾಪ್ಲುತಾಸೋ ದಿವಮುತ್ಪತಂತಿ ಅಂತ ಋಗ್ವೇದದಲ್ಲಿ ಗಂಗಾ ನದಿಯನ್ನು ಸ್ತೋತ್ರ ಮಾಡಿದ್ದಾರೆ. ಸಿತಾಸಿತೆ ಸರಿತೆ ಯತ್ರ ಸಂಗತೆ, ಇದು ಪ್ರಯಾಗದ ವರ್ಣನೆ. ಸಿತಾಸಿತೆ ಸರಿತೆ ಯತ್ರ ಸಂಗತೆ, ಬೆಳ್ಳಗಿನ ಮತ್ತು ಕಪ್ಪಿನ ನದಿಗಳು ಎಲ್ಲಿ ಸೇರುತ್ತಾವೋ. ಬೆಳ್ಳಗಿನ ನದಿ ಅಂದರೆ ಗಂಗೆ. ನೀವು ಗಂಗಾ ನದಿಯನ್ನು ನೋಡಿದರೆ ಗೊತ್ತಾಗುತ್ತೆ. ಗಂಗೆಯ ನೀರು ಬೆಳ್ಳಗಿರ್ತದೆ, ಯಮುನೆಯ ನೀರು ಕರ್ರಗಿರುತ್ತೆ. ಅದರಿಂದ ಬೆಳ್ಳಗಿನ ನದಿ ಮತ್ತು ಕರ್ರಗಿನ ನದಿ ಎಲ್ಲಿ ಸೇರುತ್ತೋ ಅಂಥ ಸಂಗಮದಲ್ಲಿ ಮಿಂದವರು ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಇದು ಋಗ್ವೇದದ ಮಾತು. ಸಿತಾಸಿತೆ, ಸಿತ ಮತ್ತು ಅಸಿತ, ಬಿಳಿ ಮತ್ತು ಕಪ್ಪು ನದಿಗಳು. ಯತ್ರ ಸಂಗತೆ ಯತ್ರ ಆಪ್ಲುತಾಸೋ ದಿವಮುತ್ಪತಂತಿ, ಅಲ್ಲಿ ಸ್ನಾನ ಮಾಡಿದವರು ಸ್ವರ್ಗಕ್ಕೆ ಹೋಗ್ತಾರೆ ಅನ್ನತಕ್ಕಂಥ ಮಾತು. ಅದೇ ಹೀಗೆ ಗಂಗಾ ನದಿಯ ಬಗ್ಗೆ ವೇದದಲ್ಲಿ ಕೂಡ ಉಲ್ಲೇಖ, ಪುರಾಣಗಳಲ್ಲಿ ಗಂಗಾ ಗಂಗೇತಿ ಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ. ಗಂಗಾ ಅಂತ ಶಬ್ದ ಕೇಳಿದರೆ ಅವನಿಗೆ ಆ ನಾಮಸ್ಮರಣೆಯಿಂದ ಉದ್ಧಾರ ಆಗತ್ತೆ, ಎಲ್ಲ ಪಾಪಗಳು ಪರಿಹಾರವಾಗ್ತವೆ ಅಂತ ಅನೇಕ ಮಾತುಗಳು ಗಂಗಾ ನದಿಯ ಮಹತ್ವದ ಬಗ್ಗೆ ಪುರಾಣಗಳಲ್ಲಂತೂ ತುಂಬ ಮಹತ್ವವನ್ನು ಹೇಳಿದ್ದಾರೆ. ವೇದದಲ್ಲಿಯೂ ಉಲ್ಲೇಖ ಇರತಕ್ಕ ಇಮಮ್ಮೆ ಗಂಗೆ ಯಮುನೆ ಸರಸ್ವತಿ ಶುತುದ್ರಿಸ್ತೋಮಂ ಸಜತಾ ಪರುಷ್ಣ್ಯ. ನಾವು ಸಂಧ್ಯಾ ವಂದನೆಯಲ್ಲಿ ಸಂಕಲ್ಪ ಮಾಡತಕ್ಕಂಥ ಸಂದರ್ಭದಲ್ಲಿ ಹೇಳ್ತಕ್ಕಂಥ ಮಂತ್ರ ಇಮಮ್ಮೆ ಗಂಗೆ ಯಮುನೆ ಸರಸ್ವತಿ ಶುತುದ್ರಿ ಸ್ತೋಮಂ ಸಚತಾ ಪರುಷ್ಣ್ಯ ಅಸಿಕ್ನಿಯ ಮರುದ್ವೃಧೇಯ ಆರ್ಜಿಕೀಯ ಶೃಣುಹಿ ಆ ಸುಷೋಮಯ ಅಂತ. ಇವೆಲ್ಲ ನದಿಗಳು. ಅದರಲ್ಲಿ ಮೊದಲು ಬರತಕ್ಕಂಥದ್ದು ಗಂಗೆ. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ಪ್ರಾರಂಭದಲ್ಲಿ ನಾವು ಸ್ನಾನ ಮಾಡುವಾಗ ಸಂಕಲ್ಪ ಮಾಡುವಾಗ ನಾವು ಉಪಯೋಗಿಸ್ತಕ್ಕಂಥ ನೀರಿನಲ್ಲಿ ಈ ಗಂಗಾದಿ ದೇವತೆಗಳು ಸನ್ನಿಹಿತರಾಗ ಮೊದಲು ಪ್ರಾರ್ಥನೆ ಗಂಗೆಯದ್ದು. ಆದರೆ ಗಂಗೆ 20ನೇ ಕಕ್ಷೆಯಲ್ಲಿ ಬರುವವಳು, ಯೋಗ್ಯತೆಯಲ್ಲಿ ಅವಳನ್ನು ಮೀರಿಸುವವರು ಬಹಳ ಜನ ಇದ್ದಾರೆ. ಆದರೂ ಗಂಗೆಗೆ ಅಂಥ ಮಹತ್ವ ಯಾಕೆ ಬಂತು? ಅದಕ್ಕೆ ಕಾರಣ ಹರಿಪಾದ ಸ್ಪರ್ಶ. ಆದ್ದರಿಂದಲೇ ಯತ್ಪಾದ ಶೌಚ ಜಲ, ಅದು ಭಗವಂತನ ಪಾದ ಶೌಚ ಅಂತ, ಭಗವಂತನ ಕಾಲು ತೊಳೆದ ನೀರು. ಆದ್ದರಿಂದ ಮೂರ್ಧ್ನಿ ಅಧಿಧೃತೇನ ಶಿವಶಿವೋಭೂತ್ ಯಚ್ಛೌಚ ನಿಸೃತ ಸರಿತ್ ಪ್ರವರೋಧಕೇನ ತೀರ್ಥೇನ. ಅದು ದೊಡ್ಡ ತೀರ್ಥ ಆಯಿತು ಗಂಗಾ ಅನ್ನೋದು. ಕಾರಣ ಯಚ್ಛೌಚ ನಿಸೃತ ಸರಿತ್ ಪ್ರವರೋಧಕ, ಯಾರ ಪಾದವನ್ನು ತೊಳೆದು ಚಿಮ್ಮಿದ ನೀರಿನಿಂದ ಆದ ನದಿ. ಆದ್ದರಿಂದ ಅದು ಪವಿತ್ರವಾಯಿತು, ತೀರ್ಥವಾಯಿತು. ಆ ತೀರ್ಥವನ್ನು ತಲೆಯಲ್ಲಿ ಧರಿಸಿದ್ದರಿಂದ ಶಿವನಾದ. ಶಿವ ಅಂದರೆ ಮಂಗಲ, ಅವನು ಪವಿತ್ರನಾದ. ಗಂಗೆಯನ್ನು ತಲೆಯಲ್ಲಿ ಹೊತ್ತು ಶಿವನೂ ಪವಿತ್ರನಾದ. ಬಟ್ ಶಿವನ ಯೋಗ್ಯತೆ ಏನು, ಗಂಗೆಯ ಯೋಗ್ಯತೆ ಏನು? ಶಿವ ಗಂಗೆಯನ್ನು ತಲೆಯಲ್ಲಿ ಹೊತ್ತು ಪವಿತ್ರ ಆಗಬೇಕು ಅಂದರೆ ಅದು ಗಂಗೆಯ ಯೋಗ್ಯತೆ ಅಲ್ಲ, ಹರಿಪಾದ ನಖದ ಯೋಗ್ಯತೆ. ಭಗವಂತನ ಪಾದಸ್ಪರ್ಶದಿಂದ ಗಂಗೆಗೆ ಆ ಯೋಗ್ಯತೆ ಬಂತು, ಶಿವನ ತಲೆಯಲ್ಲಿ ಕೊಡುವ ಯೋಗ್ಯತೆ ಬಂತು ಅಂತ. ಹೀಗೆ ಅದನ್ನು ಬಹಳ ಮಹತ್ವದಿಂದ ಹೇಳ್ತಾರೆ. ಅದಕ್ಕೆ ಇವರು ಅದನ್ನೇ ತಗೊಂಡ್ರು. ಅಂಗುಟಾಗ್ರದಿ ಜನಿಸಿದ ಅಮರತರಂಗಿಣಿಯು ಲೋಕತ್ರಯಗಳ ಅಘ ಹಿಂಗಿಸುವಳು. ಹೀಗಿರುವಾಗ ಬರೇ ಭಗವಂತನ ಪಾದಾಗ್ರದ ಒಂದು ನಖದ ತುದಿಯ ಸ್ಪರ್ಶ ಮಾತ್ರದಿಂದ 20ನೇ ಕಕ್ಷೆಯಲ್ಲಿ ಇರತಕ್ಕಂಥ ಗಂಗೆಗೆ 5ನೇ ಕಕ್ಷೆಯಲ್ಲಿ ಇರತಕ್ಕಂಥ ರುದ್ರಾದಿ ದೇವತೆಗಳನ್ನು ಪಾವನಗೊಳಿಸುವ ಶಕ್ತಿ ಬರುವುದಾದರೆ ಅಂಥ ಭಗವಂತನ ನಾಮ ಎಂಥ ಭಗವಂತ! ಅವ್ಯಾಕೃತ ಆಕಾಶಾಂತ ವ್ಯಾಪಿಸಿದ ಇಂಗಡಲ ಮಗಳ ಒಡೆಯ, ಅವ್ಯಾಕೃತ ಆಕಾಶಾಂತ ವ್ಯಾಪಿಸಿದ ಭಗವಂತ ಅವ್ಯಾಕೃತ ಆಕಾಶದ ತನಕವೂ ವ್ಯಾಪಿಸಿದವ ಅಂತ. ಅಂದರೆ ಇದೇನು ಹಾಗಂದರೆ ಆಕಾಶ 2 ಇದೆ, 2 ಅಲ್ಲ, ಆಕಾಶ 3 ಇದೆ. ಆದರೆ ಆ 3 ಆಕಾಶದ ವಿಷಯ ಈಗ ಬೇಡ, 2 ಆಕಾಶದ ವಿಷಯ ನೋಡೋಣ. ಯಾಕೆಂದರೆ ಅದು 2 ಆಕಾಶ ಅಂದರೆ ಏನು ಅಂತ ನಮಗೆ ಅರ್ಥ ಆದರೆ ಸದ್ಯಕ್ಕೆ ಸಾಕು. ಒಂದು ಆಕಾಶ ಭೂತಾಕಾಶ ಅಂತ, ಒಂದು ಆಕಾಶ ಅವ್ಯಾಕೃತ ಆಕಾಶ ಅಂತ. ಅದನ್ನು ಮಹಾಕಾಶ ಅಂತಲೂ ಕರೀತಾರೆ. ಈ ಭೂತಾಕಾಶವನ್ನು ವ್ಯಾಕೃತ ಆಕಾಶ ಅಂತಲೂ ಕರೀತಾರೆ. ವ್ಯಾಕೃತ ಆಕಾಶ ಅಂತಂದರೆ ವಿಕಾರಗೊಂಡು ಹುಟ್ಟಿದ ಆಕಾಶ ಅಂತ ಅರ್ಥ. ಅವ್ಯಾಕೃತ ಆಕಾಶ ಅಂದರೆ ನಿರ್ವಿಕಾರವಾಗಿ ಎಂದೆಂದೂ ಇರುವ ಆಕಾಶ ಅಂತ ಅರ್ಥ. ಅಂದರೆ ಈ ವ್ಯಾಕೃತ ಆಕಾಶ ಅಂದರೆ ವಿಕಾರಕ್ಕೆ ಒಳಗಾದ ಆಕಾಶ. ಆಕಾಶಕ್ಕೆ ವಿಕಾರ ಉಂಟೇನು? ಆಕಾಶ ವಿಕಾರಕ್ಕೊಳಗಾಗುವುದು ಅಂದರೆ ಏನು? ಹುಟ್ಟಿದ ಆಕಾಶ
ಹುಟ್ಟದ ಆಕಾಶ ಅಂತ. ವ್ಯಾಕೃತ ಆಕಾಶ ಅಥವಾ ಭೂತಾಕಾಶ ಅಂದರೆ ಹುಟ್ಟಿದ ಆಕಾಶ. ಅವ್ಯಾಕೃತ ಆಕಾಶ ಅಥವಾ ಮಹಾಕಾಶ ಅಂತಂದರೆ ಹುಟ್ಟದ ಆಕಾಶ. ಅದು ಆಕಾಶದಲ್ಲಿ ಹುಟ್ಟುವ ಆಕಾಶ, ಹುಟ್ಟದ ಆಕಾಶ ಅಂತ ಎರಡು ಉಂಟೇನು? ಆಕಾಶವೇ ಉಂಟೋ ಇಲ್ಲವೋ ಅಂತ ಅನ್ನುವಂಥದ್ದು ಅನೇಕ ಮಂದಿ ವಾದಿಗಳಿಗೆ ಸಂಶಯ ಉಂಟು. ಬೌದ್ಧರು ಆಕಾಶ ಅನ್ನೋ ಪದಾರ್ಥವನ್ನೇ ಒಪ್ಪುವುದಿಲ್ಲ. ವಿಜ್ಞಾನಿಗಳಲ್ಲೂ ಸ್ಕೈ ಅಂದರೆ ಏನು ಇಲ್ಲದೆ ಇರುವುದು ಆಕಾಶ ಅಷ್ಟೇ. ಆಕಾಶ ಅಂತ ಒಂದು ವಸ್ತು ಇಲ್ಲ ಅನ್ನತಕ್ಕಂಥ ಮಾತು ಇವತ್ತು ವಿಜ್ಞಾನಿಗಳಲ್ಲಿಯೂ ಕೆಲವರು ಹಾಗೆ ಹೇಳ್ತಾರೆ. ಅಂದರೆ ಆಕಾಶ ಅಂತ ಒಂದು ಇದೆ ಅಂತ ಒಪ್ಕೊಂಡು ಎರಡೆರಡು ಆಕಾಶ ಎಂಥದಪ್ಪ ಅದು? ಅದರಲ್ಲಿ ಹುಟ್ಟುವುದು ಅಂದರೆ ಎಂಥದ್ದು? ಆಕಾಶ ಹುಟ್ಟುವುದು ಅಂದರೆ ಎಂಥದ್ದು? ಆಕಾಶ ಅಂದರೆ ಏನೂ ಇಲ್ಲದೆ ಇರುವುದು, ಸ್ಪೇಸ್. ಅದು ಹುಟ್ಟುವುದು ಅಂದರೆ ಎಂಥದ್ದು? ಅದೇನು ಇಲ್ಲೆಲ್ಲ ಸಾಮಾನು ಪೇರಿದರೆ ಆಕಾಶ ಸತ್ತಿತು, ಸಾಮಾನು ತೆಗೆದರೆ ಆಕಾಶ ಹುಟ್ಟಿತು ಅಂತ ಹೀಗೆ ಹೇಳಬೇಕಷ್ಟೇ. ಅಂದರೆ ಇತ್ತು, ಸಾಯಲಿಲ್ಲ. ಅದು ಸಾಮಾನು ಇಟ್ಟಾಗ ಆಕಾಶ ಕಾಣಿಸ್ಲಿಲ್ಲ ನಮಗೆ. ಸಾಮಾನು ತೆಗೆದರೆ ಇವಾಗ ಈ ಗೋಡೆ ಇದೆ, ಗೋಡೆ ಇದ್ದಲ್ಲಿ ಆಕಾಶ ಇಲ್ಲೇನು? ಇದೆ. ಯಾಕೆಂದರೆ ಗೋಡೆ ತೆಗೆದರೆ ಗೊತ್ತಾಗುತ್ತೆ ಇದೆ ಅಂತ ಅಷ್ಟೇ. ಗೋಡೆ ತೆಗೆದ ಮೇಲೆ ಆಕಾಶ ಹುಟ್ಟುವುದಲ್ಲ, ಅಲ್ಲಿ ಆಕಾಶ ಇತ್ತು. ಇದ್ದದ್ದು ಗೋಡೆಯಿಂದ ಈ ಕಡೆ ಈ ಗೋಡೆಯ ಈಚೆ ಆಕಾಶ, ಗೋಡೆಯ ಆಚೆ ಆಕಾಶ ಆಯಿತು. ಗೋಡೆ ತೆಗೆದು ಬಿಟ್ಟರೆ ಒಂದೇ ಆಕಾಶ. ಅಂದರೆ ಆಕಾಶ ಅನ್ನುವುದು ಹುಟ್ಟುವುದುಂಟೆ. ಅದಕ್ಕೆ ಶಾಸ್ತ್ರಕಾರರು ಅದಕ್ಕೆ ಇದು ಒಂದು ಥಿಯರಿ ಆಫ್ ರಿಲೇಟಿವಿಟಿ, ಫಿಲಾಸಫಿಯಲ್ಲಿ ಇರತಕ್ಕಂಥ ಥಿಯರಿ ಆಫ್ ರಿಲೇಟಿವಿಟಿ. ಇದು ಸಾಪೇಕ್ಷವಾದ ಆಕಾಶ, ನಿರಪೇಕ್ಷವಾದ ಆಕಾಶ ಅಂತ. ಸೃಷ್ಟಿಯಲ್ಲಿ ಹುಟ್ಟುವ ಆಕಾಶ, ಸೃಷ್ಟಿ ಆಗುವ ಮುಂಚೆಯೂ ಇದ್ದ ಆಕಾಶ, ಅದು ಅವ್ಯಾಕೃತ. ಸೃಷ್ಟಿ ಆಗುವುದು ಎಲ್ಲಿ? ಸೃಷ್ಟಿ ಆದದ್ದೆಲ್ಲಿ? ಈ ಬ್ರಹ್ಮಾಂಡ ಸೃಷ್ಟಿ ಆಯಿತು, ಎಲ್ಲಿ ಆಗುವುದು? ಆಕಾಶದಲ್ಲೇ ತಾನೇ ಬ್ರಹ್ಮಾಂಡ ಇರುವುದು. ಅದರಿಂದ ಈ ಬ್ರಹ್ಮಾಂಡದ ಸೃಷ್ಟಿಗೆ ಕಾರಣವಾಗಿರತಕ್ಕಂಥ ಸ್ಪೇಸ್ ಅಂತ ಏನು ಹೇಳ್ತೇವೆ, ಅದು ಹುಟ್ಟಿದ್ದಲ್ಲ, ಅದು ಅವ್ಯಾಕೃತ, ಅದು ಅನಾದಿ ನಿತ್ಯ. ಬ್ರಹ್ಮಾಂಡದ ಒಳಗೆ ಅಂದರೆ ನಾವು ಇನ್ನೊಂದು ಹೇಳಿದರೆ, ಇವರು ಭೂತಾಕಾಶ ಅಂತ ಹೇಳ್ತಾರೆ, ನಾವು ವಾತಾವರಣ ಅಂತ ಹೇಳ್ತೇವಲ್ಲ, ವಾತಾವರಣ, ಎಟ್ಮಾಸ್ಫಿಯರ್, ಸ್ಪೇಸ್ ಆ್ಯಂಡ್ ಎಟ್ಮಾಸ್ಫಿಯರ್ ಅಂತ ಹೇಳ್ತೇವಲ್ಲ. ಸುಮಾರು ಎಟ್ಮಾಸ್ಫಿಯರ್ ಈಸ್ ಕ್ರಿಯೇಟೆಡ್. ಅದು ಎಟ್ಮಾಸ್ಫಿಯರ್ ಅನ್ನೋದು ಈ ವಸ್ತು ನಿರ್ಮಾಣ ಆದಾಗ ಆ ಎಟ್ಮಾಸ್ಫಿಯರ್ ನಿರ್ಮಾಣ ಆಯಿತು. ಹಾಗಾಗಿ ಭೂತಾಕಾಶ ಅಂತಂದರೆ ಈ ವಾತಾವರಣ, ಈ ಗ್ಲೋಬಿಗೆ ಸಂಬಂಧಪಟ್ಟಂಥ ವಾತಾವರಣ ಇದೆಯಲ್ಲ, ಇದರ ಚಲನೆಯಿಂದ ನಿರ್ಮಾಣವಾದ ಗಾಳಿಯ ಸುತ್ತು ಎಲ್ಲಿಯ ತನಕ ಇದೆ. ಮತ್ತು ಮತ್ತೊಂದು ಸ್ಪಷ್ಟವಾದ ಡೆಫಿನಿಷನ್ ಏನು, ಈ ಭೂತಾಕಾಶಕ್ಕೆ, ಭೂತಾಕಾಶ ಆರ್ ಯು ಮೇ ಕಾಲ್ ಇಟ್ ಫರ್ಮಮೆಂಟ್ ಹ್ಯಾಸ್ ಅನ್ ಇನ್ವಿಸಿಬಲ್ ಕಲರ್ ಅಂತಂದು. ಕಣ್ಣಿಗೆ ಕಾಣದ ಬಣ್ಣ ಇರುವಂಥದ್ದು ಭೂತಾಕಾಶ. ಬಣ್ಣವೇ ಇಲ್ಲದೆ ಇರುವಂಥದ್ದು ಅವ್ಯಾಕೃತಾಕಾಶ. ಕಣ್ಣಿಗೆ ಕಾಣದ ಬಣ್ಣ, ಕಣ್ಣಿಗೆ ಕಾಣುವ ಬಣ್ಣ ಆಕಾಶಕ್ಕಿಲ್ಲ. ಕಣ್ಣಿಗೆ ಕಾಣದ ಬಣ್ಣ ಅಂದರೆ ಅದನ್ನು ನೀವು ಇನ್ಫ್ರಾರೆಡ್ ಅಂತ ಕರೀರಿ, ಅಲ್ಟ್ರಾವೈಲೆಟ್ ಅಂತ ಕರೀರಿ, ಕಣ್ಣಿಗೆ ಕಾಣುವ ಫ್ರೀಕ್ವೆನ್ಸಿಯಲ್ಲಿ ಕಲರ್ ಇಲ್ಲ ಅದರಲ್ಲಿ. ಕಣ್ಣಿಗೆ ಕಾಣದ ಸೂಕ್ಷ್ಮ ವರ್ಣಗಳು ತುಂಬಿರತಕ್ಕಂಥ ವಾತಾವರಣಕ್ಕೆ ಭೂತಾಕಾಶ ಅಂತ ಕರೀತಾರೆ. ಅಂದರೆ ಪ್ರಾಚೀನರಿಗೆ ಇದೆಲ್ಲ ಎಷ್ಟು ಯೋಚನೆ ಮಾಡಿರಬೇಕು ನೋಡ್ರಿ. ಇವತ್ತು ಇದು ಹೈಸ್ಕೂಲಿಗೆ ಹೋಗೋ ಮಕ್ಕಳಿಗೂ ಗೊತ್ತಿರೋ ವಿಷಯ. ಯಾಕೆಂದರೆ ಪುಸ್ತಕದಲ್ಲಿದೆ, ಮೇಷ್ಟ್ರು ಹೇಳಿದ್ದಾರೆ, ಊರು ಹೊಡೆದಿದ್ದಾರೆ, ಅಷ್ಟೇ ಗೊತ್ತಿರೋದು. ಅಂದರೆ ಆದರೆ ಪ್ರಾಚೀನರು ಇದನ್ನು ಕಂಡುಕೊಂಡಿದ್ದಾರೆ ಅಂತಂದರೆ ಅವರ ಚಿಂತನೆ ಪ್ರಪಂಚದ ಬಗ್ಗೆ ಎಷ್ಟು ಅದ್ಭುತವಾಗಿರಬೇಕು. ಇದು ದಿಸ್ ಈಸ್ ಕ್ರಿಯೇಟೆಡ್. ಯಾಕೆಂದರೆ ಪ್ರಪಂಚ ನಾಶವಾಗುವಾಗ ಅಲ್ಟ್ರಾವೈಲೆಟ್ಟು ಇಲ್ಲ, ಇನ್ಫ್ರಾರೆಡ್ಡು ಇಲ್ಲ, ಎಲ್ಲ ನಾಶವಾಗುತ್ತೆ. ಸೊ ಭೂತಾಕಾಶ ಈಸ್ ಡಿಸ್ಟ್ರಾಯ್ಡ್, ದೆನ್ ಸ್ಪೇಸ್ ಓನ್ಲಿ ರಿಮೈನ್ಸ್. ಉಳಿಯೋದು ಸ್ಪೇಸ್, ಅದು ಅವ್ಯಾಕೃತ ಆಕಾಶ. ಅದನ್ನ ಈ ಭೂತಾಕಾಶ ಅನ್ನೋದು ಲಿಮಿಟೆಡ್ ಕಲರಿನ ಈ ಇನ್ಫ್ರಾರೆಡ್ಡು ಅಲ್ಟ್ರಾವೈಲೆಟ್ ಕಲರ್ಸು ಮತ್ತು ವಾತಾವರಣ ಎಷ್ಟು ಜಾಗದಲ್ಲಿದೆ ಅಷ್ಟು ಜಾಗದಲ್ಲಿ ಇರುವ ಆಕಾಶ ಮಾತ್ರ ಭೂತಾಕಾಶ. ಅಂದರೆ ಭೂತಾಕಾಶ ಅನಂತ ಅಲ್ಲ, ಅದು ಶಾಂತ, ಅದಕ್ಕೊಂದು ಲಿಮಿಟ್ ಇದೆ, ಅನ್ಲಿಮಿಟೆಡ್ ಅಲ್ಲ. ಅವ್ಯಾಕೃತ ಆಕಾಶ ಸ್ಪೇಸಿಗೆ ಲಿಮಿಟ್ ಇಲ್ಲ, ಅನಂತ ಅದು. ಅದರಿಂದ ಭಗವಂತನ ವ್ಯಾಪ್ತಿ ಎಲ್ಲಿ ಅಂದರೆ ಭೂತಾಕಾಶದಲ್ಲಿ ಅಷ್ಟೇ ಅಲ್ಲ, ಅವ್ಯಾಕೃತ ಆಕಾಶ ಅಂತದಿ ವ್ಯಾಪಿಸಿರುವ ಅಂದರು. ಭಗವಂತ ಅನಂತವಾಗಿ ವ್ಯಾಪಿಸಿರುವವ. ಅವ್ಯಾಕೃತ ಆಕಾಶ ಅದ ವ್ಯಾಪ್ತಿ ಅಂದರೆ ಭಗವಂತನ ಮತ್ತು ರಮೆಯರ ವ್ಯಾಪ್ತಿ ಅದು. ಅದಕ್ಕೆ ಅವ್ಯಾಕೃತ ಆಕಾಶ ಅಂತದಿ, ಅವ್ಯಾಕೃತ ಆಕಾಶ ಅಂತ ವ್ಯಾಪಿಸಿದವ ಭಗವಂತ ಮಾತ್ರ ಅಲ್ಲ, ಭಗವಂತನ ಅಂಗೋಪಾಂಗ. ಭಗವಂತ ಇಡೀ ಪ್ರಪಂಚದಲ್ಲಿ ವ್ಯಾಪಿಸಿರುವುದಲ್ಲ, ಮತ್ತು ಭಗವಂತನ ಅಂಗ, ಭಗವಂತನ ಪಾದ, ಅವನ ಉಪಾಂಗ, ಅವನ ಹೆಬ್ಬೆರಳು, ಕಾಲಿನ ಅಂಗುಷ್ಠ, ಅವನ ಉಗುರು, ಅದೂ ಕೂಡ ಅವ್ಯಾಕೃತ ಆಕಾಶ ಅಂತ ವ್ಯಾಪಿಸಿ. ಯಾಕಂದರೆ ಅವನ ಒಂದೊಂದು ಅಂಗಾಂಗವೂ ವ್ಯಾಪ್ತ, ಆಮ್ನಿ ಪ್ರೆಸೆಂಟ್ ಅಂತ. ಅವ್ಯಾಕೃತ ಆಕಾಶ ಅಂತ ವ್ಯಾಪಿಸಿದ. ಈ ವ್ಯಾಪಿಸಿದ ಅನ್ನುವುದು ಎರಡು ಕಡೆಗೂ ಬರ್ಬೋದು ನೋಡಿ. ಇಂಗಡಲ ಮಗಳ ಒಡೆಯ, ಇಂಗಡಲ ಮಗಳೂ ವ್ಯಾಕೃತ ಆಕಾಶ ಅಂತ ವ್ಯಾಪಿಸಿದವಳು. ಇಂಗಡಲ ಮಗಳ ಒಡೆಯನೂ ವ್ಯಾಕೃತ. ಇಂಗಡಲು ಅಂತಂದರೆ ಸಾಮಾನ್ಯವಾಗಿ ಕ್ಷೀರ ಸಮುದ್ರ ಅಂತ ಹೇಳ್ತಾರೆ. ಇಂಗಡಲು ಅಂದರೆ ಕ್ಷೀರ ಸಮುದ್ರ ಅಲ್ಲ.
ಇಂಗಡಲು ಅಂದರೆ ಇನಿದಾದ ಕಡಲು, ಸಿಹಿ ನೀರಿನ ಕಡಲು ಅಂತ. ಅಂದರೆ ಶುದ್ಧೋದಕ, ಸಪ್ತ ಸಮುದ್ರಗಳ ಕೊನೆಯದು ಶುದ್ಧೋದ, ಲವಣ ಇಕ್ಷು ಸುರಾ ಸರ್ಪಿ ದಧಿ ಕ್ಷೀರ ಅಮೃತೋದಕ ಅಂತ ಶುದ್ಧೋದಕ ಅಂತ. ಆ ಶುದ್ಧೋದಕ ಸಿಹಿ ನೀರಿನ ಸಮುದ್ರ, ಶುದ್ಧೋದಕದ ಸಮುದ್ರ, ಅದನ್ನು ಕ್ಷೀರ ಸಮುದ್ರ ಅಂತಲೂ ಹೇಳಬಹುದು, ಹೇಳಬಾರದು ಅಂತಲ್ಲ. ಇಂಗಡಲು ಅಂದರೆ ಒಟ್ಟಿಗೆ ಸಿಹಿ ನೀರಿನ ಕಡಲು, ಅದು ಉಪ್ಪು ನೀರಿನ ಕಡಲಲ್ಲ. ಸಮುದ್ರ ಮಥನ ಮಾಡಿದಾಗ ದೇವತೆಗಳು ಶುದ್ಧೋದಕವನ್ನು ಮಥನ ಮಾಡಿದರು ಅನ್ನತಕ್ಕಂಥ ಮಾತು ಬರುತ್ತೆ, ಕ್ಷೀರ ಸಮುದ್ರವನ್ನು ಮಥನ ಮಾಡಿದರು ಅಂತಲೂ ಬರುತ್ತೆ ಶಾಸ್ತ್ರದಲ್ಲಿ. ಆದ್ದರಿಂದ ಇಂಗಡಲು ಅಂದರೆ ಕ್ಷೀರ ಸಮುದ್ರ ಅಂತಲೂ ಅರ್ಥ ಹೇಳ್ತಾರೆ, ಶುದ್ಧೋದಕ ಅಂತಲೂ ಅರ್ಥ. ಅಂದರೆ ಇಂಗಡಲು ಅನ್ನೋ ಶಬ್ದದ ಅರ್ಥ ಕ್ಷೀರ ಸಮುದ್ರ ಅಂತಲ್ಲ, ಸಿಹಿ ನೀರಿನ, ಸಿಹಿ ಈ ಉಪ್ಪಿಲ್ಲದ ಸಮುದ್ರ ಅದು. ಅದು ಕ್ಷೀರ ಸಮುದ್ರವೂ ಸಿಹಿಯೇ, ಶುದ್ಧೋದಕವೂ ಸಿಹಿಯೇ. ಇಂಗಡಲು ಅಂದರೆ ಸಿಹಿ ನೀರಿನ ಸಮುದ್ರ, ಶುದ್ಧೋದಕದ ಸಮುದ್ರ, ಅದರ ಮಗಳು ಅಥವಾ ಕ್ಷೀರ ಸಮುದ್ರ. ಅದರ ಮಗಳು ಅಂತಂದರೆ ಕ್ಷೀರ ಸಮುದ್ರ ರಾಜತನಯಾಂ ಲಕ್ಷ್ಮೀಂ ಕ್ಷೀರ ಸಮುದ್ರ ರಾಜತನಯಾಂ ಅಂತ ಸ್ತೋತ್ರ ಮಾಡ್ತಾರೆ. ಸಮುದ್ರ ರಮಾ ಸಮುದ್ರನ ಕುಮಾರಿ ನಿನ್ನಯ ಸಮಾನರಾರಮ್ಮ ಅಂತ ದಾಸರು ಹಾಡಿದ್ದಾರೆ. ಹಾಗೆ ಸಮುದ್ರನ ಮಗಳು ಅಂದರೆ ಲಕ್ಷ್ಮಿ, ಅವಳು ಕೂಡ ಅವ್ಯಾಕೃತ ಆಕಾಶ ಅಂತ ವ್ಯಾಪಿಸಿದವಳು, ಅವಳ ಒಡೆಯನೂ ಅವ್ಯಾಕೃತ ಆಕಾಶ ಅಂತ ವ್ಯಾಪಿಸಿದವ. ಹೀಗೆ ಲಕ್ಷ್ಮೀನಾರಾಯಣರು ಅವ್ಯಾಕೃತ ಆಕಾಶ ಅಂತ ವ್ಯಾಪಿಸಿರ್ತಕ್ಕಂಥ ಲಕ್ಷ್ಮಿ, ಅವಳನ್ನೂ ವ್ಯಾಪಿಸಿ ಇರತಕ್ಕಂಥ ಅನಂತ ವ್ಯಾಪ್ತಿ ಇರತಕ್ಕಂಥ ಭಗವಂತ, ಅವನ ಅಂಗೋಪಾಂಗಗಳು ಅದು ಅವ್ಯಾಕೃತ ಆಕಾಶ ಅಂತ ವ್ಯಾಪಿಸಿರುವಂಥದ್ದು. ಲಕ್ಷ್ಮಿಯೂ ಅನಂತ ದೇಶಕಾಲಗಳನ್ನು ವ್ಯಾಪಿಸಿರುವವಳು, ಲಕ್ಷ್ಮಿಯ ಒಡೆಯನಾದಂಥ ನಾರಾಯಣನೂ ಅನಂತ ದೇಶಕಾಲಗಳಲ್ಲಿ ವ್ಯಾಪಿಸಿರುವವ, ಅವನ ಅಂಗವೂ ಅನಂತ ದೇಶಕಾಲ ವ್ಯಾಪ್ತ. ಆ ಅಂಗದ ಉಪಾಂಗವು ಅಂದರೆ ಪಾದ ಅಂಗ ಆದರೆ ಬೆರಳು ಉಪಾಂಗ, ಬೆರಳು ಅಂಗ ಆದರೆ ಉಗುರು ಉಪಾಂಗ, ಅಂಗದ ಅಂಗ. ಅವನ ಅಂಗ ಉಪಾಂಗಗಳು, ಅವನ ಒಂದೊಂದು ಏಕದೇಶವು, ಅವನ ದೇಹದ ಅವಯವದ ಏಕದೇಶವೂ ಕೂಡ ಅನಂತ. ಹೀಗೆ ಅಂಗೋಪಾಂಗಗಳಲ್ಲಿ ಆ ಅಂಥ ಸರ್ವಗತವಾಗಿರತಕ್ಕಂಥ ಭಗವಂತನ ಅವಯವಗಳಲ್ಲಿ ಇರುವ ನಾಮಗಳು ಅಂತ. ಇರುವ ಅಂದರೆ ಅವನ ನಾಮಗಳೆಲ್ಲ ಅವನ ಮೈಯಲ್ಲಿ ರೋಮದಲ್ಲೆಲ್ಲ ಇದ್ದಾವೆ ನಾಮಗಳು. ಇರುವುದಂದರೆ ವಾಚಕವಾಗಿರುವುದು ಅಂತ. ಅವನ ಅನಂತ ದೇಶಕಾಲಗಳಲ್ಲಿ ವ್ಯಾಪಿಸಿರುವ ಅನಂತ ರೂಪಗಳಲ್ಲಿ, ಅನಂತ ಅವಯವಗಳಲ್ಲಿ ವಾಚಕವಾಗಿರತಕ್ಕ ಅನಂತ ನಾಮಗಳು. ಅಂದರೆ ಅವನ ಒಂದೊಂದು ಹೆಸರು ಅದು ಭಗವಂತನ ಹೆಸರು ಮಾತ್ರ ಅಲ್ಲ, ಭಗವಂತನ ಅಂಗೋಪಾಂಗಗಳಿಗೂ ಹೆಸರು. ಯಾಕೆಂದರೆ ಭಗವಂತ ಬೇರೆ, ಭಗವಂತನ ಅಂಗೋಪಾಂಗ ಬೇರೆ ಅಲ್ಲ, ಅದು ಅಖಂಡ ವಸ್ತು. ಅಂದ ಭಗವಂತನ ಅಂಗಾಂಗಗಳಲ್ಲಿ ವಾಚಕವಾಗಿ ನೆಲೆಸಿರುವ ಅನಂತ ಸುಮಂಗಳ ಪ್ರದನಾಮ. ಭಗವಂತನ ಪಾದದ ಹೆಬ್ಬೆರಳಿನ ತುದಿಯ ಉಗುರು ತಾಗಿದ್ದಕ್ಕೆ ಗಂಗೆ ಇಷ್ಟು ಪವಿತ್ರವಾದಲು. ಭಗವಂತನ ನಾಮ ಹಾಗಲ್ಲ, ಭಗವಂತನ ಯಾವುದೋ ಪಾದಾಗ್ರದಲ್ಲಿರುವಂಥದ್ದಲ್ಲ, ಅವನ ಅಂಗಾಂಗಗಳಲ್ಲಿ ತುಂಬಿರುವಂಥ ನಾಮ ಅದು. ಹಾಗಾದ್ರೆ ಅದು ಎಷ್ಟು ಪವಿತ್ರ ಇರಬೇಕು ಅಂತ. ಎಲ್ಲೋ ಒಂದು ಬದಿಯಲ್ಲಿ ಇರತಕ್ಕಂಥ ನಾಮಕ್ಕೆ, ಗಂಗೆಗೆ ಇಷ್ಟು ಸಾಮರ್ಥ್ಯ ಬಂದಾಗ ಭಗವಂತನ ಸರ್ವಾಂಗಗಳನ್ನು ಸ್ಪರ್ಶ ಮಾಡುವ, ಭಗವಂತನ ಒಂದೊಂದು ಅಂಗಗಳನ್ನು ವಿಶೇಷ ಗುಣಗಳ ಅನುಸಂಧಾನದಿಂದ ಅದನ್ನು ವರ್ಣನೆ ಮಾಡತಕ್ಕಂಥ ಮಂಗಳಪ್ರದ ನಾಮ, ಅದು ಪಾವನ ಮಾಡುವುದು, ಭಗವಂತನ ಸರ್ವಾಂಗ ಸ್ಪರ್ಶ ಮಾಡತಕ್ಕಂಥದ್ದು ನಾಮ. ಗಂಗೆ ಪಾದದ ತುದಿಯನ್ನಷ್ಟೇ ಸ್ಪರ್ಶ ಮಾಡಿದ್ದು, ಅಂಥ ನಾಮ ಪಾವನ ಮಾಡುತ್ತೆ ಅಂತ ಹೇಳುವುದು ಏನು ಅರಿದು, ಅದೇನು ದೊಡ್ಡ ಸಂಗತಿ, ಏನು ಆಶ್ಚರ್ಯ ಅದರಲ್ಲಿ. ಗಂಗೆಗೆ ಇಂಥ ಪಾವಕತ್ವ ಇರುವಾಗ ಆ ಭಗವಂತನ ನಾಮ ನಮ್ಮನ್ನು ಪಾವನ ಮಾಡುತ್ತೆ ಅನ್ನೋದೊಂದು ಆಶ್ಚರ್ಯದ ವಿಷಯವೇ ಅಲ್ಲ. ಕಾಮಧೇನು ಸುಕಲ್ಪತರು ಚಿಂತಾಮಣಿಗಳು ಅಮರೇಂದ್ರ ಲೋಕದಿ ಕಾಮಿತಾರ್ಥಗಳ ಈವವಲ್ಲದೆ ಸೇವೆ ಮಾಳ್ಪರಿಗೆ ಶ್ರೀ ಮುಕುಂದನ ಪರಮಮಂಗಳ ನಾಮ ನರಕಸ್ಥರನು ಸಲಹಿತು ಪಾಮರರ ಪಂಡಿತರೆನಿಸಿ ಪುರುಷಾರ್ಥ ಕೊಡುತ್ತಿಹುದು ಅಂತ. ಕಾಮಧೇನು, ಸುಕಲ್ಪತರು, ಚಿಂತಾಮಣಿ, ಇವು ಮೂರು ದೇವಲೋಕದಲ್ಲಿ ಇರತಕ್ಕಂಥ ವಸ್ತುಗಳು ಅಂತ ಕಾಮಧೇನು ಒಂದು ಚಲಿಸುವ ಪ್ರಾಣಿ, ಅದು ಕಾಮಿತಗಳನ್ನು ಕೊಡತಕ್ಕಂಥದ್ದು ಕಾಮಧೇನು. ಮತ್ತೊಂದು ಚಲಿಸದ ಜೀವ ಕಲ್ಪತರು, ಬಯಸಿದ್ದನ್ನು ಕೊಡ್ತಕ್ಕಂಥ ಒಂದು ಮರ. ಮತ್ತೊಂದು ನಿರ್ಜೀವವಾದ ವಸ್ತು ಚಿಂತಾಮಣಿ. ಇದು ಮೂರು ವಸ್ತುಗಳು ನಾವು ಏನು ಬಯಸಿದೆವೋ ಅದನ್ನು ಒದಗಿಸುವಂಥ ಶಕ್ತಿ ಇದ್ದು ದೇವಲೋಕದಲ್ಲಿ ಇವೆ ಅಂತ ಶಾಸ್ತ್ರಗಳಲ್ಲಿ ಹೇಳ್ತಾರೆ. ಅದನ್ನು ದಾಸರು ಹೇಳ್ತಾರೆ, ಕಾಮಧೇನು, ಸುಕಲ್ಪತರು, ಚಿಂತಾಮಣಿಗಳು ಅಮರೇಂದ್ರ ಲೋಕದಿ. ನಮಗೆ ಬೇಕಾದ್ದನ್ನು ಕೇಳಬೇಕಾಗಿದ್ದರೆ ಅದು ಸ್ವರ್ಗದಲ್ಲಿ ಹೋದವರಿಗೆ ಮಾತ್ರ. ಅದು ಇಲ್ಲಿ ಕೂತ್ಕೊಂಡು ಕಾಮಧೇನು ನಾವು ಬೇಕಾದ್ದು ಕೊಡಲಿ ಅಂದರೆ ಕೊಡೋಲ್ಲ. ಅದು ಕಲ್ಪತರು ಉಂಟಲ್ವ ಸ್ವರ್ಗಲೋಕದಲ್ಲಿ, ನಮಗೆ ಈಗ ಬೇಕಾದ್ದು ಕೊಡಲಿ ಅಂದರೆ ಕೊಡೋಲ್ಲ.
ಚಿಂತಾಮಣಿ ಏನನ್ನೂ ಕೊಡೋದಿಲ್ಲ. ಅದು ನಮಗೆ ಕೊಡುವಂಥದ್ದು ದೇವಲೋಕದಲ್ಲಿ ಇದ್ದಾಗ ಮಾತ್ರ, ಅದರ ಲಿಮಿಟೇಷನ್ಸ್. ಆಮೇಲೆ ಅದು ಕೊಡುವುದು ಕಾಮಿತಾರ್ಥಗಳ ಈವವು. ಅದು ಕೊಡುವುದು ನಾವು ಬಯಸಿದ್ದನ್ನು ಮಾತ್ರ, ಕೇಳಿದ್ದನ್ನು ಅದು ಎಷ್ಟು ಸಾಧ್ಯವೋ ಅಷ್ಟು. ಅದೂ ಕೂಡ ಇವು ಅಲ್ಲದೆ, ಇಷ್ಟೇ ಅಲ್ಲದೆ ಸೇವೆ ಮಾಡ್ಪರಿಗೆ ಮಾತ್ರ ಹೋಗಿ ಅದನ್ನು ಪ್ರಾರ್ಥಿಸಿಕೊಂಡ್ರೆ ಆ ಪ್ರಾರ್ಥಿಸಿದ್ದನ್ನು ಅವು ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ಅವು ಪೂರ್ಣ ಪ್ರಮಾಣದಲ್ಲಿ ಕೊಡ್ತಾವೆ ಅಂತಲ್ಲ. ಕಾಮಿತಾರ್ಥ ಅಂತ ಹೇಳಿದರು. ಕಾಮಿತಾರ್ಥ ಅಂತಂದರೆ ಇದಕ್ಕೊಂದು ಸ್ವಾರಸ್ಯವಾದ ಅರ್ಥ ಇದೆ. ಅವು ಕೊಡುವಂಥದ್ದು ಕಾಮಿತ. ಕಾಮಿತ ಅಂದರೆ ಕುತ್ಸಿತವಾದ ಮಿತವಾದ ಅರ್ಥ ಅಂತ. ಕಾ ಅನ್ನೋದಕ್ಕೆ ಕುತ್ಸಿತ ಅಂತ ಅರ್ಥ. ಮಿತ ಅದು ಕೊಡುವಂಥದ್ದು ಕೂಡ ಭಗವಂತ ಕೊಡುವಂಥ ಮೋಕ್ಷಾದಿ ಫಲಗಳ ಎದುರಿಗೆ ಇದು ಬಹಳ ಕುತ್ಸಿತವಾದ, ಅತ್ಯಲ್ಪ. ಮಿತ ವೆರಿ ಲಿಮಿಟೆಡ್. ಅವು ಕೊಡುವಂಥವು ಬಹಳ ಮಿತವಾದದ್ದು ಕೂಡ ಕುತ್ಸಿತವಾದದ್ದು. ಅಂಥ ಶ್ರೇಷ್ಠವಾದ ಕೊಡುಗೆ ಅಲ್ಲ. ಏನೋ ಅಲ್ಲಿ ಬೇಕಾದಂಥ ರೀತಿಯ ಅನ್ನಪಾನಾದಿಗಳನ್ನು ಬಯಸಿದರೆ ಅವು ಕೊಡ್ತಾವೆ. ಅದು ಬಹಳ ಮಹತ್ವದ ಕೊಡುಗೆಗಳಲ್ಲ, ಕಾಮಿತಗಳು ಅಂತ. ಕುತ್ಸಿತವಾದ ಮಿತವಾದ ಅರ್ಥಗಳು ಅದನ್ನು ಕೊಡ್ತಾವೆ. ಕಾಮಿತಾರ್ಥಗಳು ಇವುವು ಅಲ್ಲದೆ ಅಷ್ಟು ಕೊಡಬೇಕಾಗಿದ್ದರೆ ಅವುಗಳನ್ನು ಪೂಸಿ ಹೊಡಿಬೇಕು. ಸೇವೆ ಮಾಡ್ಪರಿಗೆ, ಅವುಗಳನ್ನು ಹೋಗಿ ಪ್ರಾರ್ಥನೆ ಮಾಡಿಕೊಂಡು ಒಲಿಸಿಕೊಂಡವರಿಗೆ, ಸ್ವರ್ಗಲೋಕದಲ್ಲಿ ಇದ್ದವರಿಗೆ ಹೋಗಿ ಒಲಿಸಿಕೊಂಡವರಿಗೆ ಯಾವುದೋ ಕೆಲವು ಸೀಮಿತವಾದ ಅರ್ಥ ಅಪೇಕ್ಷೆಗಳನ್ನು ನಾವು ಈಡೇರಿಸ್ತವೆ. ನಿಜವಾದ ಕಾಮಧೇನು ಯಾರು, ನಿಜವಾದ ಕಲ್ಪತರು ಯಾರು, ನಿಜವಾದ ಚಿಂತಾಮಣಿ ಯಾರು ಅಂತಂದರೆ ಭಗವಂತನೇ. ಈ ಎಲ್ಲವನ್ನೂ ಮೀರಿದಂಥ ಅಭೀಷ್ಟವನ್ನು ಕೊಡ್ತಕ್ಕವನು ಏನು ಮಾಡಿದ್ದಾನೆ ಅವನು ಅಂದರೆ, ಈ ಶ್ರೀ ಮುಕುಂದನ ಪರಮಮಂಗಳ ನಾಮ ನರಕಸ್ಥರನು ಸಲಹಿತು. ಅವರಿಗೆ ಸ್ವರ್ಗಲೋಕದಲ್ಲಿ ಇದ್ದವರಿಗೆ ಮಾತ್ರ ಕೊಡುವಂಥದ್ದು ಈ ಕಾಮಧೇನು, ಕಲ್ಪತರು ಮತ್ತು ಚಿಂತಾಮಣಿ. ಇದು ಒಂದು ಪೌರಾಣಿಕ ಕಥೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ಘಟನೆಯನ್ನು ಹೇಳ್ತಾರೆ. ಒಂದು ಸಂದರ್ಭದಲ್ಲಿ ನಾರದರು ಸುಮ್ಮನೆ ಹೀಗೆ ಸಂಚಾರ ಮಾಡ್ತಾ ಯಮಲೋಕಕ್ಕೆ ಹೋದರಂತೆ. ಯಮಲೋಕಕ್ಕೆ ಹೋದರೆ ಅಲ್ಲಿ ನರಕಸ್ಥರನ್ನು ಕಂಡರು. ಆ ನರಕದಲ್ಲಿ ದುಃಖವನ್ನು ಅನುಭವಿಸ್ತಾ ಇರತಕ್ಕಂಥ ಜೀವಗಳನ್ನು ಕಂಡು ಅಯ್ಯೋ ಪಾಪವೇ ಅಂತ ಖಂಡಿತಂತೆ. ಏನೋ ಖಂಡಿತು, ವೀಣೆ ತೆಗೆದು ಶ್ರುತಿ ಮಾಡಿ ಹಾಡಿಯೇಬಿಟ್ರು, ಭಗವನ್ ನಾಮಸ್ಮರಣೆ ಹಾಡಿಬಿಟ್ರು. ಒಂದು ದೇವರ ನಾಮ ಹಾಡಿದರಂತೆ. ಈ ಭಗವನ್ ನಾಮಸ್ಮರಣೆಯನ್ನು ಆ ನರಕದಲ್ಲಿ ಇರತಕ್ಕಂಥ ದುಃಖವನ್ನು ಅನುಭವಿಸ್ತಾ ಇರತಕ್ಕಂಥ ಪಾಪಿ ಚೇತನಗಳೆಲ್ಲ ಕೇಳಿಸಿಕೊಂಡವು. ತಕ್ಷಣ ಅವುಗಳಿಗೆ ನರಕದಿಂದ ನಿವೃತ್ತಿಯಾಗಿ ಸ್ವರ್ಗ ಪ್ರಾಪ್ತಿ ಆಯಿತು ಅಂತ ಒಂದು ಕಥೆ ಇದೆ ಪುರಾಣದಲ್ಲಿ. ಆದ್ದರಿಂದ ಇವರು ಹೋಗಿ ಕೇಳಲಿಲ್ಲ, ನಮಗೆ ಸ್ವರ್ಗ ಕೊಡ್ರಿ ಅಂತ ಕೇಳಲಿಲ್ಲ. ಅವ್ರು ನರಕದಲ್ಲಿ ಒದ್ದಾಡ್ತಾ ಇದ್ದಾರೆ. ಯಾವಾಗ ಇದರಿಂದ ಪಾರಾಗುತ್ತೋ, ಇನ್ನು ಎಷ್ಟು ದಿವಸ ಇದೆ ನರಕವಾಸ ಅಂತ ಲೆಕ್ಕ ಹಾಕ್ತಾ ಇದ್ದಾರೆ. ಆಮೇಲೆ ಸ್ವರ್ಗಲೋಕಕ್ಕೆ ಹೋಗಲೇ ಇಲ್ಲ, ನರಕದಲ್ಲಿ ಅದರ ಯೋಚನೆಯೇ ಇಲ್ಲದೆ, ಭಗವಂತನ ನಾಮಸ್ಮರಣೆ ಮಾಡಬೇಕು ಅನ್ನುವ ಕಲ್ಪನೆ ಇಲ್ಲದೆ, ಭಗವಂತ ನಮ್ಮನ್ನು ಪಾರು ಮಾಡುವಂಥ ಪ್ರಾರ್ಥನೆಯೂ ಇಲ್ಲದೆ, ಎಲ್ಲಿ ಇದು ನಡೆದದ್ದು ನರಕದಲ್ಲಿ. ಯಾರೋ ಒಬ್ಬ ನಾರಾಯಣನ ನಾಮಸ್ಮರಣೆ ಮಾಡಿದ, ಇವರು ಕೇಳಿಸಿಕೊಂಡ್ರು ಅಷ್ಟೇ. ನಾರದ ಅವರು ನೋಡಿ ಅನುಕಂಪೆಯಿಂದ ಹೇಳಿದ್ದನ್ನು ಕೇಳಿ ಆ ನರಕದಲ್ಲಿದ್ದಂಥ ಪಾಪಿ ಜೀವಗಳು ಉದ್ಧಾರ ಆದವು. ಹಾಗಾದರೆ ಶ್ರೀ ಮುಕುಂದನ ಪರಮ ಮಂಗಳ ನಾಮ. ಮುಕುಂದ ಅಂತ ಭಗವಂತನಿಗೆ ಒಂದು ಹೆಸರು. ಇದು ಹೊಸದಾಗಿ ಬಂದ ಹೆಸರು. ಮುಕುಂದ ಅನ್ನೋ ಶಬ್ದ ಇಷ್ಟವರೆಗೆ ಪ್ರಯೋಗಿಸಿರಲಿಲ್ಲ ಅವರು. ಮುಕುಂದ ಅಂದರೆ ಮುಖ್ ಅಂದರೆ ಮುಕ್ತಿ. ಮುಕ್ತಿ ಅನ್ನೋದ್ರದ್ದು ಅದು ಅಬ್ರಿವಿಯೇಷನ್. ಮುಕ್ತಿಯನ್ನು ಕೊಡುವವನು ಮುಕುಂದ, ಮುಕ್ತಿಪ್ರದ ಅಂತ ಅರ್ಥ. ಅವನು ಮುಕ್ತಿಪ್ರದ, ಆದ್ದರಿಂದ ಅವನ ನಾಮ ಹೇಳಿದ ಕೂಡಲೇ ನರಕದಿಂದ ಮೋಚನೆ ಆಯಿತು ಅವರಿಗೆ. ಆ ಶಬ್ದ ಅದಕ್ಕೋಸ್ಕರ ಬಿಟ್ಟರು. ಅವನು ಮೋಚಕ, ಅವನ ಹೆಸರೇ ಮುಕುಂದ ಅಂತ. ಅವನ ಹೆಸರನ್ನು ಹೇಳಿದಾಗ ಮೋಚನೆ ಆಗದೇ ಇದ್ದರೆ ಅವನಿಗೆ ಮುಕುಂದ ಅಂತ ಹೆಸರಿದ್ದೇನು ಉಪಯೋಗ ಬಂತು? ಶ್ರೀ ಮುಕುಂದನ ಪರಮಮಂಗಳ ನಾಮ ನರಕಸ್ಥರನು ಸಲಹಿತು ಅಂತ. ಇದನ್ನೇ ಅಜಾಮಿಳನ ಕಥೆಯಲ್ಲಿ ಅವನು ನಾರಾಯಣ ಅಂತ ಹೇಳಿದಾಗ ಅವನನ್ನು ಕೊಂಡು ಹೋಗಬೇಕು ಅಂತ ಯಮದೂತರು ಬಂದದ್ದೆಲ್ಲ ಕಥೆ ಗೊತ್ತಲ್ಲ ನಮಗೆ. ಆಮೇಲೆ ಹೊರಟು ಹೋಗ್ತಾರೆ ಅವರು. ಇದೆಲ್ಲ ಯಮದೂತರ ಹತ್ರ ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾನೆ ಆವಾಗ ಯಮ. ಏನು ಅಂದರೆ, ಅಪ್ಪ, ಯಾರ ಬಾಯಲ್ಲಿ ನಾರಾಯಣ ನಾಮಸ್ಮರಣೆ ಬರುತ್ತೋ ಅವರ ಹತ್ರ ಹೋಗಬೇಡ್ರಿ ಇನ್ಮೇಲೆ ಅಂತ ಹೇಳ್ತಾನೆ ಯಮ. ಹಾಗೊಂದು ಮಾತು ಆ ಅಜಾಮಿಳ ಉಪಾಖ್ಯಾನದಲ್ಲಿ ಬರುತ್ತೆ. ಮತ್ತು ವಿಷ್ಣು ಪುರಾಣದಲ್ಲಿ, ಬೇರೆ ಪುರಾಣಗಳಲ್ಲಿ ನಾರಾಯಣೇತಿ ನಾಮಾಸ್ತಿ ವಾಗಸ್ತಿ ವಶವರ್ತಿನಿ ತಥಾಪಿ ನರಕೇ ಘೋರೇ ಪತಂತಿ ತೇತದ್ ಅದ್ಭುತಂ ಅಂತ ಯಮ ಹೇಳಿದ ಮಾತಿದು. ಏನು ಅಂದರೆ, ಅಲ್ಲ, ಜನರು ನರಕಕ್ಕೆ ಬರ್ತಾರೆ, ಯಾಕೆ ಬರ್ತಾರೆ ಅಂತ ನನಗೆ ಆಶ್ಚರ್ಯ ಆಗುತ್ತೆ. ಏನು
ಆಶ್ಚರ್ಯ ಏನು? ಪಾಪ ಮಾಡ್ತಾರೆ ಬರ್ತಾರೆ. ಅಲ್ಲರಿ, ಪಾಪ ಮಾಡಿದರೂ ನರಕಕ್ಕೆ ಬಾರದಿರುವ ಸುಲಭ ಉಪಾಯ ಇದ್ದು ಕೂಡ ಬರ್ತಾರಲ್ಲ ಅಂತ ಆಶ್ಚರ್ಯ ಆಗುವುದು ನನಗೆ. ಅಂತ ನಿಯಮ ಏನು ಅಂದರೆ, ನಾರಾಯಣ ಅಂತ ಹೇಳಿಬಿಟ್ರೆ ಎಲ್ಲ ಪಾಪ ಪರಿಹಾರ ಆಗತ್ತೆ. ಹೇಳಲಿಕ್ಕೆ ಏನಾದರೂ ಕಷ್ಟ ಉಂಟೋ? 4 ಅಕ್ಷರ ಹೇಳಲಿಕ್ಕೆ ನಾಲಿಗೆ ಇದೆ. ನಾಲಿಗೆಯಲ್ಲಿ ಹೇಳದಂತೆ ಏನಾದ್ರು ಯಾರಾದ್ರು ನಾಲಿಗೆ ಸೀದಿ ಹೋಗಿದೆಯೋ? ಇಲ್ಲ. ಎಳೆದು ಹಿಡಿದಿದ್ದಾರೋ? ಹೇಳಬೇಡ ಅಂತ ಯಾರು ಗನ್ ಹಿಡ್ಕೊಂಡಿದ್ದಾರಾ? ನೀನು ನಾರಾಯಣ ಅಂತ ಹೇಳಿದ್ರೆ ಶೂಟ್ ಮಾಡ್ತೇನೆ ಅಂತ ಏನಿಲ್ಲ. ಯಾವ ತಡೆಯೂ ಇಲ್ಲ. ನಾರಾಯಣ ಅಂತ ಹೇಳಿದರೆ ಸಾಕು, ನರಕಕ್ಕೆ ಹೋಗುವುದು ತಪ್ಪುತ್ತೆ. ಇಷ್ಟಿದ್ದೂ ಕೂಡ ನರಕಕ್ಕೆ ಕ್ಯೂ ಇಷ್ಟು ದೊಡ್ಡ ಕ್ಯೂ ಉಂಟಲ್ಲ, ಇದು ಏನು ಆಶ್ಚರ್ಯ. ನಾರಾಯಣೇತಿ ನಾಮಾಸ್ತಿ. ನರಕ ದುಃಖವನ್ನು ಪರಿಹರಿಸುವಂಥ ಭಗವನ್ ನಾಮ ನಮ್ಮ ಅಧೀನವಾಗಿದೆ. ಉಚ್ಚರಿಸುವುದಕ್ಕೆ ಯಾರೂ ಅಡ್ಡಿಗಟ್ಟಿದವರಿಲ್ಲ. ವಾಗಸ್ತಿ ವಶವರ್ತಿನಿ, ನಮಗೆ ಬೇಕಾದ ಹಾಗೆ ಉಚ್ಚಾರ ಮಾಡಲಿಕ್ಕೆ ನಾಲಿಗೆ ಕೊಟ್ಟಿದ್ದಾನೆ ದೇವರು. ಆದರೂ ನಾವು ನಾರಾಯಣ ಅಂತ ಅನ್ನೋದಿಲ್ಲ. ಈ ಜನ ನರಕಕ್ಕೆ ಬರ್ತಾರೆ ಅಂದರೆ ಇತ್ತೇತದ ಅದ್ಭುತಂ. ನನಗೆ ಆಶ್ಚರ್ಯ ಆಗುತ್ತೆ, ಯಾಕೆ ಬರ್ತಾರೆ ಜನ ಅಂತ ನನಗೆ ಗೊತ್ತಾಗೋದಿಲ್ಲ ಅಂತ ಯಮ ಹೇಳಿದ ಅಂತ. ಹೀಗೆ ಆ ನಾಮ ನರಕದಲ್ಲಿ ಇರುವವರನ್ನು ಉದ್ಧಾರ ಮಾಡುತ್ತೆ, ನರಕಕ್ಕೆ ಹೋಗಬೇಕಾದವರನ್ನು ನರಕಕ್ಕೆ ಹೋಗದಂತೆ ಮಾಡುತ್ತೆ, ನರಕಕ್ಕೆ ಹೋದವರನ್ನು ನರಕದಿಂದ ಪಾರ ಮಾಡುತ್ತೆ. ಅದು ಭೂಲೋಕದಲ್ಲಿಯೂ ಉದ್ಧಾರಕ, ನರಕದಲ್ಲಿಯೂ ಉದ್ಧಾರಕ. ಅದು ಚಿಂತಾಮಣಿ ಹಾಗೆ ಸ್ವರ್ಗಕ್ಕೆ ಹೋದವರಿಗೆ ಮಾತ್ರ ಉದ್ಧಾರ ಮಾಡುವಂಥ ವಸ್ತು ಅಲ್ಲ. ಯಾವ ಕ್ಷಣದಲ್ಲಿ ಎಲ್ಲಿ ನಾಮಸ್ಮರಣೆ ಮಾಡಿದರೆ ಅವನು ಸರ್ವ ಪಾಪಗಳಿಂದ ಮುಕ್ತನಾಗಿ ಉದ್ಧಾರವಾಗ್ತಾನೆ. ಆದರೆ ನಾಮಸ್ಮರಣೆಯಿಂದ ಇದು ಎಚ್ಚರ ಇರಬೇಕು. ನಾಮಸ್ಮರಣೆ ಅಂತಂದರೆ ಏನು? ನಾಲಿಗೆಯಿಂದ ನಾಮಸ್ಮರಣೆ ಮಾಡಲಿಕ್ಕೆ ಬರುತ್ತೋ? ನಾಲಿಗೆಗೆ ಸ್ಮರಣೆ ಉಂಟಾ? ನಾಮಸ್ಮರಣೆ ಮಾಡಬೇಕು ಅಂತ ಹೇಳ್ತಾರೆ ನೋಡಿ. ಸ್ಮರಣೆ ಅನ್ನೋದು ಬುದ್ಧಿಯ ಕೆಲಸ. ಸ್ಮರಣೆ ಅಂದರೆ ನೆನಪಿಸಿಕೊಳ್ಳುವುದು ಅಲ್ವಾ? ನಾಲಿಗೆಯಿಂದ ನೆನಪಿಸಿಕೊಳ್ಳುವುದು ಹೇಗೆ? ನಾಮವನ್ನು ನೆನಪಿಸಿಕೊಳ್ಳುವುದು ಅಂದರೆ ನಾಮದ ಅರ್ಥವನ್ನು ಮನಸ್ಸು ನೆನಪಿಸಿಕೊಂಡು ನಾಲಿಗೆಯಲ್ಲಿ ನಾಮದ ಉಚ್ಚಾರ, ಅದು ನಾಮಸ್ಮರಣೆ. ಇಲ್ಲದಿದ್ದರೆ ನಾಮಸ್ಮರಣೆ ಆಗುವುದಿಲ್ಲ. ನಾಮ ಹೇಳುವುದಷ್ಟೇ, ನಾಮ ಉಚ್ಚಾರಣೆ. ನಾಮಸ್ಮರಣೆ ಆಗಬೇಕಾಗಿದ್ದರೆ ಆ ಅರ್ಥದ ಅನುಸಂಧಾನ ಮನಸ್ಸು ಮಾಡಬೇಕು. ಆಗ ಅಂದರೆ ಮತ್ತೆ ಇದು ಪ್ರಾರಂಭದಿಂದ ಭಗವಂತ ನಾಲಿಗೆಯಿಂದ ಏನನ್ನು ಹೇಳಿದೆವು ಅನ್ನುವುದನ್ನು ಗಮನಿಸುವುದಲ್ಲ, ಭಾವದಲ್ಲಿ ಏನಿದೆ ಅನ್ನೋದನ್ನು ಗಮನಿಸುವುದು. ಮನಸ್ಸಿನಲ್ಲಿ ನಾರಾಯಣ ಇದ್ದಾನೋ, ನಾಲಿಗೆಯಲ್ಲಿ ಮಾತ್ರವೋ? ನಾಲಿಗೆಯಲ್ಲಿ ಮಾತ್ರ ಇದ್ದರೆ ಅವನು ಬರೋದಿಲ್ಲ. ಮನಸ್ಸಿನಲ್ಲಿ ನಾರಾಯಣ ನಾಮಸ್ಮರಣೆ, ಮಾನಸಿಕವಾದ ಸ್ಮರಣೆ ಇದ್ದಾಗ ಎಲ್ಲಿದ್ದರೂ ಉದ್ಧಾರ ಮಾಡ್ತಾನೆ ಎಂದು. ನರಕಸ್ಥರನು ಸಲಹಿತು. ಹಾಗೆಯೇ ಪಾಮರರ ಪಂಡಿತರೆನಿಸಿ ಪುರುಷಾರ್ಥ ಕೊಡುತ್ತಿಹುದು. ಇದು ಜಗನ್ನಾಥದಾಸರು ತನ್ನನ್ನೇ ಕುರಿತು ಹೇಳ್ಕೊಂಡು ಕೊಡ್ತಾ ಇದೆ ಅಂತ, ನನ್ನ ಅನುಭವ ನನಗೆ ಕೊಡ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ ನೋಡಿ. ಕೊಡುತ್ತಿಹುದು ಪಾಮರರ ಪಂಡಿತರೆನಿಸಿ. ಅವರು ಮೊದಲು ಶ್ರೀನಿವಾಸಾಚಾರ್ಯರಾಗಿದ್ದಾಗ ಜನರು ಪಂಡಿತರು ಅಂತ ತಿಳ್ಕೊಂಡಿದ್ರು, ನಾನು ಪಾಮರನಾಗಿದ್ದೆ ಅಂತಾರೆ. ಆಮೇಲೆ ಆ ಪಾಂಡಿತ್ಯದ ಮದ ಇಳಿದ ಮೇಲೆ ನಾನು ಪಂಡಿತನಾದೆ ಅಂತಾರೆ. ನಾನು ಪಾಮರನಾಗಿದ್ದೆ, ಶಾಸ್ತ್ರಗಳನ್ನು ಓದಿ ಸುಧಾಮಂಗಳ ಮಾಡಿ ಪಾಮರನಾಗಿದ್ದೆ, ನನ್ನನ್ನು ಪಂಡಿತನನ್ನಾಗಿ ಮಾಡಿ ಉದ್ಧಾರ ಮಾಡಿದ ಭಗವಂತ ಅಂತ ಹೇಳ್ತಾರೆ. ಪಾಮರ ಅಂತಂದರೆ ತಿಳಿಗೇಡಿಗಳು, ದಡ್ಡರು, ಅಲ್ಪರು, ಅಂಥವನನ್ನು ಪಂಡಿತ ಅಂತ. ಪಾಮರರ ಒಳಗೆ ಭಗವಂತ ಪಾಮರ ನಾಮಕನಾಗಿದ್ದಾನೆ, ನನ್ನೊಳಗೆ ಪಾಮರ ನಾಮಕನಾಗಿದ್ದ. ಈಗ ಪಂಡಿತ ನಾಮಕನ ನನ್ನೊಳಗೆ ಒಂದು ಕೂತ್ಬಿಟ್ಟ. ಅದೇನು ಪಾಮರ ಅಂದರೆ? ಪಾಮರ ಅಂದರೆ ಅಮ ಅಂದರೆ ಅಜ್ಞಾನ, ಮಾ ಅಂದರೆ ಜ್ಞಾನ, ಅಮ ಅಂದರೆ ಅಜ್ಞಾನ. ಅಜ್ಞಾನವನ್ನೇ ಅಂದರೆ ರಕ್ಷಣೆ ಮಾಡಿಕೊಂಡು ಅದರಲ್ಲೇ ರತಿ ಆನಂದ ಪಡುವವರು, ಅಜ್ಞಾನವನ್ನೇ ಕಾಪಾಡ್ತಾ ನಿರಂತರವೂ ನಮ್ಮಲ್ಲಿರುವ ಅಜ್ಞಾನವನ್ನು ಜೋಪಾನವಾಗಿ ಕಾಪಾಡ್ತಾ ಅದರಲ್ಲೇ ಖುಷಿ ಪಡುವವರು ಪಾಮರರು. ಅವರೊಳಗೆ ಅಜ್ಞಾನವನ್ನೇ ಪಾಲನೆ ಮಾಡಿ ಅದರಿಂದಲೇ ರತಿ ಕೊಟ್ಟು ಒಳಗಿರುವವರು ಭಗವಂತರು ಪಾಮರ. ಇವನು ಪಂಡಿತ ಆಗೋದು ಅಂದರೆ ಏನು? ಪಡಿ ಅಂತ ಧಾತು. ಪಡಿ ಧಾತುವಿಗೆ 2 ಅರ್ಥ ಇದೆ. ಪಡಿ ಬುದ್ಧವು, ಪಡಿ ಧಾರಣೆ ಅಂತ. ಪಂಡ ಅಂತಂದರೆ ಒಂದು ಬುದ್ಧಿ ಅಂತ ಅರ್ಥ. ಮತ್ತೊಂದು ಅರ್ಥ ಪಂಡ ಅಂತಂದರೆ ಸಹನೆ, ತಾಳ್ಮೆ. ಯಾರು ಪಂಡಿತ ಅಂದರೆ ಪಂಡ ಉಳ್ಳವ. ಪಂಡ ಅಂತಂದರೆ ಒಂದು ಬುದ್ಧಿವಂತ. ಯಾರು ನಿಜವಾದ ಬುದ್ಧಿವಂತನೋ ಅವನ ತಾಳ್ಮೆಯೂ ಇರ್ತದೆ, ಅವನಿಗೆ ಸಹನಶೀಲನಿರ್ತಾನೆ, ಅವನು ತಾಳ್ಮೆಗೆಡುವುದಿಲ್ಲ. ತಾಳ್ಮೆಗೆಡುವುದು ಯಾವಾಗಲೂ ಬುದ್ಧಿಗೇಡಿಗಡೆ. ಅದರಿಂದ ಪಂಡಿತ ಅಂತಂದರೆ ಬುದ್ಧಿವಂತ ಅಷ್ಟೇ ಅಲ್ಲ, ಅವನು ಪ್ರಪಂಚದಲ್ಲಿ ಏನು ನಡೆದರೂ, ಅವನ ಕಣ್ಣ ಮುಂದೆ ಎಂಥ ಘಟನೆ ನಡೆದರೂ ತಾನು ತಾಳ್ಮೆಗೆಡದೆ ಬ್ಯಾಲೆನ್ಸ್ಡ್ ಆಗಿರ್ತಾನೆ. ಯಾವತ್ತೂ ಯಾವ ಘಟನೆಗೂ ಕೂಡ ತಾಳ್ಮೆಗೆಡುವುದಿಲ್ಲ. ಹಿ ವಿಲ್ ನೆವರ್ ಗೆಟ್ ಅಪ್ಸೆಟ್. ಯಾಕೆ? ಏವಮಪ್ಯಶುಭಂ ಕರ್ಮ ನ ಭೂತಂ ನ ಭವಿಷ್ಯತಿ. ಅವನಿಗೆ ಖಚಿತವಾಗಿ ಗೊತ್ತಿದೆ. ಯಾಕೆ ತಾಳ್ಮೆಗೆಡುವುದು? ಅಯ್ಯೋ ಆಗಬಾರದು ಆಗೋಯ್ತಲ್ಲ ಅಂತ ತಾಳ್ಮೆಗೆಡುವುದು ಯಾವಾಗಲೂ ಯಾವುದೋ ಆಗಬಾರದು ಆಗಿ ಹೋಯಿತು ಅಂತ. ಹೀಗಾಯ್ತಲ್ಲ. ಜಗತ್ತಿನಲ್ಲಿ ಆಗಬಾರದ್ದು ಆಗುವುದು ಅಂತ ಒಂದು ಉಂಟ ಯಾವಾಗಲಾದರೂ? ಯಾವುದು ಆಗಬೇಕೋ ಅದೇ ಆಗೋದಲ್ವ? ಆಗಬಾರದ್ದು ಆಗುವುದಿಲ್ಲ. ಮತ್ತು ಹಾಗಾದರೆ ಅದು ನಮ್ಮ ಸ್ವಾರ್ಥ, ನಮಗೆ ಆಗಬಾರದು ಅಂತಿತ್ತು ಆಯಿತು ಅಂತ.
ಹೀಗೆ ನಿಜವಾಗಿ ಆಗಬಾರದ್ದಲ್ಲ, ನಮಗೆ ಅದು ಆಗಬಾರದು ಅಂತ ಇತ್ತು, ಆಯಿತು, ಅದರಿಂದ ನಾವು ಅಪ್ಸೆಟ್ ಆದೆವು. ಹಾಗಾದರೆ ಆಗಬಾರದು ಅಂದರೆ ಯಾರಿಗೆ ಆಗಬಾರದ್ದು? ನಮಗೆ ನಿಮಗೆ ಆಗಬಾರದು, ಜಗತ್ತಿನಲ್ಲಿ ಆಗಬಾರದು ನೀನು ಇಡೀ ಜಗತ್ತನ್ನು ನಾವು ಕಾಪಿರೈಟ್ ಉಂಟೇನು ನಮಗೆ? ನಾವು ಕೊಂಡುಕೊಂಡಿದ್ದೇವೆ ಅದು ಜಗತ್ತನ್ನು. ಜಗತ್ತನ್ನು ಸೃಷ್ಟಿ ಮಾಡಿದವನಿಗೆ ಯಾವುದು ಆಗಬೇಕು ಅಂತುಂಟೋ ಅದೇ ಆಗುವುದು, ಆಗಬಾರದಾಗುವುದು ಹೇಗೆ? ಅದನ್ನ ವ್ಯಾಸರು ಘೋಷಣೆ ಮಾಡಿಬಿಟ್ರು, ಜಗತ್ತಿನಲ್ಲಿ ಅಶುಭಂ ಕರ್ಮ ನಭೂತಂ ನ ಭವಿಷ್ಯತಿ ಅಂತ. ಆಗಬಾರದ ಕೆಲಸ, ಆಗಬಾರದ್ದು ಒಂದು ಸಂಗತಿ ಈ ಹಿಂದೆ ಆಗಲಿಲ್ಲ, ಇನ್ನು ಮುಂದೆ ಆಗೋದಿಲ್ಲ. ಯಾವುದು ಆಗಬೇಕು ಅದೇ ಆಗೋದು. ನಮಗೆ ಅದು ಆಗಬಾರದು ಅಂತಿತ್ತು, ಅದಕ್ಕೆ ನಾವು ಅಪ್ಸೆಟ್ ಆದೆವು. ಆದರೆ ಯಾವುದು ಆಗಬೇಕು ಅದೇ ಆಗುತ್ತೆ ಅನ್ನುವಂಥ ಭಗವತ್ ಸಂಕಲ್ಪದ ಎಚ್ಚರ ಯಾರಿಗಿದೆ ಅವನು ತಲೆ ಕೆಡಿಸಿಕೊಳ್ಳುವುದಿಲ್ಲ, ಅವನು ಹಿ ವಿಲ್ ನೆವರ್ ಗೆಟ್ ಅಪ್ಸೆಟ್. ಅದು ಪಂಡಿತ. ಪಂಡಿತ ಅಂದರೆ ಎಂಥ ಸಂದರ್ಭದಲ್ಲೂ ತಾಳ್ಮೆಗೆಡದವ. ಇದು ಬಹಳ ಮುಖ್ಯವಾದ ಅರ್ಥ. ತುಂಬ ಪಂಡ ಅಂದರೆ ಜ್ಞಾನವುಳ್ಳವರು, ಜ್ಞಾನಿಗಳು ಸಣ್ಣ ವಿಷಯಕ್ಕೆ ತಲೆಗೆಡಿಸಿಕೊಳ್ಳುವ ಜ್ಞಾನಿಗಳು ಬೇಕಾಷ್ಟು ಮಂದಿ ಇರ್ತಾರೆ. ಏನು ಉಪಯೋಗ ಅಂಥ ಜ್ಞಾನ ಇದ್ದು? ಏನಾದರೂ ತಲೆಗೆಡಿಸಿಕೊಳ್ಳದೇ ಇರತಕ್ಕಂಥ ಆ ಸಮುದ್ರದಂತೆ ಕೃಷ್ಣ ಹೇಳ್ತಾನಲ್ಲ, ಎಷ್ಟು ನದಿಗಳು ಬಂದರೂ ಕೂಡ ಕಡಲು ಉಕ್ಕೇರುವುದಿಲ್ಲ, ಹಾಗೆ ಸಮುದ್ರದಂತೆ ಸ್ಥಿಮಿತವಾಗಿ ಬದುಕು ಅಂತ. ತದ್ವತ್ ಕಾಮಾಹ ಪ್ರವಿಶಂತಿ ಸರ್ವೇ ಸಶಾಂತಿ ಮಾಪ್ನೋತಿ ನ ಕಾಮಕಾಮಿ. ಶಾಂತವಾದ ಏರುಪೇರುಗಳಿಲ್ಲದೆ ಸ್ಥಿಮಿತವಾಗಿರತಕ್ಕಂಥ ಮನಸ್ಥಿತಿಯನ್ನು ಪಡೆದವ ಪಂಡಿತ. ಎಷ್ಟು ನೀರು ಹರಿದು ಬಂದರೂ ಉಕ್ಕೇರದೆ ಕಡಲಿನಂತೆ ಸ್ತಬ್ಧನಾಗಿ ಬದುಕಬೇಕಾದ ಅಂಥ ಸ್ಥಿತಿ ಜಗನ್ನಾಥರಿಗೆ, ಜಗನ್ನಾಥದಾಸರಿಗೆ ಬಂದದ್ದವರು. ಜಗನ್ನಾಥದಾಸರಾದ ಮೇಲೆ ಶ್ರೀನಿವಾಸಾಚಾರ್ಯರಾಗಿದ್ದಾಗ ಇರಲಿಲ್ಲ. ಅದಕ್ಕೆ ಹೇಳಿದವರು, ನಾನು ಪಾಮರನಾಗಿದ್ದೆ, ಶಾಸ್ತ್ರಗಳನ್ನೆಲ್ಲ ಓದಿಯೂ ಪಂಡಿತರಾಗದೇ ಉಳಿದೆ, ನನ್ನನ್ನು ಶಾಸ್ತ್ರಗಳನ್ನು ಓದಿ ಪಾಮರನಾಗಿದ್ದವನನ್ನು ಮತ್ತೆ ಈ ದಾಸತ್ವದ ದೀಕ್ಷೆ ಕೊಟ್ಟು ನನ್ನ ಪಂಡಿತನನ್ನಾಗಿ ಮಾಡ್ತಾ ಇದ್ದಾನೆ, ಪುರುಷಾರ್ಥ ಕೊಡ್ತಾ ಇದ್ದಾನೆ, ನನ್ನನ್ನು ಮೋಕ್ಷಕ್ಕೆ ಹೋಗು ನೀನು ಅಂತ ನನ್ನ ಪ್ರೇರಣೆ ಮಾಡ್ತಾ ಇದ್ದಾನೆ, ಮೋಕ್ಷದ ಸಾಧನೆಯಲ್ಲಿ ನನ್ನನ್ನು ತೊಡಗಿಸಿದ್ದಾನೆ, ಕೊಡುತ್ತಿಹು ಇದು ಕೊಡುತ್ತಾ ಇದ್ದಾನೆ ಅಂತ ನೋಡಿ. ಇದು ಪ್ರತ್ಯಕ್ಷ ಸಿದ್ಧ. ಅದು ಹಾಗೆ ಭಗವಂತ ಪಾಮರರ ಪಂಡಿತರೆನಿಸಿ ಈ ಚಿಂತಾಮಣಿ ಆಮೇಲೆ ಕಲ್ಪತರು ಇದರ ಹತ್ರ ಪಾಮರರಿಗೆ ಅಡ್ಮಿಷನೇ ಇಲ್ಲ ಅಲ್ಲಿ ಹೋಗಲಿಕ್ಕೆ. ಇವನಾಗಲ್ಲ, ಪಾಮರರನ್ನು ಪಂಡಿತರನ್ನಾಗಿ ಮಾಡಿ ಅವರ ಬಯಕೆಗಳನ್ನೆಲ್ಲ ಈಡೇರಿಸಿ ಯಾವ ಲೋಕದಲ್ಲಿದ್ದರೂ ಉದ್ಧಾರ ಮಾಡಿ ಈ ಕಾರುಣ್ಯಕ್ಕೆ ಸರಿಯಾದಂಥ ಮಹಾಫಲಪ್ರದವಾಗಿರತಕ್ಕ ಇನ್ನೊಂದು ವಸ್ತು ಪ್ರಪಂಚದಲ್ಲಿ ಯಾವುದಿರುವುದು ಸಾಧ್ಯ? ಭಗವಂತ ಪಂಡಿತ. ಪಾಮರಲ್ಲಿರೋ ಭಗವಂತ ಪಾಮರ, ಪಂಡಿತಲ್ಲಿರೋ ಭಗವಂತನು ಪಂಡಿತನೇ. ಅದು ಭಗವಂತನು ಪಂಡಿತ ಅಂದರೆ ಏನು? ಪಂಡಾದಿಂದ ಈತ. ಪಂಡ ಅಂತಂದರೆ ಅದೇ ಒಂದು ತಾಳ್ಮೆ, ಸಮಬುದ್ಧಿ, ಸಮತ್ವ, ದ್ವಂದ್ವ ಸಹಿಷ್ಣುತೆ, ಮಾನಾಪಮಾನಯೋಸ್ತುಲ್ಯ, ಇದು ಪಂಡ. ಮಾನಾಪಮಾನಗಳು, ಸುಖ ದುಃಖಗಳು, ಜಯಾಪಜಯಗಳು, ಲಾಭ ಆಲಾಭಗಳು ಇದೆಲ್ಲವನ್ನೂ ಸಮಾನವಾಗಿ ಸಹನೆಯಿಂದ ಕಾಣತಕ್ಕಂಥ ದೃಷ್ಟಿಗೆ ಪಂಡ ಅಂತ ಹೆಸರು. ಮತ್ತು ಪಂಡ ಅಂತಂದರೆ ವಿವೇಕ ಪ್ರಜ್ಞೆಗೆ ಪಂಡ ಅಂತ ಹೆಸರು. ಇದರಿಂದ ಈತ ಅಂದರೆ ತಿಳಿಯಲ್ಪಡತಕ್ಕವ, ಗಮ್ಯನಾದವ ಪಂಡಿತ. ಭಗವಂತ ದ್ವಂದ್ವಾತೀತರಿಗೆ ಮಾತ್ರ ಗಮ್ಯ, ಆದ್ದರಿಂದ ಅವನು ಪಂಡಿತ. ಹೀಗೆ ಭಗವಂತ ಪಂಡಿತ ಶಬ್ದವಾಚ್ಯನಾಗಿ ಪಂಡಿತರೊಳಗಿದ್ದಾನೆ, ಪಾಮರ ಶಬ್ದವಾಚ್ಯನಾಗಿ ಪಾಮರರೊಳಗಿದ್ದಾನೆ. ಅಂದರೆ ಭಗವಂತನನ್ನು ನಾವು ಕೆಲವರು ಪಾಮರರೇ, ಕೆಲವರು ಪಂಡಿತರೇ. ಭಗವಂತ ಪಂಡಿತನೂ ಹೌದು, ಪಾಮರನೂ ಹೌದು. ಆ ಶಬ್ದದಲ್ಲಿ ಇರತಕ್ಕಂಥ ಗುಣಗಳನ್ನು ಅನುಸಂಧಾನ ಮಾಡಿದಾಗ ಆಗತಕ್ಕಂಥ ಒಂದು ಆನಂದವೇ ಬೇರೆ. ಹೀಗೆ ಪಾಮರರ ಪಂಡಿತರೆನಿಸಿ ಪುರುಷಾರ್ಥ ಕೊಡುತ್ತಿಹನು. ಇನ್ನು ಅವನ ಕಾರುಣ್ಯದ ಇನ್ನೊಂದು ಮುಖವನ್ನು ಹೇಳ್ತಾರೆ. ಮನದೊಳಗೆ ಸುಂದರ ಪದಾರ್ಥವ ನೆನೆದು ಕೊಡೆ ಕೈಕೊಂಡು ಬಲು ನೂತನ ಸುಶೋಭಿತ ಗಂಧ ಸುರಸೋಪೇತ ಫಲರಾಶಿ ದ್ಯುನದಿ ನಿವಹಗಳಂತೆ ಕೊಟ್ಟು ಅವರನ್ನು ಸದಾ ಸಂತೈಸುವನು. ಸದ್ಗುಣವ ಕದ್ದವರ ಅಘವ ಕದಿವನು ಅನಘನೆಂದೆನಿಸಿ ಅಂತ. ಅನಘೋ ವಿಜಯೋ ಜೇತ ಅಂತ. ಅನಘ ಅನ್ನೋದು ವಿಷ್ಣು ಸಹಸ್ರನಾಮದಲ್ಲಿ ಬಂದಿರತಕ್ಕಂಥ ಒಂದು ನಾಮ. ಅದಕ್ಕೆ ಒಂದು ಹೊಸ ಅರ್ಥವನ್ನು ಅಲ್ಲಿ ಹೇಳ್ತಾರೆ. ಅನಘ ಅಂತಂದರೆ ಪಾಪವಿಲ್ಲದವ, ದೋಷಗಳಿಲ್ಲದವ, ನಿರ್ದೋಷ ಅನ್ನೋದು ಒಂದು ಅರ್ಥ. ಇವರು ಬೇರೆ ಅರ್ಥದಿಂದ ಆ ಶಬ್ದವನ್ನು ಬಳಸ್ತಾರೆ ಇಲ್ಲಿ. ನಾವು ಭಗವಂತನಿಗೆ ಮನದೊಳಗೆ ಸುಂದರ ಪದಾರ್ಥವ ನೆನೆದು ಕೊಡೆ. ದೇವರಿಗೆ ನಾವು ಕೊಡಬೇಕು. ಹೇಗೆ ಕೊಡೋದು? ದೇವರಿಗೆ ಕೊಡುವುದು ಅಂತಂದರೆ ಬಾಹ್ಯವಾದದ್ದನ್ನು ಯಾವುದನ್ನು ಅವನು ಬಯಸುವುದಿಲ್ಲ. ನೀನು ಕೊಡುವುದಿದ್ದರೆ ಅವನಿಗೆ ಮಾನಸ ಪೂಜೆಯಲ್ಲಿ ಕೊಡುವಂತಾರೆ. ಪೂಜೆಯಲ್ಲಿ ಮುಖ್ಯವಾದ ಪೂಜೆ ಮಾನಸ ಪೂಜೆ. ಬಾಹ್ಯ ಪೂಜೆ ಅನ್ನುವುದು ಮಾನಸ ಪೂಜೆಗೆ ಒತ್ತು ಕೊಡುವುದಕ್ಕೋಸ್ಕರ ಬಾಹ್ಯ ಪೂಜೆ. ಮನಸ್ಸಿನಲ್ಲಿ ನಾವು ಮಾಡದೆ ಬಾಹ್ಯ ಪೂಜೆ ಮಾತ್ರ ಮಾಡಿದರೆ ಏನೂ ಉಪಯೋಗ ಇಲ್ಲ.
ಮನಸ್ಸಿನಲ್ಲಿ ಅನುಸಂಧಾನ, ಅದರ ಬಾಹ್ಯ ಪೂಜೆ. ಬಾಹ್ಯ ಪೂಜೆ ಅನ್ನುವುದು ಬಾಹ್ಯರಿಗೋಸ್ಕರ, ಮಾನಸ ಪೂಜೆ ನಮಗೋಸ್ಕರ. ಬಾಹ್ಯ ಪೂಜೆ ಯಾಕೆ ಅಂದರೆ ಮನೆಯಲ್ಲಿದ್ದವರಿಗೋಸ್ಕರ, ಮಕ್ಕಳಿಗೋಸ್ಕರ. ಮಾನಸ ಪೂಜೆ ನಮ್ಮ ಸ್ವಂತಕ್ಕೋಸ್ಕರ. ಅದನ್ನ ಮಾನಸ ಪೂಜೆ ಮಾಡದೆ ಬಾಹ್ಯ ಪೂಜೆ ಮಾಡೋದು ಅಂದರೆ ನಾವು ಸ್ವಂತಕ್ಕೆ ಪೂಜೆ ಮಾಡಲಿಲ್ಲ, ಇನ್ನೊಬ್ಬರಿಗೋಸ್ಕರ ಪೂಜೆ ಮಾಡಿದೆವು ಅಂತಾಯಿತು. ನಮ್ಮ ಸ್ವಂತದ ಪೂಜೆ ಆಗಲೇಬೇಕು, ಮಾನಸಿಕವಾಗಿ ನಾವು ಪೂಜೆ ಮಾಡಬೇಕು. ಹಾಗಾದರೆ ದೇವರಿಗೆ ಸಮರ್ಪಣೆ ಮಾಡಲಿಕ್ಕೆ ಏನು ಮಾಡಬೇಕು ಅಂದರೆ ಅವರು ಹೇಳ್ತಾರೆ, ಮನದೊಳಗೆ ಸುಂದರ ಪದಾರ್ಥವ ನೆನೆದು ಕೊಡೆ ಅಂತ. ಮನಸ್ಸಿನಲ್ಲಿ ಕೂತ್ಕೊಂಡು ಪೂಜೆ ಮಾಡು, ಕಣ್ಮುಚ್ಚಿ ದೇವರ ರೂಪವನ್ನು ಧ್ಯಾನ ಮಾಡು. ಭಗವಂತ ಕಾಣಿಸ್ತಾನೆ. ಆ ಭಗವಂತನಿಗೆ ಮನಸ್ಸಿನಲ್ಲೇ ಅಡಿಗೆ ಮಾಡು, ಒಳ್ಳೆಯ ರುಚಿ ರುಚಿಯಾದ ತಿಂಡಿಗಳನ್ನು ಮಾಡು, ಒಳ್ಳೆ ಹಣ್ಣು ಹಂಪಲು ಎಲ್ಲ ಕೊಯ್ದುತ್ತಾ ಮನಸ್ಸಿನಲ್ಲೇ. ಯಾರ್ಯಾರೋ ತೋಟಕ್ಕೆ ಹೋಗಿ ಕೊಯ್ತಾರೋ, ಕೆಲವರು ದೇವ್ರ ಪೂಜೆ ಬೇಕು ಅಂತ ಬೆಳಗಾಗೋದ್ರೊಳಗೆ ಆ ಪಕ್ಕದ ಮನೆಯವರು 7 ಮುಂಚೆ ಅವ್ರ ಮನೆ ಹೂ ಎಲ್ಲ ಕೊಯ್ತಂದು ಬಿಡ್ತಾರೆ. ಅದಲ್ಲ, ಯಾವ ಇದೆ ಅವರು ನೋಡಿದ್ರೆ ಬೈತಾರೆ, ಅದೇ ನಮ್ಮ ಪೂಜೆ ಬೇಕು, ಇನ್ನೊಬ್ಬರ ಮನೆಯಿಂದ ಹೂ ಎಲ್ಲ ಕೊಯ್ತು, ನಮ್ಮ ಮನೇಲಿ ಹೂವಿನ ಗಿಡ ಇಲ್ಲ, ಪಕ್ಕದ ಮನೆ ಹೂ ಕೊಯ್ತಂದು ಬಿಡೋದು. ಇದು ದೇವರಿಗೆ ಏನೂ ಉಪಯೋಗ ಇಲ್ಲ ಇಂಥ ಹೂ ಹಾಕಿ. ಮನಸ್ಸಿನಲ್ಲೇ ಹೂವಿನ ಗಿಡ ನಡು, ಅದಕ್ಕೆ ನೀರು ಹಾಕು, ಅದು ಬೆಳೆಯುತ್ತೆ, ಮನಸ್ಸಿನಲ್ಲೇ ಬೆಳೆಯುತ್ತೆ, ಅದು ಹೂ ಬಿಡುತ್ತೆ. ಅದು ಎಂಥ ಚಂದದ ಹೂ ಬಿಡುತ್ತೆ, ನೀನು ಬಯಸಿದಷ್ಟು ಚಂದದ ಹೂ. ಈ ಹೊರಗಿನದಲ್ಲಿ ಅದು ಹುಳ ಹಿಡಿಬೋದು, ಹಾಳಾಗೋದು, ಹೂ ಆಗದೇ ಇರ್ಬೋದು. ಅದ್ಭುತವಾದ ಗಿಡ ನಡು, ಬಹಳ ಚಂದದ ಹೂಗಳನ್ನು ನಿನ್ನ ಮನಸ್ಸಿನ ಗಿಡದಲ್ಲಿ ಆ ಹೂ ಬಿಡುವಂತೆ ಮಾಡಿ. ಮನಸ್ಸಿನಲ್ಲಿ ಆ ಗಿಡ ಬೆಳೆಯಿತು, ಅದು ಹೂ ಬಿಟ್ಟಿತು. ಆ ಹೂಗಳನ್ನು ಬಹಳ ಪ್ರೀತಿಯಿಂದ ಹನುಮಂತ ಭಗವಂತನ ಪೂಜೆಗೆ ರಾಮಾಂಜನೇಯೋ ನಯತಃ ಪ್ರಸೂನಂ ಹೂವನ್ನು ಎಷ್ಟು ಶ್ರದ್ಧೆಯಿಂದ ಕೊಯ್ದ ಹಾಗೆ ಬಹಳ ಶ್ರದ್ಧೆಯಿಂದ ಒಂದೊಂದು ಹೂವನ್ನು ಕೊಯ್ದು ನೀನು ನಿನ್ನ ಕಣ್ಣು ಮುಂದೆ ಇರತಕ್ಕ ಭಗವಂತನ ಪಾದದಲ್ಲಿ ಇಡು. ಮರದಲ್ಲಿ ನಡು, ಹಣ್ಣಿನ ಮರ ನಡು, ಒಳ್ಳೆ ಹಣ್ಣು. ಆ ಹಣ್ಣನ್ನು ಕೊಯ್ದು ನೀನೇ ಅದನ್ನು ಸೂಲಿ ತೆಗೆದು ಹಚ್ಚಿ ಭಗವಂತನ ಬಾಯಿಗೆ ಇಡು, ತಿನ್ನಿಸು. ನಿನ್ನ ಮನಸ್ಸಿನಲ್ಲಿ ನೀನು ರೂಪಿಸಿದಂಥ ದೇವರು ಬಾಯಿ ತೆರೆದು ತಿಂತಾನೆ ಅದನ್ನು. ಹೀಗೆ ಪೂಜೆ ಮಾಡಯ್ಯ ಅಂತಾರೆ. ಮನದೊಳಗೆ ಸುಂದರ ಪದಾರ್ಥವ ನೆನೆದು ಕೊಡೆ. ಮನಸ್ಸಿನಲ್ಲಿ ನಾವು ಬೇಕಾದ ಹಾಗೆ ದೇವರ ಜೊತೆಗೆ ವ್ಯವಹಾರ ಮಾಡ್ಬೋದು, ಹೊರಗಿಂದ ಆಗತ್ತಾ? ಆಗೋಲ್ಲ. ಮನಸ್ಸಿನಲ್ಲಿ ನೀನು ನಿನಗೆ ಬೇಕಾದ ರೀತಿ ದೇವರನ್ನು ಮಣಿಸಿಕೊ, ಪ್ರೀತಿಯಿಂದ ಕೊಡು, ತಿನ್ನಿಸು, ತುತ್ತು ಇಡು ಬಾಯಿಗೆ, ಅವನು ಬಾಯಿ ತೆರೆದು ತಿಂತಾನೆ. ಹೀಗೆ ಭಗವಂತನಿಗೆ ಕೊಟ್ಟರೆ ಸಂತೋಷ ಅವರಿಗೆ. ಮತ್ತೆ ಅವರು ಹೇಳೋದೇನು, ಹೊರಗಿನ ಕ್ರಿಯೆಗಿಂತ ಒಳಗಿನ ಭಾವ ಮುಖ್ಯ ಅಂತ. ಮನಸ್ಸಿನಲ್ಲಿ ಭಗವದರ್ಪಣ ಬುದ್ಧಿ ಇಲ್ಲದೆ ಹೊರಗಿನಿಂದ ಷಡ್ರಸಾನ್ನ ಸಮರ್ಪಣೆ ಮಾಡಿದರೂ ಏನು ಉಪಯೋಗ ಇಲ್ಲ. ನಮ್ಮ ವೈಭವ, ನಮ್ಮ ಸಿರಿವಂತಿಕೆಯನ್ನು ನಾವು ಶೋ ಮಾಡಿದ ಹಾಗಾಯಿತು ಅಷ್ಟೇ. ಇಟ್ ಈಸ್ ಎನ್ ಎಕ್ಸಿಬಿಷನ್, ನಥಿಂಗ್ ಎಲ್ಸ್. ಮನದೊಳಗೆ ಸುಂದರ ಪದಾರ್ಥವ ನೆನೆದು ಕೊಡೆ, ಎಲ್ಲ ನೆನಸು. ನಾವು ಮನಸ್ಸಿನಲ್ಲಿ ನೆನಪಿಸಿಕೊಂಡೆವು ಒಂದೊಂದೇ ಸೃಷ್ಟಿ, ಆ ಪದಾರ್ಥವನ್ನು ಸೃಷ್ಟಿ ಮಾಡಿ ಅದನ್ನು ಭಗವಂತನಿಗೆ ತಿನ್ನಿಸಿದರೆ, ಹಾಗೆ ಕೊಟ್ಟರೆ ಏನು ಮಾಡ್ತಾನೆ ಅವನು? ನೆನೆದು ಕೊಡೆ, ಕೈಗೊಂಡು ಅವನು ಪೂರ್ತಿಯಾಗಿ ಸ್ವೀಕಾರ ಮಾಡ್ತಾನೆ ಅದನ್ನು. ಇದನ್ನು ಸ್ವೀಕಾರ ಮಾಡಿದರೆ ಮಾಡ್ದ, ಬಿಟ್ಟರೆ ಬಿಟ್ಟ. ಈ ನಾವು ಮನಸ್ಸಿನಲ್ಲೇ ಕೊಡ್ತಕ್ಕಂಥ ಹಣ್ಣು ಬಹಳ ರುಚಿ ಅಂತೇವೆ. ನಾವು ಮನಸ್ಸಿನಲ್ಲೇ ನಟ್ಟು ಗಿಡ ಬೆಳೆಸಿ ಅದರಲ್ಲಿ ಬಿಟ್ಟ ಹೂ, ಅದರಲ್ಲಿ ಬಿಟ್ಟ ಹಣ್ಣು, ಅದನ್ನು ನಾವೇ ಕೈಯಾರೆ ಹಚ್ಚಿ ಅವನ ಬಾಯಿಗೆ ಇಡಬೇಕು ಅಂದರೆ ಬಹಳ ಇಷ್ಟ ಅಂತ ದೇವರಿಗೆ. ಈ ಹಣ್ಣು ಅವನಿಗೆ ಇಷ್ಟ ಅಲ್ಲ, ಯಾಕಂದರೆ ಇದು ಪ್ರಾಕೃತವಾದ ಹಣ್ಣು ತಿನ್ನೋದೇ ಇಲ್ಲ ಅವನು. ಇದು ಮಾನಸಿಕವಾಗಿರತಕ್ಕಂಥ ಶುಭ ಕಾಮನೆ ಏನಿದೆ ಅದು ಬಹಳ ಇಷ್ಟ ಭಗವಂತ. ಅದನ್ನು ಕೈಕೊಂಡು ನಾವು ಕೊಟ್ಟದ್ದು ಸುಮ್ಮನೆ ನಾವು ಮನಸ್ಸಿನಲ್ಲಿ ನಮ್ಮ ಕನಸಿನ ಮಂಡಿಗೆ, ಆದರೆ ಅವನು ನಮಗೆ ತಿನ್ನಿಸೋದು ಎಚ್ಚರದ ಮಂಡಿಗೆ. ನಾವು ಕನಸಿನಲ್ಲಿ ಮಂಡಿಗೆ ಮಾಡಿ ತಿನ್ನಿಸಿಬಿಟ್ಟೆವು ಭಗವಂತನಿಗೆ. ಆದರೆ ಮರುದಿವಸ ಎಲ್ಲೋ ಒಂದು ಕಡೆ ಸುಧಾಮಂಗಳ ಮಧ್ಯಾಹ್ನ ಮಂಡಿಗೆ ಮಾಡಿಬಿಟ್ಟಿದ್ದಾರೆ, ನಮಗೆ ಊಟಕ್ಕೆ ಹೇಳಿದ್ದಾರೆ, ನಿಜವಾದ ಮಂಡಿಗೆ ತಿನ್ನಿಸಿಬಿಡ್ತಾನೆ ಮಾತ್ರ. ಬಲು ನೂತನ ಸುಶೋಭಿತ ಗಂಧ ಸುರಸೋಪೇತ ಫಲರಾಶಿ ಕೊಟ್ಟು ಅವರನ್ನು ಸದಾ ಸಂತೈಸುವನು. ನಾವು ಕೊಟ್ಟದ್ದು ಮಾನಸಿಕವಾದಂಥದ್ದು, ಯಾವುದು ಹೊರಗಿನದ್ದು ಕೊಡಲಿಲ್ಲ. ಆದರೆ ಅವನು ಬಲು ನೂತನ ಸುಶೋಭಿತ ಗಂಧ ಸುರಸೋಪೇತ ಫಲರಾಶಿ ಅಂದರೆ ಇಲ್ಲಿ ಫಲ ಅಂತ ಅನ್ನುವಂಥದ್ದನ್ನು, ಯಾಕೆಂದರೆ ನಾವು ಮನಸ್ಸಿನಲ್ಲಿ ಭಗವಂತನಿಗೆ ಒಂದು ಹಣ್ಣಿನ ಗಿಡ ನಟ್ಟೆವು, ಅದು ಹಣ್ಣು ಬಿಟ್ಟಿತು, ಆ ಹಣ್ಣು ತಿನ್ನಿಸಿದೆವು. ಮಾನಸಿಕವಾದ ಹಣ್ಣನ್ನು ತಿನ್ನಿಸಿದರೆ ಅವನು ನಿಜವಾಗಿಯೂ ಹೊಸತಾಗಿ ಬಲು ನೂತನ ಅತ್ಯಂತ ಹೊಸತಾದ ಸುಶೋಭಿತ ಗಂಧ, ಒಳ್ಳೆಯ ಗಂಧಯುಕ್ತವಾದ ಸುರಸೋಪೇತ, ಒಳ್ಳೆಯ ರುಚಿಕಟ್ಟಾದ ಫಲರಾಶಿಯನ್ನು ನಿಜವಾಗಿ ಎಚ್ಚರದಲ್ಲಿ ನಮಗೆ ಕೊಡ್ತಾನೆ. ನಾವು ಮನಸ್ಸಿನಿಂದ ಕೊಟ್ಟರೆ ಅವನು ಬಾಹ್ಯ ಪ್ರಪಂಚದಲ್ಲಿ ನಮಗೆ ಇಂಥ ಫಲರಾಶಿ, ಎಷ್ಟು ಫಲರಾಶಿ ಎಷ್ಟು ಕೊಡ್ತಾನೆ ಅಂದರೆ ದ್ಯುನದಿ ನಿವಹಗಳಂತೆ ಕೊಟ್ಟು ಅಂತ. ಅಂದರೆ ಗಂಗಾ ಪ್ರವಾಹದಂತೆ ಅವನು ಕೊಟ್ಟರೆ ಅದನ್ನು ತಗೊಳ್ಳೋದಕ್ಕೆ 2 ಕೈ ಸಾಲದಷ್ಟು ಕೊಟ್ಬಿಟ್ಟು. ಗಂಗಾ ಪ್ರವಾಹ ಹರಿದು ಬಂದರೆ ಯಾರು ತಡೆಯೋರು ಅದನ್ನು, ಅದಕ್ಕೆ ಒಡ್ಡು ಕಟ್ಟೋರು ಯಾರು? ಹಾಗೆ ಅವನು 2 ಕೈಯಿಂದ ಕೊಟ್ಟ ಅಂದರೆ ನಾವು ತಗೊಳ್ಳೋದೇ ಸಾಧ್ಯ ಇಲ್ಲ. ಅಷ್ಟು ಫಲವನ್ನು ನಾವು ಮಾನಸಿಕವಾಗಿ ಕೊಟ್ಟಂಥ ಆ ಮಾನಸ ಫಲಕ್ಕೆ ಪ್ರತಿಫಲವಾಗಿ ಅವನು ಎಚ್ಚರದಲ್ಲಿ ನಮಗೆ ಅನಂತ ಫಲವನ್ನು ಕೊಟ್ಟು ಬಿಡ್ತಾನೆ.
ನೂತನ ಸುಶೋಭಿತ ಗಂಧ ಸುರಸೋಪೇತ ಫಲರಾಶಿ ದ್ಯುನದಿ ನಿವಹಗಳಂತೆ ಕೊಟ್ಟು ಅವರನ್ನು ಸದಾ ಸಂತೈಸುವನು. ನಾವು ಆದ್ದರಿಂದ ಈ ವಿಷಯ ನಾವು ಏನು ಮಾಡ್ತೇವೆ ಅಂದರೆ ಭಗವಂತನಿಗೆ ಹೊರಗಿನಿಂದ ಕೊಡ್ತೇವೆ, ಒಳಗಿನಿಂದ ಕೊಡೋದಿಲ್ಲ. ನಾವು ಇಷ್ಟು ಕೊಟ್ಟೆವು ದೇವರಿಗೆ ಏನು ಕೊಡಲಿಲ್ಲವ ಅಂತೇವೆ. ಅದಕ್ಕೆ ಅವನಿಗೆ ನನಗೆ ಒಳಗಿನಿಂದ ಕೊಡ್ರಿ, ನಾನು ನಿಮಗೆ ಹೊರಗಿಂದ ಕೊಡ್ತೇನೆ ಅಂತಾನೆ. ನೀವು ಒಳಗಿನಿಂದ ಏನೂ ಕೊಡದೆ ಹೊರಗಿನಿಂದ ಎಲ್ಲ ಹೊರಗಿಂದ ಹೊರಗೆ ವ್ಯವಹಾರ ಮಾಡಿದ್ರಿ, ನಾನು ಹೊರಗಿಂದ ಹೊರಗೆ ಇದ್ದುಬಿಟ್ಟೆ ಅಂತಾನೆ. ದ್ಯುನದಿ ನಿವಾಹಗಳಂತೆ ಕೊಟ್ಟು ಅವರನ್ನು ಸದಾ ಸಂತೈಸುವನು. ಸದ್ಗುಣವ ಕದ್ದವರ ಅಘವ ಕದಿವನು. ಹಾಗೆ ಭಗವಂತನ ಗುಣಗಳನ್ನು ನಾವು ಕದ್ದರೆ ನಮ್ಮ ದೋಷಗಳನ್ನು ಅವನು ಕದೀತಾನೆ. ಇಲ್ಲಿ ಕದಿಯುವುದು ಅಂದರೆ ಈಗ ಅವನ ಗುಣಗಳನ್ನು ನಾವು ಕದಿಯುವುದು, ನಮ್ಮ ದೋಷವನ್ನು ಅವನು ಕದಿಯುವುದು ಅಂದರೆ ಏನು? ಅವನ ಗುಣಗಳನ್ನು ನಾವು ಅನುಸಂಧಾನ ಮಾಡೋದು ಅಷ್ಟೇ ಕದಿಯೋದು ಅಂದರೆ. ಅವನನ್ನು ಕದಿಯೋದು ಅಂದರೆ ಅದನ್ನು ಕಲಿಯೋದು, ತಿಳ್ಕೊಳ್ಳೋದು. ಅವನ ಗುಣಗಳನ್ನು ನಾವು ಅನುಸಂಧಾನ ಮಾಡಿದರೆ ಅವನು ನಮ್ಮ ದೋಷಗಳನ್ನು ಕದೀತಾನೆ, ಪರಿಹಾರ ಮಾಡ್ತಾನೆ. ಒಂದು ಕಡೆ ಅನುಸಂಧಾನ ಮಾಡೋದು ಕದಿಯೋದು ಅಂದರೆ, ಒಂದು ಕಡೆ ಕದಿಯೋದು ಅಂದರೆ ಪರಿಹಾರ ಮಾಡೋದು. ಅವನ ಗುಣಗಳನ್ನು ನಾವು ಕದ್ದು ಭಜಿಸಿದರೆ ಅವನು ಕದೀತಾನೆ, ನಮ್ಮ ಅಘವ ಕದಿವನು. ನಮ್ಮ ಪಾಪಗಳನ್ನು, ನಮಗೆ ಜೀವನದಲ್ಲಿ ಒಳ್ಳೆಯ ದಾರಿಗೆ ಹೋಗಲಿಕ್ಕೆ ಇರತಕ್ಕ ಅಡ್ಡಿಗಳನ್ನು, ಅಘ ಅಂತ ಹೇಳಿದೆ ನಾವು, ಒಳ್ಳೆಯ ಕೆಲಸಕ್ಕೆ ಇರುವ ಅಡ್ಡಿ ವಿಘ್ನಗಳು ಮತ್ತು ಪಾಪಗಳನ್ನು ಅವನು ಕದಿವನು. ಆದ್ದರಿಂದಲೇ ಅವನಿಗೆ ಅನಘನೆಂದೆನಿಸಿ ಒಂದು ಹೆಸರು ಬಂತು ಅಂತ. ಆದ್ದರಿಂದಲೇ ಅವನಿಗೆ ಅನಘ ಅಂತ. ಹಾಗಾಗಿ ಅನಘ ಅಂದರೆ ಅಘ ಇಲ್ಲದವನು ಅಂತ ಒಂದು ಪ್ರಸಿದ್ಧವಾದ ಅರ್ಥ. ಅಂದರೆ ಪಾಪಗಳ ದೋಷಗಳ ಸ್ಪರ್ಶ ಇಲ್ಲದವನು ಅಂತ. ಹಾಗಲ್ಲ ಈಗ ಅರ್ಥ. ಯಾರನ್ನು ಭಜಿಸಿದರೆ ನಾವು ಅಘ ಇಲ್ಲದವರಾಗ್ತೇವೋ ಅವನು, ನಮ್ಮ ಅಘಗಳನ್ನು ಪರಿಹರಿಸುವವನು ಅನಘ. ಅವನು ಅಘ ಇಲ್ಲದವನು ಅನ್ನೋ ಅರ್ಥ ಅಲ್ಲ. ಆ ಅರ್ಥದಲ್ಲಿ ಅನಘೋ ವಿಜಯೋ ಜೇತ ಅನ್ನುವ ವಿಷ್ಣು ಸಹಸ್ರನಾಮದ ಅನಘ ಶಬ್ದಕ್ಕೆ ಈ ಅರ್ಥದಿಂದ ಅನುಸಂಧಾನ ಮಾಡಿರಿ ಅಂತ ಹೇಳ್ತಾರೆ. ಇದು ಆ ಅರ್ಥ ಅಲ್ಲ ಅಂತಲ್ಲ, 100 ಅರ್ಥದಲ್ಲಿ ಇರತಕ್ಕ ಶಬ್ದ ಅದು. ಆ 100 ಅರ್ಥದಲ್ಲಿ ನಾವು ಅನಘ ಅಂದರೆ ಅಘ ಇಲ್ಲದವನು ಒಂದು ಅರ್ಥ ಆಯಿತು. ಅನಘ ಅಂದರೆ ನವಿದ್ಯತೆ ಅಘಂ ಯಸ್ಮಾತ್, ಯಾರಿಂದಾಗಿ ನಾವು ಅಘರಹಿತರಾಗ್ತೇವೋ ಅವನು ಅನ್ನೋದು 2 ಅರ್ಥ ಆಯ್ತು ಅಷ್ಟೇ. ಇಷ್ಟು ಅನುಸಂಧಾನ ಮಾಡಿದ್ರೆ ಇನ್ನೂ 98 ಬಾಕಿಯೇ ಇದೆ. ಚೇತನ ವಿಲಕ್ಷಣ ನೂತನ ಪದಾರ್ಥಗಳೊಳಗೆ ಬಲು ನೂತನ, ಅತಿ ಸುಂದರಕ್ಕೆ ಸುಂದರ, ರಸಕ್ಕೆ ರಸರೂಪ, ಜಾತರೂಪೋದರ ಭವಾದ್ಯರುಳು ಆತತ ಅಪ್ರತಿಮ ಪ್ರಭಾವ ಧರಾತಳದೊಳು ಎಮ್ಮೊಡನೆ ಆಡುತ್ತಲಿಪ್ಪ ಭಗವಂತ ಎಂಥವನು ಅಂದರೆ ಚೇತನ ವಿಲಕ್ಷಣ ಅಂದರು. ಇದು ಸ್ವಲ್ಪ ವಿಲಕ್ಷಣವೇ. ಭಗವಂತ ಚೇತನವೂ ಅಲ್ಲ ಅಚೇತನವೂ ಅಲ್ಲ, ಮತ್ತೇನವನು? ಅವನು ಪರಮಚೇತನ ಅಂತ ಹೇಳ್ತೇವೆ ನಾವು. ಅವನು ಚೇತನ ಮತ್ತು ಅಚೇತನಗಳಿಂದ ವಿಲಕ್ಷಣ. ಚೇತನ ಮತ್ತು ಅಚೇತನಗಳಿಂದ ವಿಲಕ್ಷಣ ಅಂತಂದರೆ ನಮ್ಮ ಅರ್ಥದ ಚೇತನ ಮತ್ತು ಅಚೇತನಗಳು. ಅವನು ಅಚೇತನ ಅಲ್ಲ ಅನ್ನೋದು ನಿಜ. ಆದರೆ ನಮ್ಮ ಚೇತನಗಳಿವೆ ಅಲ್ಲ, ನಮಗೆ ಗೊತ್ತಿರುವ ಚೇತನಗಳು, ಅವು ಎಲ್ಲವೂ ಕೂಡ ಅಚೇತನದಿಂದ ಕೂಡಿರುವ ಚೇತನವೇ. ಚಿದಚಿತ್ ಸಂವಲಿತ ಅಂತ. ಅಚೇತನದಿಂದ ಕೂಡಿರುವ ಚೇತನ ಮಾತ್ರ ನಮಗೆ ಗೊತ್ತು. ಅಚಿತ್ತಿನ ಸ್ಪರ್ಶ ಇಲ್ಲದ ಕೇವಲ ಚೇತನ ಅಂತ ಒಂದು ಗೊತ್ತಿಲ್ಲ. ಅದರಿಂದ ಎಲ್ಲವೂ ಚೇತನಾಚೇತನವೇ, ಅಚೇತನದಿಂದ ಕೂಡಿದ ಚೇತನವೇ ಇರುವುದು. ಯಾವ ಬ್ರಹ್ಮಾದಿ ದೇವತೆಗಳನ್ನೇ ತಗೊಳ್ರಿ, ಅವರು ಲಿಂಗ ಶರೀರ ಸಹಿತರಾಗಿಯೇ ಇರೋರು, ಅದು ಅಚೇತನ, ಜಡ. ಆದ್ದರಿಂದ ಅಚೇತನದ ಮುಸುಕು ಇಲ್ಲದ ಚೇತನ ಅಂತ ಒಂದು ನಮಗೆ ಗೊತ್ತಿಲ್ಲ. ಎಲ್ಲ ಚೇತನವು ಅಚೇತನದ ಮುಸುಕಿನ ಒಳಗಿರುವಂಥದ್ದು. ಆದ್ದರಿಂದ ಅಂಥ ಚೇತನ ಅಲ್ಲ ಅವನು. ಅವನಿಗೆ ಲಿಂಗ ಶರೀರ ಇಲ್ಲ, ಅವನ ಲಿಂಗ ಶರೀರ, ಅದನ್ನು ಭೇದನೆ ಮಾಡೋರು ಯಾರು? ಅಂದ ಅವನ ಚೇತನ, ನಮಗೆ ತಿಳಿದಿರುವಂಥ ಚೇತನಗಳೆಲ್ಲ ಚೇತನಾಚೇತನಗಳು, ಅಚೇತನದಿಂದ ಕೂಡಿದ ಚೇತನಗಳು. ಕೇವಲ ಶುದ್ಧ ಚೇತನ ಅಂತ ಒಂದಿಲ್ಲ. ಆದ್ದರಿಂದ ಅವನು ಚೇತನ ವಿಲಕ್ಷಣ. ಅಚೇತನ ಅಂತೂ ಇಲ್ಲೇ ಇಲ್ಲ, ಅವನ ಸಂಪರ್ಕವೇ ಇಲ್ಲ, ಜಡ. ಅವನು ಅಚೇತನ ಅವನು ಜಡ ಅಲ್ಲ, ಮತ್ತು ಈ ನಮಗೆ ತಿಳಿದಿರತಕ್ಕಂಥ ಜೀವರಂಥ ಚೇತನವೂ ಅಲ್ಲ. ಚೇತನ ಅಚೇತನಗಳಿಂದ ವಿಲಕ್ಷಣ. ಇದನ್ನು ಚೇತನ ಅಂತಂದರೆ ಈ ಚೇತನ ಅನ್ನುವುದನ್ನು ಭಗವದ್ಗೀತೆಯಲ್ಲಿ ಕ್ಷರ ಅನ್ನೋ ಶಬ್ದದಿಂದ ಹೇಳಿದ್ದಾರೆ. ಅವನು ಚೇತನ ವಿಲಕ್ಷಣ ಅಂತಂದರೆ ಅವನು ಕ್ಷರಾಕ್ಷರ ಅಂತ ಹೇಳ್ತಾರೆ ನೋಡಿ. ದ್ವಾವಿಮೋ ಪುರುಷೌ ಲೋಕೆ ಕ್ಷರಶ್ಚ ಕ್ಷರ ಏವಚ ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋ ಅಕ್ಷರ ಉಚ್ಯತೆ. ಅಲ್ಲಿ ಕ್ಷರ ಅಂತಂದರೆ
ಸರ್ವಾಣಿ ಭೂತಾನಿ, ಬ್ರಹ್ಮದೇವರಿಂದ ಹಿಡಿದು ತೃಣಾಂತವಾದ ಸಮಸ್ತ ಜೀವಗಳು ಕ್ಷರರು ಅಂದರು. ಕ್ಷರ ಅಂದರೆ ಯಾಕೆ? ಶರೀರ ಕ್ಷರಣಾತ್ ಕ್ಷರಾಹ, ಒಂದು ದಿವಸ ಬಿದ್ದು ಹೋಗುವ ಶರೀರದ ಒಳಗಿರುವವರು ಅಂತ. ಹಾಗಾದರೆ ಅಚೇತನವಾದ ಶರೀರದ ಸಂಬಂಧ ಇರುವ ಚೇತನರು ಅವರೇ ಕ್ಷರರು. ಅದನ್ನೇ ಇಲ್ಲಿ ಚೇತನಾಚೇತನ ಅಂತ ಹೇಳಿದವರು. ಹೀಗೆ ಕ್ಷರವಾಗಿರತಕ್ಕಂಥ ಸಮಸ್ತ ಪ್ರಪಂಚದಿಂದ, ಚೇತನಾಚೇತನಾತ್ಮಕವಾದ ಪ್ರಪಂಚದಿಂದ ವಿಲಕ್ಷಣ. ಅಷ್ಟೇ ಅಲ್ಲ, ಅವನು ಚೇತನ, ಅವನು ಅಚೇತನ, ಅವನು ವಿಲಕ್ಷಣ. ಅವನು ಚೇತನ, ಪರಮಚೇತನ, ಮತ್ತು ಅವನು ಅಚೇತನ. ಯಾಕೆ ಅಚೇತನ ಅಂದರೆ ಏನು? ಆ ಅನ್ನೋದು ಭಗವಂತನ ಒಂದು ಹೆಸರು. ಅಕಾರ ವಾಚ್ಯನಾದ ಚೇತನ ಅವನು ಒಬ್ಬನೇ, ಇನ್ಯಾರಿಗೂ ಅಕಾರ ಅನ್ನೋದು ಹೆಸರಿಲ್ಲ. ನಾವು ಎಲ್ಲ ದೇವರ ಹೆಸರನ್ನು ಕದ್ದು ಮಕ್ಕಳಿಗಿಡ್ತೇವೆ. ಆ ಅಂತ ಯಾರಿಗೂ ಹೆಸರುಡಲ್ಲ. ಮಿಸ್ಟರ್ ಆ, ಮಿಸ್ಟರ್ ಎ, ಮಿಸ್ಟರ್ ಬಿ, ಮಿಸ್ಟರ್ ಎ, ಮಿಸ್ಟರ್ ಬಿ, ಮಿಸ್ಟರ್ ಸಿ, ಮಿಸ್ಟರ್ XYZ ಇರ್ಬೋದು. ಮಿಸ್ಟರ್ ಆ ಇಲ್ಲ. ಆ ಅನ್ನುವ ಹೆಸರು ಮತ್ತು ಓಂಕಾರ, ಓಂ ಅಂತ ಯಾರಿಗೂ ಹೆಸರಿಡೋಲ್ಲ. ಅದು ಭಗವಂತನ ಉಪಾಸನೆಯ ರಹಸ್ಯನಾಮ. ಆಮೇಲೆ ಅಕಾರ ಅನ್ನುವುದು ಅಹಹ, ಅಹಂ, ಓಂ, ಇದೆಲ್ಲ ಭಗವಂತನ ರಹಸ್ಯನಾಮಗಳು. ಅಹಂ ಅನ್ನುವಂಥದ್ದು ಭಗವಂತನ ಉಪಾಸನೆಯ ರಹಸ್ಯನಾಮಗಳಲ್ಲಿ ಒಂದು. ಆಹ ಇತಿ ಬ್ರಹ್ಮ ತತ್ರಾಗತಂ ಅಹಮಿತಿ, ಅವನಲ್ಲಿ ಅಹಂ ಅನ್ನುವಂಥದ್ದು, ಅಹಹ ಅನ್ನುವುದು, ಅಹ ಸಂವತ್ಸರೋ ವ್ಯಾಳ, ಅಹಹ, ಅಹಂ, ಅಹ, ಇವೆಲ್ಲ ಅಕಾರ. ಮತ್ತು ಓಂಕಾರ, ಅಕಾರ ಅನ್ನೋದು ಓಂಕಾರದ ಮೊದಲನೇ ಅಕ್ಷರ, ಆ ಓಮ ಸೇರಿ ಆದ ಓಂಕಾರ. ಇವೆಲ್ಲ ಭಗವಂತನ ವಿಲಕ್ಷಣವಾದ ಹೆಸರುಗಳು. ಅಂದರೆ ಇನ್ಯಾರಲ್ಲಿಯೂ ಬಳಕೆಯಾಗದ ಅಸಾಧಾರಣವಾದ ಎಕ್ಸ್ಕ್ಲೂಸಿವ್ ನೇಮ್ಸ್ ಆಫ್ ಗಾಡ್. ಆದ್ದರಿಂದ ಅವನು ಅಚೇತನ, ನಾವೆಲ್ಲ ಬರೇ ಚೇತನರು. ಅವನು ಅಚೇತನ, ಅಕಾರವಾಚ್ಯನಾದ ಪರಮಚೇತನ ಅವನು. ಮತ್ತೆ ನವಿದ್ಯತೆ ಚೇತನಂ ಯಸ್ಮಾತ್, ಯಾರಿಂದ ಮೀರಿದ ಚಿತ್ ಸ್ವರೂಪವಾಗಿರತಕ್ಕಂಥದ್ದು ಇನ್ನೊಂದಿಲ್ಲವೋ ಅವನು ಅಚೇತನ. ಹಾಗಾಗಿ ಅವನಿಗಿಂತ ಮಿಗಿಲಾದ ಇನ್ನೊಂದು ಚೇತನ ಇಲ್ಲ, ಆದ್ದರಿಂದ ಅವನು ಅಚೇತನ. ಅವನು ಅಕಾರವಾಚ್ಯನಾದ ಚೇತನ, ಆದ್ದರಿಂದ ಅಚೇತನ. ಆದ್ದರಿಂದಲೇ ಅವನು ಚೇತನವಾಗಿದ್ದರೂ ಕೂಡ ಈ ಎಲ್ಲ ಚೇತನಗಳಿಗಿಂತ ವಿಲಕ್ಷಣ ಮತ್ತು ವಿಶಿಷ್ಟ ಲಕ್ಷಣೋಪೇತ. ಲಕ್ಷಣ ಅಂದರೆ ದ್ವಾತ್ರಿಂಶ ಲಕ್ಷಣಗಳು, ಲಕ್ಷ ದರ್ಶನ ಅಂಕನಯೋ ಅಂತ ಭಗವಂತನನ್ನು ಗುರುತಿಸುವ ಲಕ್ಷಣಗಳು ಅಂದರೆ ಗುಣಗಳು. ಅದು ವಿವಿಧವಾದ ವಿಶಿಷ್ಟವಾದ ಲಕ್ಷಣಗಳು, ಗುಣವಿಶೇಷಗಳು, ಅಸಾಧಾರಣ ಧರ್ಮಗಳಿಂದ ಕೂಡಿದವ. ಆದ್ದರಿಂದ ಭಗವಂತ ವಿಲಕ್ಷಣ. ನೂತನ ಪದಾರ್ಥಗಳೊಳಗೆ ಬಲು ನೂತನ. ಅವರು ಹಿಂದೆ ಏನು ಹೇಳಿದರು ಅಂದರೆ ಹೊಸ ಹೊಸ ಪದಾರ್ಥಗಳು, ಸುಂದರವಾದ ಪದಾರ್ಥಗಳು, ಸುಗಂಧವಾದ ಪದಾರ್ಥಗಳು, ಸುರಸವಾದ ಪದಾರ್ಥಗಳನ್ನು ನಮಗೆ ಕೊಡ್ತಾನೆ ಅಂತ. ಈಗ ಹೇಳ್ತಾರೆ ನೂತನ ಪದಾರ್ಥಗಳು ಅಂದರೆ ಏನು ಅಂದರೆ ಆ ಪದಾರ್ಥಗಳೊಳಗೆ ನೂತನ ನಾಮಕನಾಗಿ ಅವನಿದ್ದಾನೆ, ಅವನೇ ನೂತನ. ಆದ್ದರಿಂದ ಆ ಪದಾರ್ಥದಲ್ಲಿ ನೂತನನಾಗಿರೋದ್ರಿಂದ ಅದಕ್ಕೆ ನೂತನ ಅಂತ ಹೆಸರು ಅಂತ. ಈಗ ನೂತನ ಪದಾರ್ಥಗಳೊಳಗೆ ಬಲು ನೂತನ, ನೂತನ ಪದಾರ್ಥದೊಳಗೆ ಇವನೂ ನೂತನನಾಗಿ ಇದ್ದಾನೆ. ಅಂದರೆ ಇವನು ನೂತನ ಆದದ್ದು ಯಾವಾಗ? ಇವನು ಪುರಾತನ ಅಂತ ತಿಳ್ಕೊಂಡಿದ್ದೇವೆ ನಾವು. ಪುರಾಣ ಪುರುಷ ಅಂತ ಹೆಸರು ಅವನಿಗೆ, ಪುರಾತನ ಅಂತ ಹೆಸರು. ಇವನು ನೂತನ ಆದದ್ದು ಯಾವಾಗ? ಇವನು ನೂತನ ಆದ್ದರಿಂದಲೇ ಪುರಾಣ, ಪುರಾಣ ಆದ್ದರಿಂದಲೇ ನೂತನ. ಅಂದರೆ ಏನು ರೀ? ಪುರಾಣ ಅಂದರೆ ಏನು? ಪುರಾಣ ಪುರುಷ ಅಂದರೆ ಏನು? ಪುರಾಣ ಅಂದರೆ ಪುರಾಭಿನವಃ ಅಂತ, ಹಿಂದೆಯೂ ಹೊಸದಾಗಿದ್ದವ ಅಂತ. ಮತ್ತು ಈಗಲೂ ನೂತನವೇ, ಯಾವಾಗಲೂ ಹೊಸದೇ ಅವನು, ಹಳತಾಗದವ, ನೂತನನೇ ಅವನು, ನಿತ್ಯ ನೂತನ. ಅದನ್ನೇ ಪುರಾಣ. ಪುರಾಣ ಅಂದರೆ ಯಾವುದು ಹಳಸಿತ್ತೋ ಅದು ಪುರಾಣ ಅಲ್ಲ, ಯಾವುದು ಎಂದೂ ಹೊಸತಾಗಿರ್ತದೋ ಅದಕ್ಕೆ ಪುರಾಣ ಅನ್ನೋದು. ಹಾಗಾಗಿ ಇವನು ನಿತ್ಯ ನೂತನ, ಹಿಂದೆಯೂ ಹೊಸದೇ ಇದ್ದ, ಈಗಲೂ ಹೊಸದೇ, ಇನ್ನು ಮುಂದೆಯೂ ಹೊಸದೇ ಇರುವವನು, ಹಳತಾಗುವುದೇ ಇಲ್ಲ, ಹಳಸುವುದೇ ಇಲ್ಲ ಅವನು, ನೂತನ ಅಂತ ಭಗವಂತ ಇದನ್ನೇ ಹೇಳಿದ್ರು ನೋಡಿ. ನವೋ ನವೋ ಭವತಿ ಜಾಯಮಾನಃ, ಪ್ರತಿ ಬಾರಿ ಹುಟ್ಟುವಾಗಲೂ ಹೊಸಪನಾಗಿ ಹುಟ್ಟುತ್ತಾನೆ ಇವ ಅಂತಾರೆ ವೇದದಲ್ಲಿ ಭಗವಂತನನ್ನು. ಅದು ಚಂದ್ರನಿಗೂ ಹೌದು, ಚಂದ್ರನೊಳಗಿರತಕ್ಕಂಥ ಭಗವಂತನಿಗೂ ಪ್ರತಿ ಬಾರಿಯೂ ಹೊಸತಾಗಿ ಹುಟ್ಟುತ್ತಾನೆ. ನಾನು ಮೊನ್ನೆ ಹೇಳಿದೆ, ತಾಯಿಯ ಗರ್ಭದೊಳಗೆ ಭಗವಂತ ಬಿಂಬರೂಪದಿಂದ ಸೇರ್ತಾನೆ. ಆ ದೇವಸ್ಥಾನದಲ್ಲಿರತಕ್ಕಂಥ ಪ್ರತಿಮೆ ಪ್ರತಿಷ್ಠೆ ಮಾಡೋ ಜಾಗಕ್ಕೂ ಗರ್ಭ ಅಂತಲೇ ಹೆಸರು. ಇದು ಒಂದು ಗರ್ಭಗೃಹ. ಈ ಗರ್ಭಗೃಹದಿಂದ ಅವನು ಪ್ರತಿ ಬಾರಿ ಹೊಸ ಮಗುವಾಗಿ ಹುಟ್ಟುತ್ತಾ ಇದ್ದಾನೆ, ಹೊಸ ರೂಪ ಧಾರಣೆ ಮಾಡಿ ಪ್ರತಿ ಬಾರಿ ನೂತನ, ನಿತ್ಯ ನೂತನನಾಗಿ ಭಗವಂತ ಹುಟ್ಟುತ್ತಾ ಇದ್ದಾನೆ. ನೂತನ ಅಂದರೆ ಏನು ಹಾಗಾದರೆ? ನೂತನ ವಸ್ತುವಿನೊಳಗೆ ಭಗವಂತನು ನೂತನ ನಾಮಕನಾಗಿ ಇದ್ದಾನೆ. ನೂತನ ಅಂದರೆ ಏನು? ನೂತನ ನಾಮಕನಾಗಿದ್ದಾನೆ. ನೂತನ ನಾಮಕಿದ್ದಾಗಿದ್ದಾನೆ ಅಂದರೆ ಏನೊಂದು ನೂತನ ಅಂತ ಹೆಸರು ಯಾಕೆ ಬಂತು? ಇದು ಗೊತ್ತಿರಬೇಕಲ್ಲ ನಮಗೆ.
ಅದು ಹೆಸರು ಅಂದರೆ ಈಗ ನಮಗೆ ಯಾಕೆ ಹೆಸರು ಬಂತು ಅಂತ ಯಾರು ಕೇಳೋಲ್ಲ. ನಮ್ಮ ಅಪ್ಪ ಇಟ್ರಪ್ಪ ಬಂತು ಅಷ್ಟೇ, ನಮಗೇನು ಗೊತ್ತು, ನಾವೇನು ಇಡ್ಲಿಕ್ಕೆ ಹೇಳಿಲ್ಲ, ಯಾಕೆ ಇಟ್ಟರು ಅವ್ರು ಇಟ್ಟ ಹಾಗೆ ನಾವು ಇರಬೇಕು ಅಂತೇನು, ನಾವು ನಮಗೆ ತೋಯ್ದಾಗಿರೋರು, ಅವ್ರು ಇಟ್ರಪ್ಪ. ಇದಾಗಲ್ಲ, ಇವನಿಗೆ ಹೆಸರು ಯಾರೋ ಇಟ್ಟದ್ದಲ್ಲ, ಅದು ಸಂಕೇತ ಅಲ್ಲ. ಏನು ಅರ್ಥ ನೂತನ ಅಂದರೆ? ನೂತನ ಅಂತಂದರೆ ನೂ ಸ್ತುತವು ಅಂತ ಧಾತು. ನೂಹು ಅಂದರೆ ಸ್ತುತಿ, ಹೊಗಳಿಕೆ, ಪ್ರಶಂಸೆ. ಸಂಸ್ಕೃತದಲ್ಲಿ ನೂ ಅಂದರೆ ಪ್ರಶಂಸೆ. ಇಂದ್ರಾವರುಣ ನೂನುವಾಂ ವೇದದಲ್ಲಿ ಪ್ರಯೋಗ, ನೂ ಅಂತ ಪ್ರಯೋಗ ಮಾಡಿ. ಇಂದ್ರಾವರುಣ ನೂನುವಾಂ, ನೂ ಅಂದರೆ ಪ್ರಶಂಸೆ, ಹೊಗಳಿಕೆ. ಅದನ್ನು ತಾನಯತಿ, ವಿಸ್ತಾರಯತಿ. ಯಾವಾಗಲೂ ಹೊಸ್ತು ಅಂದರೆ ಏನು? ಎಲ್ಲರೂ ಹೊಗಳೋರು, ಏನು ಚೆನ್ನಾಗಿದ್ರೆ ಹೊಸ್ತು, ಫ್ರೆಶ್ಶು, ಹೊಗಳೋದೇ ಹೊಗಳೋದು. ಹಳ್ತಾದ ಕೂಡಲೇ ಮೂಗು ಮುರಿದು ಶುರು ಮಾಡೋದು, ಹಳ್ತಾ ಆಯ್ತು. ಹೊಸ್ತಿದ್ದಾಗ ಇದು ಹೊಸತು, ಇದು ಚೆನ್ನಾಗಿದೆ ಅಂತ ಪ್ರಶಂಸೆಯನ್ನು ವಿಸ್ತಾರಿಸುವಂತಹ ಶಕ್ತಿಗೆ ನೂತನ ಅಂತ. ಭಗವಂತ ನೂಹು ಅಂದರೆ ಸ್ತುತಿ, ಅದನ್ನು ತಾನೇ ಇದೆ ವಿಸ್ತಾರಗೊಳಿಸುವವನು. ಅಂದರೆ ಅದು ಸ್ತುತ್ಯವಾಗಿ ಆ ವಸ್ತು ಪ್ರಶಂಸಾರ್ಹವಾಗಿ ಮಾಡುವವನಾಗಿ ಅದರಲ್ಲಿ ಕೂತ. ಅದರಿಂದ ಅವನು ನೂತನ ನಾಮಕನಾಗಿ ಅದರಲ್ಲಿ ಕೂತ. ಆ ವಸ್ತು ನೂತನ ಆಯಿತು. ಅತಿ ಸುಂದರಕ್ಕೆ ಸುಂದರ, ಅತ್ಯಂತ ಸುಂದರವಾದಂಥ ವಸ್ತುವಿನಲ್ಲಿ ಇವನು ಸುಂದರನಾಗಿ ಕೂತ, ಆದ್ದರಿಂದ ಅದು ಸುಂದರವಾಯಿತು. ಸುಂದರ ಅಂದರೆ ಏನು? ಸುಂದರ ಅಂದರೆ ಚಂದ. ಅದು ಚಂದ ಅಂದರೆ ಚಂದ. ಸುಂದರ ಅಂದರೆ ಏನು ಅಂದರೆ, ಸುಂದರ ಅನ್ನೋದಕ್ಕೆ ಒಂದು ಅರ್ಥ ಇದೆ. ಏನರ್ಥ? ಸುಂದರವಾದ ವಸ್ತು ಅಂತೀವಿ. ಏನರ್ಥ ಅದು? ಯಾವ ವಸ್ತುವನ್ನು ನೋಡುವಾಗ ನಮಗೆ ಖುಷಿಯಾಗುತ್ತೋ ಅದು ಸುಂದರ ಅಲ್ವಾ? ಸುಂದರ ಅನ್ನೋದಕ್ಕೆ ಬೇರೆ ಡೆಫಿನಿಷನ್ ಇಲ್ಲ. ಚಂದ ಅನ್ನೋದಕ್ಕೊಂದು ಡೆಫಿನಿಷನ್ ಇಲ್ಲ. ಚಂದ ಕೊಳಕು ಅನ್ನೋದಕ್ಕೆ ಬೇರೆ ಡೆಫಿನಿಷನ್ ಇಲ್ಲ. ಇವತ್ತು ಒಬ್ಬರು ಟಿ ವಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಏನು ಅಂದರೆ, ಒಬ್ಸೀನಿಟಿ ಲೈಸ್ ಇನ್ ದ ಐಸ್ ಆಫ್ ದ ಬಿಹೋಲ್ಡರ್ ಅಂತ. ಒಂದು ದೃಷ್ಟಿಯಿಂದ ಹೌದು, ಅದನ್ನು ಸಂಸ್ಥೆಯಲ್ಲಿ ಹಾಗೆ ಹೇಳ್ತಾರೆ. ಯಾಯಸ್ಯ ಅಭಿಮತ ಮೂರ್ಖ ಸ್ವರೂಪ ತಸ್ಯ ಸಾ ಭವೇತ್ ಅಂತ. ಯಾರಿಗೆ ಯಾವುದು ಚಂದವೋ ಅದು ಸುಂದರ, ಅಂದರೆ ಇಷ್ಟವೋ ಅದು ಸುಂದರ, ಇಷ್ಟ ಅಲ್ಲದೆ ಇದ್ದದ್ದು ಕೊಳಕು ಅಷ್ಟೇ. ಯಾವುದು ಚಂದ ಯಾವುದು ಚಂದ ಅಲ್ಲ ಅನ್ನೋದಕ್ಕೆ ನಮ್ಮ ಕಣ್ಣು, ನಮ್ಮ ಅಭಿರುಚಿಯೇ ಮಾನದಂಡ. ಒಬ್ಬನಿಗೆ ಚಂದ ಆದದ್ದು ಇನ್ನೊಬ್ಬನಿಗೆ ಚಂದ ಆಗಬೇಕಾಗಿಲ್ಲ, ಒಬ್ಬನಿಗೆ ಇಷ್ಟವಾದ್ದು ಇನ್ನೊಬ್ಬನಿಗೆ ಇಷ್ಟವಾಗಬೇಕಾಗಿಲ್ಲ. ಆದ್ದರಿಂದ ಯಾವುದು ನಮಗೆ ಪ್ರಿಯವೋ ಅದು ನಮಗೆ ಸುಂದರ. ಹಾಗಾದರೆ ಸುಂದರ ಅನ್ನೋ ಶಬ್ದಕ್ಕೆ ಖುಷಿ ಕೊಡುವಂಥದ್ದು ಅಂತ, ನಮಗೆ ಇಷ್ಟವಾದದ್ದು ನಮಗೆ ಖುಷಿ ಕೊಡುವಂಥದ್ದು ಅಂತ ಅರ್ಥ. ಆ ಶಬ್ದದ ಅರ್ಥ ಏನು? ಸುಂ ದದಾತಿ. ಸು ಅಂದರೆ ಸುಖ, ಸುಖವನ್ನು ಕೊಡುವಂಥದ್ದು ಸುಂದ. ಸುಖವನ್ನು ಕೊಟ್ಟು ನಮ್ಮನ್ನು ರಮಿಸುವಂಥದ್ದು ಸುಂದರ. ಯಾವುದು ನಮಗೆ ಖುಷಿ ಕೊಟ್ಟು ನಮ್ಮನ್ನು ಓಲಾಡಿಸುತ್ತೋ ರಮಿಸುತ್ತೋ ಅದು ಸುಂದರ. ಆ ವಸ್ತು ಆದರೂ ಅದೇ ಅರ್ಥದಲ್ಲಿ ನಾವು ಸುಂದರ ಅನ್ನೋದು. ಭಗವಂತನೂ ಅದೇ ಕಾರಣದಿಂದ ಸುಂದರ. ಅವನು ಸುಖಂ ದದಾತಿ, ನಮಗೆ ಮನಸ್ಸಿಗೆ ಸುಖ ಕೊಡ್ತಾನೆ. ರಮಯತಿ, ನಮ್ಮನ್ನು ಖುಷಿಪಡಿಸ್ತಾನೆ. ಆದ್ದರಿಂದ ಅವನು ಸುಂದರ. ರಸಕ್ಕೆ ರಸರೂಪ, ಒಳ್ಳೆ ರುಚಿಯಾಗಿರ್ತಕ್ಕಂಥ ರಸ ಅಂತ ಹೇಳ್ತೀವಿ. ರಸ ಅಂದರೆ ಸ್ವಾದು ಅಂತ ಅರ್ಥ. ಈಗ ರಸಗಳು ಆರಿದ್ದಾವೆ, ಆದರೂ ರಸ ಅಂತಂದರೆ ಒಳ್ಳೆಯ ರಸ ಅಂತಂದರೆ ಮಧುರ ಅಂತಲೇ ಅರ್ಥ. ಸ್ವೀಟ್ ಅಂತ. ರಸ ಅಂತಂದರೆ ಯಾಕೆ 6 ರಸಗಳಿಲ್ವಾ? ಉಪ್ಪು ಒಂದು ರಸ, ಲವಣ, ಹುಳಿ ಒಂದು ರಸ, ಖಾರವೂ ಒಂದು ರಸ, ಕಹಿಯೂ ಒಂದು ರಸ, ಒಗರು ಒಂದು ರಸ, ಸಿಹಿಯೂ ಒಂದು ರಸ. 6 ರಸಗಳಿವೆ. ಅದರಲ್ಲಿ ಮಧುರ ರಸವೇ ರಸ ಅಂತ ಯಾಕೆ ಹೇಳೋದು ಅಂದರೆ, ಅದು ಇಂಡಿಪೆಂಡೆಂಟ್ ರಸ. ನೀವು ಉಳಿದ ಯಾವುದನ್ನು ಇಂಡಿಪೆಂಡೆಂಟ್ ರಸ ಅಲ್ಲ. ಉಪ್ಪು ಬರೀ ಉಪ್ಪನ್ನು ತಿನ್ನಲಿಕ್ಕೆ ಆಗೋದಿಲ್ಲ, ಬೇರೆ ರಸದ ಒಟ್ಟಿಗೆ ಹಾಕಿದಾಗ ಉಪ್ಪು ರುಚಿ. ಹುಳಿಯೂ ಅಷ್ಟೇ, ಬರೀ ಹುಳಿ ತಿನ್ನಲಿಕ್ಕಾಗತ್ತೇನು? ಅಲ್ಲ, ಅಡಿಗೆಯಲ್ಲಿ ಉಪ್ಪಿನ ಜೊತೆಗೆ ಹುಳಿಯೂ ಸೇರಿದಾಗ ರುಚಿ. ಖಾರವೂ ಅಷ್ಟೇ, ಬರೀ ಮೆಣಸು ತಿನ್ನಲಿಕ್ಕಾಗತ್ತೇನು? ರಸ, ಒಳ್ಳೆಯ ರಸ ಅದು. 6 ರಸಗಳಲ್ಲಿ ಒಂದು ತಿನ್ನಿರಿ ಅಂತ ಒಂದು ಪ್ಲೇಟ್ ಮೆಣಸಿನಕಾಯಿ ಇಟ್ಟರೆ ತಿನ್ನಲಿಕ್ಕಾಗತ್ತೇನು? 6 ರಸಗಳಲ್ಲಿ ಒಂದು ಹೌದ್ರಿ, ಅದು ಇನ್ನು ಯಾವುದರೋ ಒಟ್ಟಿಗೆ ಹಾಕಿದ ರುಚಿ. ಅದು ನೀವು ಚಟ್ನಿ ಹಾಕಿರಿ, ಉಪ್ಪಿನಕಾಯಿ ಹಾಕಿರಿ, ಬರೀ ಒಂದು ಪ್ಲೇಟ್ ಮೆಣಸಿನಕಾಯಿ ಇಟ್ಟರೆ ಹಾಕಿ ತಿನ್ನೋದು ಅಂತೇಳಿ. ಹಾಗಾದರೆ ಅದು ಇನ್ನು ಯಾವುದರ ಒಟ್ಟಿಗೆ ಸೇರಿದಾಗ ರಸ, ಇಂಡಿಪೆಂಡೆಂಟ್ ರಸ ಅಲ್ಲ. ಕಹಿ ಹಾಗಲಕಾಯಿ, ಹಾಗಲಕಾಯಿ ಒಳ್ಳೆ ಪದಾರ್ಥ ಮಾಡಿ ರುಚಿಯಾಗತ್ತೆ. ಬಟ್ ಬರೀ ಹಾಗಲಕಾಯಿ ಒಂದು ಪ್ಲೇಟ್ ತಂದಿಟ್ರೆ ತಿನ್ನಿರಿ ಅಂದರೆ ಯಾರು ತಿನ್ನೋದನ್ನು? ಹಾಗೆ ಚೊಗರು ಕಾಫಿ, ಅದು ಒಗರೋದು. ಆದರೆ ಅದಕ್ಕೇನೋ ಒಂದಿಷ್ಟು ಹಾಲು ಹಾಕಿ ಒಂದಿಷ್ಟು ಸಕ್ಕರೆ ಹಾಕಿ ಏನೋ ಡಿಕಾಕ್ಷನ್ ಮಾಡಿ ಕುಡಿದುಬಿಟ್ಟು ಮಹಾ ರುಚಿ ಅಂತ ಕಾಣುತ್ತೆ. ಬರೇ ಒಗರನ್ನೇ ಏನು ರುಚಿ ಇದೆ? ಕಷಾಯ, ಕಟು, ಆಮ್ಲ, ಲವಣ, ತಿಕ್ತ, ಕಷಾಯ ಎಲ್ಲ ಯಾವುದು ಸ್ವತಂತ್ರ ರಸ ಅಲ್ಲ. ಆದರೆ ಸಿಹಿಗೆ ಒಂದು ಮಾವಿನ ಹಣ್ಣು ತಂದಿಟ್ರೆ ಅಲ್ರಿ ಅದಕ್ಕೊಂಚೂರು ಉಪ್ಪು ಹುಳಿ ಮೆಣಸಿನಕಾಯಿ ಎಲ್ಲ ಹಾಕ್ತೀರಿ. ಬೇಡ್ರಿ, ಮಾವಿನ ಹಣ್ಣು ಕೊಟ್ಟರೆ ಅದಕ್ಕೆ ಉಪ್ಪಿನ ಹುಳಿ ಹಾಕ್ತೀವಿ. ಯಾಕೆಂದರೆ ದಟ್ ಈಸ್ ಅನ್ ಇಂಡಿಪೆಂಡೆಂಟ್ ರಸ. ಅದು ಮಾತ್ರವೇ. ಅದರಿಂದ ರಸ ಅಂತಂದರೆ ಇಂಡಿಪೆಂಡೆಂಟ್ ರಸ. ಅದು ಯಾವುದು ಅಂದರೆ ಮಧುರ ರಸವೇ.
ಉಳಿದದ್ದೆಲ್ಲ ರಸಗಳು ಅವು ಬೇರೆ ಒಂದು ಜೊತೆಗೆ ಬೆರೆತಾಗ ರಸ, ಅವು ರುಚಿ. ಆದರೆ ಸ್ವತಂತ್ರವಾಗಿ ಅವು ರುಚಿ ಅಲ್ಲ. ಇದು ಸ್ವತಂತ್ರವಾದ ರುಚಿ. ಆದ್ದರಿಂದ ರಸ ಅಂದರೆ ಮಧುರ ಅಂತ, ಸ್ವೀಟ್ ಅಂತ. ಅದೇ ರಸದೊಳಗೆ ಮಧುರ, ಅವನು ರಸಶಬ್ದವಾಚ್ಯನಾಗಿ ರಸಕ್ಕೆ ರಸರೂಪ, ಅತ್ಯಂತ ರುಚಿಯಾಗಿರತಕ್ಕಂಥ ವಸ್ತುವಿನಲ್ಲಿ ರಸರೂಪನಾಗಿ ಇದ್ದಾನಂತೆ. ಯಾಕೆ? ಏನು ರಸ ಅಂದರೆ ಏನು? ರಸ ಅನ್ನೋ ಶಬ್ದಕ್ಕೆ ಅರ್ಥ ಏನು ಗೊತ್ತೋ? ಸ ಅಂದರೆ ಸಾರಭೂತವಂತು, ರ ಅಂದರೆ ಮತ್ತೆ ಸುಖ ಕೊಡುವಂಥದ್ದೇ ಸಾರ, ಎಸೆನ್ಸು, ಎಲ್ಲ ವಸ್ತುವಿನ ಸಾರರೂಪನಾಗಿ ಎಲ್ಲಕ್ಕಿಂತ ಮಿಗಿಲಾಗಿ ಎಲ್ಲಕ್ಕೂ ಆನಂದವನ್ನು ಕೊಡತಕ್ಕಂಥ ಶಕ್ತಿ ಭಗವಂತ. ಆದ್ದರಿಂದ ಅವನು ರಸಶಬ್ದವಾಚ್ಯನಾಗಿ ರಸದಲ್ಲಿ ಇದ್ದಾನೆ. ಆದ್ದರಿಂದ ಅವನು ರಸಶಬ್ದವಾಚ್ಯನಾಗಿ ರಮಯತಿ, ಸಾರಭೂತನಾಗಿ ರಮಣಶೀಲನಾಗಿ ರಸದಲ್ಲಿ ಇರುವುದರಿಂದ ರಸ ನಮಗೆ ಬಾಯಿಗೆ ಹೋದಾಗ ಒಳ್ಳೆ ರುಚಿಯಾಗುವುದು, ಖುಷಿಯಾಗುವುದು. ಹೀಗೆ ರಸಕ್ಕೆ ರಸರೂಪ. ಜಾತರೂಪೋದರ ಭವದ್ಯರುಳು ಆತತ ಅಪ್ರತಿಮ ಪ್ರಭಾವ. ಜಾತರೂಪೋದರ, ಜಾತರೂಪ ಅಂತಂದರೆ ಚಿನ್ನ ಸಂಸ್ಕೃತದಲ್ಲಿ. ಜಾತ ಅಂದರೆ ಹಿರಣ್ಯ, ಜಾತರೂಪೋದರ ಅಂದರೆ ಹಿರಣ್ಯಗರ್ಭ ಅಂದರೆ ಬ್ರಹ್ಮ. ಆಮೇಲೆ ಭವ ಅಂದರೆ ಶಿವ, ಬ್ರಹ್ಮ ಶಿವಾದಿಗಳಳ್ಳಿ ಅಂತ ಹೇಳೋದಕ್ಕೆ ಜಾತರೂಪೋದರ ಭವಾದ್ಯರುಳು ಅಂತ ಹೇಳ್ತಾರೆ. ಬ್ರಹ್ಮರುದ್ರಾದಿಗಳಲ್ಲಿ ಏನಾಗಿದ್ದಾನೆ? ಆತತ ಅಂದರೆ ಎಲ್ಲವನ್ನು, ಎಲ್ಲದರೊಳಗೂ ಇವನಿದ್ದು ಎಲ್ಲವನ್ನೂ ಮಾಡ್ತಾನೆ ಅಂತೀರಿ. ಸೃಷ್ಟಿ ಮಾಡಿದ್ದು ಬ್ರಹ್ಮ, ಸಂಹಾರ ಮಾಡಿದ್ದು ಶಿವ, ಎಲ್ಲ ಇವನಲ್ಲಿ ಮಾಡಿದ ಅಂದರೆ ಜಾತರೂಪ ಭವಾದ್ಯರಳು ಆತತ. ಇವನೇ ಅವರೊಳಗೆ ಆತತನಾಗಿ ತುಂಬಿಕೊಂಡು ಬ್ರಹ್ಮನೊಳಗಿದ್ದು ಬ್ರಹ್ಮ ಸೃಷ್ಟಿ ಮಾಡಿದ, ಶಿವನೊಳಗಿದ್ದು ಸಂಹಾರ ಮಾಡಿದ. ಎಲ್ಲ ಕ್ರಿಯೆಗಳನ್ನು ಒಬ್ಬನೇ ಒಬ್ಬ ಭಗವಂತ ಮಾಡ್ತಾನೆ ಹೊರತು ಒಂದೊಂದನ್ನು ಒಬ್ಬೊಬ್ಬರು ಮಾಡೋದು, ಒಂದೊಂದು ಕೆಲಸಕ್ಕೆ ಒಬ್ಬೊಬ್ಬರು ದೇವರು ಅಂತಿಲ್ಲ ಜಗತ್ತಿನಲ್ಲಿ. ಜಾತರೂಪ ಭವಾದ್ಯರಳು ಆತತ, ಜಾತರೂಪ ಭಗವಂತ. ಭಗವಂತ ಅವರೊಳಗಿದ್ದಾಗ ಅದೇ ಹೆಸರು ಅವನಿಗೂ ಇರಬೇಕಲ್ಲ. ಜಾತರೂಪ, ಉದರ, ಭವ ಇವೆಲ್ಲ ಭಗವಂತನ ಹೆಸರು. ಜಾತರೂಪ, ಉದರ, ಭವ, ಜಾತರೂಪೋದರ ಎಲ್ಲ ಜಾತರೂಪ ಭಗವಂತ. ಯಾಕೆ? ಅವನು ಅನೇಕ ರೂಪಗಳಿಂದ ಭೂಮಿಯಲ್ಲಿ ಜಾತನಾಗ್ತಾನೆ. ಜಾತನಾಗುವುದು ಅಂದರೆ ಪ್ರಾದುರ್ಭಾವ ಹೊಂದು, ಜನಿ ಪ್ರಾದುರ್ಭಾವೇ. ಅನೇಕ ರೂಪಗಳಿಂದ ಭೂಮಿಯಲ್ಲಿ ಪ್ರಾದುರ್ಭಾವ ಹೊಂದುವುದರಿಂದ ಭಗವಂತ ಜಾತರೂಪ. ಜಾತ ರೂಪಗಳು ಒಮ್ಮೆ ರೂಪವನ್ನು ಪಡೆದಿರತಕ್ಕಂಥ ಇಡೀ ಪ್ರಪಂಚ ಯಾರ ಉದರದಲ್ಲಿದೆಯೋ ಅವನು ಜಾತರೂಪೋದರ. ಮತ್ತು ಅವನು ಜಾತರೂಪ, ಅವನು ಉದರ. ಉದರ ಅಂದರೆ ಏನು? ಅರ ಅಂತಂದರೆ ಸಂಸ್ಕೃತದಲ್ಲಿ ದೋಷ. ಉತ್ ಅರ ಅಂದರೆ ದೋಷಗಳಿಂದ ಉದ್ಗತನಾದವ, ನಿರ್ದುಷ್ಟನಾದವ, ಆದ್ದರಿಂದ ಉದರ. ಜಾತರೂಪೋದರ. ಭವ, ಭವ ಅಂದರೆ ಏನು? ಯಾರಿಂದ ಇದು ಸಂಭವವಾಗಿದೆಯೋ ಅವನು ಭವ. ಇದನ್ನು ಮತ್ತು ಯಾರು ಎಲ್ಲಕ್ಕೂ ಕಾರಣನೋ ಅವನು ಭವ. ಆದ್ಯರುಳು ಆತತ. ಆದ್ದರಿಂದ ಅಪ್ರತಿಮ ಪ್ರಭಾವ. ಭಗವಂತನ ಪ್ರಭಾವಕ್ಕೆ ಸಾಟಿ ಇಲ್ಲ. ಆದ್ದರಿಂದ ಅವನು ಅಪ್ರತಿಮ ಪ್ರಭಾವ ಮತ್ತು ಅವನು ಅಪ್ರತಿಮ ಮತ್ತು ಅವನು ಪ್ರಭಾವ. ಅಪ್ರತಿಮ, ಪ್ರತಿಮಾ ಇಲ್ಲ ಅವನಿಗೆ. ಪ್ರತಿಮಾ ಅಂದರೆ ಮೂರ್ತಿ ಅಂತಲ್ಲ, ವಿಗ್ರಹ ಅಂತಲ್ಲ. ಪ್ರತಿಮಾ ಅಂದರೆ ಲೈಕ್ನೆಸ್, ಸಾದೃಶ್ಯ.